ವಕೀಲರ ಸಂಘ, ಕುಷ್ಟಗಿ ವಕೀಲರ ಸಂಘ ಮತ್ತು ಯಲಬುರ್ಗಾ ವಕೀಲರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಕಾನೂನು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದ್ದು, ಪ್ರಥಮ ಗೋಷ್ಠಿಯನ್ನು ಉಪನ್ಯಾಸಕರಾದ ಶ್ರೀ ಎ.ಪಿ. ಮುರಾರಿ, ವಿಶ್ರಾಂತ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಹಿರಿಯ ನ್ಯಾಯವಾದಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ, ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಎ.ಪಿ. ಮುರಾರಿ, ವಿಶ್ರಾಂತ ಮತ್ತು ಪ್ರಧಾನ ನ್ಯಾಯಾಧೀಶರು, ಹಿರಿಯ ನ್ಯಾಯವಾದಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಇವರನ್ನ ಈ ಕಾರ್ಯಕ್ರಮಕ್ಕೆ ಸಂಘದ ಹಿರಿಯ ವಕೀಲರಾದ ವಿ.ಜಿ. ಕಟ್ಟಿಮನಿಯವರು ಪುಷ್ಪಗೊಪ್ಪ ನೀಡುವುದರ ಮೂಲಕ ಸ್ವಾಗತ ಮಾಡಬೇಕಾಗಿ ವಿನಂತಿ. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಾಗಿ ಎಲ್.ಜಿ. ಗೆಜ್ಜೆ ಅವರು ಈ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಈ ಹಲೋ ಬಣ ಮೈಕ್ ಬರೋ. ಹಲೋ ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನ ಪೀರಾ ಹುಸೇನ್ ಹೊಸಳ್ಳಿ ಅವರು ಸಹಿತ ಈ ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀ ಆರ್.ಬಿ. ಪಾನಗಂಟಿ, ಹಿರಿಯ ನ್ಯಾಯವಾದಿಗಳು, ಕೊಪ್ಪಳ ಇವರಿಗೆ ಹಿರೇಮಠರು ಬಂದು ಪುಷ್ಪಗುಪ್ಪ ನೀಡುವುದರ ಮೂಲಕ ಸ್ವಾಗತ ಕೊಡಬೇಕಾಗಿ ವಿನಂತಿ. ಶ್ರೀ ಡಿ.ಎ. ಆಲ್ಸಮುದ್ರ, ಹಿರಿಯ ನ್ಯಾಯವಾದಿಗಳು, ಗಂಗಾವತಿ ಇವರನ್ನ ಸ್ವಾಗತಿಸುತ್ತಾ ಇವರಿಗೆ ಜಿ.ಎನ್. ಜೋಶಿ ಅವರು ಹೂಗುಚ್ಚ ನೀಡುವುದರ ಮೂಲಕ ಸ್ವಾಗತ ನೀಡಬೇಕಾಗಿ ವಿನಂತಿ. ಶ್ರೀ ನಾಗಪ್ಪ ಆರ್. ಸೂಡಿ, ಹಿರಿಯ ನ್ಯಾಯವಾದಿಗಳು, ಕುಷ್ಟಗಿ ಇವರಿಗೆ ಜಿ.ಎನ್. ಜೋಶಿ ಅವರು ಪುಷ್ಪಗುಚ್ಛ ನೀಡುವುದರ ಮೂಲಕ ಸ್ವಾಗತ ನೀಡಬೇಕಾಗಿ ವಿನಂತಿ. ಶ್ರೀ ಬಿ.ಎಂ. ಸಿರೂರ್, ಹಿರಿಯ ನ್ಯಾಯವಾದಿಗಳು, ಯಲಬುರ್ಗಿ ಇವರಿಗೆ ಸೋಮಣ್ಣ ವಕೀಲರು ಬಂದು ಪುಷ್ಪಗುಪ್ಪ ನೀಡುವ ಮೂಲಕ ಸ್ವಾಗತ ನೀಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಶ್ರೀ ಪೀರಾ ಹುಸೇನ್ ಹೊಸಳ್ಳಿ, ಹಿರಿಯ ನ್ಯಾಯವಾದಿಗಳು, ಕೊಪ್ಪಳ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಪಿ.ಆರ್. ಹುಸೇನ್ ಹೊಸಳ್ಳಿ, ಹಿರಿಯ ನ್ಯಾಯವಾದಿಗಳು, ಕೊಪ್ಪಳ ಇವರಿಗೆ ದೊಡ್ಡಪ್ಪ ಹತ್ನೂರ್ ಅವರು ಬಂದು ಹೂಗುಚ್ಛ ನೀಡುವ ಮೂಲಕ ಸ್ವಾಗತ ಕೊಡಬೇಕಾಗಿ ವಿನಂತಿ. ಮಾಡಿ ಸರ್. ಶ್ರೀ ಎಲ್.ಜಿ. ಗೆಜ್ಜಿ, ಹಿರಿಯ ನ್ಯಾಯಾಧಿಗಳು, ಕೊಪ್ಪಳ ಇವರಿಗೆ ಮಾಂತೇಶ್ ಚಾಕ್ರಿ ಅವರು ಬಂದು ಹೂಗುಚ್ಛ ನೀಡುವ ಮೂಲಕ ಸ್ವಾಗತ ಕೋರಬೇಕಾಗಿ ವಿನಂತಿ. ಈ ಗೋಷ್ಠಿಯಲ್ಲಿ ಹಾಜರಿದ್ದ ಎಲ್ಲ ವಕೀಲ ಬಾಂಧವರು ತಮ್ಮ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ಈ ಈ ಸಭೆಯನ್ನು ಉದ್ದೇಶಿಸಿ ವಿಶ್ರಾಂತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಿರಿಯ ನ್ಯಾಯವಾದಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಇವರು ಶ್ರೀ MP ಮುರಾರಿ ಅವರು ಗೋಷ್ಠಿಯನ್ನು ಉದ್ದೇಶಿಸಿ AP ಮುರಾರಿ ಅವರು ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. AP ಮುರಾರಿ ಅಶೋಕ್ ಪರಶುರಾಮ್ ಮುರಾರಿ ಅಂತೇಳಿ ಸರ್ ಹೆಸರು ಫುಲ್ ನೇಮು. ಅವರು ಕರ್ನಾಟಕ ಯೂನಿವರ್ಸಿಟಿ ಲಾ ಕಾಲೇಜು, KPSC, ಕೊತ್ತಂಬರಿ ಲಾ ಕಾಲೇಜು, ಸಕ್ಕರೆ ಲಾ ಕಾಲೇಜು, ಉರ್ಕಳ್ಳಿ ಲಾ ಕಾಲೇಜಿನ ಅವರು ಉಪನ್ಯಾಸಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರದಲ್ಲಿ ಅವರು ನೇರವಾಗಿ ಜಿಲ್ಲಾ ನ್ಯಾಯಾಧೀಶರಾಗಿ ಬೀದರ್ ಕರ್ನಾಟಕ ರಾಜ್ಯದ ಅನೇಕ ನ್ಯಾಯಾಲಯಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ 6 ವರ್ಷ ಆಯಿತು ನಿವೃತ್ತಿಯಾಗಿ ಸರ್. ಈಗ ನಂತರದಲ್ಲಿ ಸಾಹೇಬರು ಈಗ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡದಲ್ಲಿ ಹೈಕೋರ್ಟಿನ ವಕೀಲರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಸಾಹೇಬರು ವಿನಂತಿಯ ಮೇರೆಗೆ ಇವತ್ತಿನ ದಿವಸ ಬಹಳ ಅತ್ಯಂತ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರು ಯಾವುದೇ ಸಬ್ಜೆಕ್ಟ್ ಅನ್ನು ಕೊಡ್ರಿ, ನೀವು ಇಲ್ಲಿ ಟ್ರಾನ್ಸ್ಫರ್ ಪ್ರಾಪರ್ಟಿ ಒಂದಲ್ಲ, ನೀವು ಏನೇ ಸಬ್ಜೆಕ್ಟ್ ಅವರು ಸ್ಪಾಂಟೇನಿಯಸ್ ಆಗಿ ಅವರಿಗೆ ಕಾನೂನು ಜ್ಞಾನ ಇದೆ ಸಾಹೇಬರಿಗೆ. ಅದಕ್ಕೆ ನಮ್ಮ ಸರ್ ಇವತ್ತಿನ ದಿವಸ ಏನು ಅವರು ತಮ್ಮ ವಿದ್ವತ್ತನ್ನು ಈ ಸಭೆಯಲ್ಲಿ ಮಂಡಿಸಲಿದ್ದಾರೆ, ಅದರ ಪ್ರಯೋಜನ ತಾವು ವಕೀಲರು ಪಡ್ಕೋಬೇಕಂತೇಳಿ ನಮ್ಮ ಸಾಹೇಬರಲ್ಲಿ ಮನವಿ ಮಾಡಿಕೊಂಡು ಅವರು ಈ ಉಪನ್ಯಾಸವನ್ನು ನೀಡಬೇಕಂತ ಪ್ರಾರ್ಥನೆ. ಮಾನ್ಯ ಅಧ್ಯಕ್ಷರು ಎಲ್ಲ ವಿಶೇಷವಾಗಿ ತಿಳಿಸಿದ್ದಾರೆ. ಆದರೆ ನಾನು ಬಹಳ ಅಭಿಮಾನದಿಂದ ನಮ್ಮ ಅಶೋಕ್ ಮುರಾರಿ ಅವ್ರ ಬಗ್ಗೆ ನಾನು ಒಂದೆರಡು ಮಾತು ಹೇಳಬೇಕು ಅಂತಂದರೆ, ಅವರು ನಮ್ಮ ಜೊತೆನೆ ನಾನು ಅವ್ರ ಜೊತೆನೆ ಯೂನಿವರ್ಸಿಟಿ ಲಾ ಕಾಲೇಜ್ ಧಾರವಾಡದಲ್ಲಿ ಅಭ್ಯಾಸವನ್ನು ಮಾಡಿದ್ದೀವಿ 3 ವರ್ಷ. ಯಾವ ರೀತಿ ನಾವು ಇದ್ದಿದ್ದೀವಿ ಅಂದರೆ, ಹೆಚ್ಚು ಕಡಿಮೆ ಒಂದೇ ಬೆಂಚಿನಲ್ಲೇ ಕುತ್ಕೊಂಡು ಅಭ್ಯಾಸ ಮಾಡ್ತಕ್ಕಂಥ ಕೇಳ್ತಕ್ಕಂಥ ವ್ಯವಸ್ಥೆ. ನಂತರ ದಿನಮಾನಗಳಲ್ಲಿಯೂ ಕೂಡ ಅವರು ಒಂದೇ ರೂಮ್ನಲ್ಲಿ ನಾವು ಓದ್ತಾ ಇದ್ದೀವಿ. ಆದರೆ ಅಭಿಮಾನ ನಮ್ದು ಏನು ಹೇಳಬೇಕು ಅಂತಂದರೆ, ನಮ್ಮ ಅಶೋಕ್ ಮುರಾರಿ ಅವರು ಹೀ ಸ್ಟುಡ್ ಫಸ್ಟ್ ರ್ಯಾಂಕ್ ಇನ್ ದ ಫೈನಲ್ LLB. ಇಟ್ ಇಸ್ ಎ ಪ್ರೌಡ್. ತಾವೆಲ್ಲ ಚಪ್ಪಾಳಿ ಬಡಿಬೇಕು. ನಮ್ಮ ಜೊತೆಗೆ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಹೈಕೋರ್ಟ್ ನ್ಯಾಯಾಧೀಶರಾಗಿರ್ತಕ್ಕಂಥ PGM ಪಾಟೀಲರು ಕೂಡ ಅವರು ನಮ್ಮ ಜೊತೆಗೇನೆ, ಇವರು ನಾವು ಮತ್ತು PGM ಪಾಟೀಲರು ಇನ್ನೂ ಒಂದು 2-3 ನಮ್ಮ ಸ್ನೇಹಿತರು ಸಬ್ಜೆಕ್ಟಿನ ಬಗ್ಗೆ ಚರ್ಚೆ ಮಾಡಿ ಅವರು 3rd ರ್ಯಾಂಕ್ ತೊಗೊಂಡ್ರು. ನಮ್ಮ ಸಾಹೇಬರು ಇವರು ಫಸ್ಟ್ ರ್ಯಾಂಕ್ ತೊಗೊಂಡ್ರು. ಆದರೆ ನಾನು ಪಾಸ್ ಆದೆ. ನಾನು ಯಾಕೆ ಹೇಳಿಕತ್ತೀನಿ ಈ ಮಾತು ಅಂತಂತಂದರೆ, ತಾವೆಲ್ಲ ಜೂನಿಯರ್ಸ್ ಏನಿದ್ದೀರಿ, ಆ ಜೂನಿಯರ್ಸ್ ನಾವೆಲ್ಲ ಓದಿದ್ದನ್ನು ನಾವು ಎಲ್ಲದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮ ವಕೀಲರಲ್ಲಿ ಸ್ನೇಹಿತರಲ್ಲಿ ಇವತ್ತು ಕಾನೂನನ್ನು ಹೆಚ್ಚಿನ ಅರಿವನ್ನು ನಾವು ತೆಗೆದುಕೊಳ್ಬೇಕು ಅಂತಂದರೆ, ವಿ ಮಸ್ಟ್ ಡಿಸ್ಕಸ್ ವಿತ್ ಅವರ್ ಫ್ರೆಂಡ್ಸ್ in detail with regarding to the law, in regarding to the pleadings, in regarding to the all facts and circumstances, and how to plead, how to argue, how to convince. ಇದನ್ನ ಆ ಒಂದು ಅಭಿಮಾನದಿಂದ ಈ ನಮ್ಮ ಸ್ನೇಹಿತರು ತಾವೇನು ಕೂತ್ಕೊಂಡಿದ್ದೀರಿ, ತಾವೆಲ್ಲ ಪಾಸ್ ಆಗಿರ್ಬೋದು, ಬಟ್ ಹೌ ಟು ಗೆಟ್ ಥ್ರೂ ಇನ್ ದ ಪ್ರೊಫೆಷನ್, ಹೌ ಟು ಗೆಟ್ ಥ್ರೂ ಇನ್ ದಿ ಎಜುಕೇಷನ್, ಅದರ ಬಗ್ಗೆ ನಾನು ಐ ಆಮ್ ವೆರಿ ಪ್ರೌಡ್ ಟು ಸೇ ಅಬೌಟ್ ಮೈ ಹಾನರಬಲ್ ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್ ಅಶೋಕ್ ಮುರಾರಿ. ಇವ್ರ ಬಗ್ಗೆ ಹೇಳಿಕ್ಕೆ ನನಗೆ ಭಾಳ ಅಭಿಮಾನಿಸಿತ್ತು. ಎಲ್ಲರಿಗೂ ವಂದನೆಗಳು, ಧನ್ಯವಾದಗಳು. ನನ್ನ ಎಲ್ಲ ಸ್ನೇಹಿತರೆ, ನಾನು ನಿಮಗೆಲ್ಲರಿಗೂ ಸ್ನೇಹಿತರಂಥೇಳಿ ಅಡ್ರೆಸ್ ಮಾಡ್ತಾಯಿದ್ದೀನಿ. ನನ್ನ ಜೂನಿಯರ್ ಸ್ನೇಹಿತ ಅಂದರೆ ವಯಸ್ಸಿನಲ್ಲಿ
ಸಣ್ಣವರು. ಜೂನಿಯರ್ ಅಂತೇಳಿ ಹಂಗೆ ತಿಳ್ಕೊಬೇಡ್ರಿ, ವಕೀಲರೊಳಗಿನ ಜೂನಿಯರ್ ಸೀನಿಯರ್ ಅನ್ನೋದು ಅದು ಬೇಡ. ವಯಸ್ಸಿಗೆ ಏನದ ಗೌರವ ಕೊಡಬೇಕು, ಅದನ್ನು ಕೊಡ್ತಾ ಇದ್ದೀರಿ, ಅದು ಇಂಪಾರ್ಟೆಂಟು. ದಟ್ ಇಸ್ ಏನದ ಇನ್ ಅವರ್ ಪ್ರೊಫೆಷನ್ ಅದ, ಅದು ಕಲ್ಚರ್ ಅದ. ನಮ್ಮಲ್ಲಿ ಕಲ್ಚರ್ ಇಟ್ ಇಸ್ ಎನ್ ಹೆರಿಟೇಜ್. ನಾವು ಹೆಂಗೆ ಸಕ್ಸೆಷನ್ ಅಂತ ಆ್ಯಕ್ಟನ್ನು ನಾವು ಓದ್ತೀವಿ, ಹಾಗೆ ಏನದ ಸಕ್ಸೆಷನ್ ಆಗ್ತದೆ. ಬೆಳಿಗ್ಗೆ ಯಾರೋ ಹೇಳ್ತಾ ಇದ್ರು, ನಮ್ಮ ಅಧ್ಯಕ್ಷರು ಶ್ರೀಮಾನ್ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯರು, ನಮ್ಮ ಅಧ್ಯಕ್ಷರಾದ ಶ್ರೀ ಕಣ್ವಿ ಅವರೇ, ಆಮೇಲೆ ನನ್ನ ಸ್ನೇಹಿತರು ಹಾಗೂ ಸಹಪಾಠಿ ಶ್ರೀ ಪೀರಾ ಹುಸೇನ್ ಹೊಸಳ್ಳಿ ಅವರೇ, ಆಮೇಲೆ ಈಗ ವೇದಿಕೆ ಮೇಲೆ ನನ್ನ ಜೊತೆಗೆ ಈ ಗೋಷ್ಠಿಯಲ್ಲಿ ಭಾಗವಹಿಸುವಂತಹ ನಮ್ಮ ಎಲ್ ಜಿ ಗಜ್ಜಿ, ಆರ್ ಬಿ ಪಾನ್ಗಂಟಿ ಹಿರಿಯ ನ್ಯಾಯವಾದಿಗಳು ಕೊಪ್ಪಳದವರು, ಆಮೇಲೆ ಎಲ್ ಜಿ ಗಜ್ಜಿ ಹಿರಿಯ ನ್ಯಾಯವಾದಿಗಳು ಕೊಪ್ಪ, ಪೀರಾ ಹುಸೇನ್ ಹೊಸಳ್ಳಿ ನಾನು ಈಗಾಗಲೇ ಹೇಳಿದೆ ಹಿರಿಯ ನ್ಯಾಯವಾದಿಗಳು ಕೊಪ್ಪ, ಡಿ ಎ ಹಾಲ್ ಸಮುದ್ರ ಹಿರಿಯ ವಕೀಲರು ಗಂಗಾವತಿ, ನಾಗಪ್ಪ ಅರಸೂಡಿ ಹಿರಿಯ ನ್ಯಾಯವಾದಿಗಳು ಕುಷ್ಟಗಿ, ಬಿ ಎಂ ಶಿರೂರ್ ಹಿರಿಯ ನ್ಯಾಯವಾದಿಗಳು ಯಲಬುರ್ಗಾ. ಇಲ್ಲೇ ನಾನೆಲ್ಲೇ ವೇದಿಕೆ ಮೇಲೆ ಕೂತಾಗನೇ ಈಗ ನಮ್ಮ ಇವರು ಸೂಡಿ ಅವರು ಮತ್ತು ಶಿರೂರ್ ವಕೀಲರು ಏನೋ ಡಿಸ್ಕಷನ್ ಮಾಡ್ಕೋತಾ ನಾವು ಇಲ್ಲಿ ಕುಂತಿದ್ವಿ. ನಾವು ಏನದ ಸ್ವಲ್ಪ ಏನದ ಅವ್ರು ಇಲ್ಲಿದ್ದೇನೆ ಹೆಂಗೆಂಗೋ ಲಿಂಕ್ ಹತ್ತಿ ಬರ್ತವೆ. ನಾನು ಹೇಳೋದು ತಾತ್ಪರ್ಯ, ಈಗ ಇದನ್ನು ಕಮೆಂಟ್ಸ್ ಮಾಡೋಕ್ಕಿಂತ ಪೂರ್ವದಲ್ಲಿ ಬೆಳಗ್ಗೆ ನಾವೇನದ ಸುಮಾರಷ್ಟೇನದ ವಿಚಾರಗಳನ್ನೇನದ ನಾವು ಇಲ್ಲಿ ಸ್ಪಷ್ಟಪಡಿಸಿದರು. ನಮ್ಮ ಈ ಗಣ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಕಣ್ವಿ ಅವರು, ಆಮೇಲೆ ಈ ಸ್ಟೇಟ್ ಬಾರ್ ಕೌನ್ಸಿಲ್ನ ಕೋಟೇಶ್ವರ ರಾವ್ ಮತ್ತು ನಿಮ್ಮಲ್ಲಿಂದ ಹೋದಂಥ ಆಸಿಫ್ ಅಲಿ ಅವರು ನನಗೆ ಮೊದಲಿಂದ ಗುರ್ತು. ಆಮೇಲೆ ನಮ್ಮ ಎಸ್ ಮಿಟ್ಟಿಲ್ಕೋಡ್ ಅವರು ಬಾಗಲಕೋಟದಿಂದ ಬಂದವರು, ಆಮೇಲೆ ಮೇಡಮ್ ಸಹಿತ ಅವರು ಏನು ನಾವು ಅದರಿಂದ ಒಂದೇನು ನಾವು ರೀಕ್ಯಾಪ್ಚುಲೇಟ್ ಮಾಡ್ಕೋಬೇಕಂತಂದ್ರೆ, ಅಂದರೆ ನಾವು ಹೆಂಗೆ ಮನನೆ ಮಾಡಿಕೊಳ್ಬೇಕು ಏನಂತ ಅನ್ನೋದು ಅಂತಂದರೆ, ಒಂದನೇದ್ದು ನಮ್ಮ ಅಧ್ಯಕ್ಷರೇನದ ಸ್ಟ್ರೆಸ್ ಮಾಡಿ ಹೇಳಿದ್ದು, ನಮ್ಮಲ್ಲಿ ಎಟಿಕೇಟ್ಸ್ ಮತ್ತು ಮ್ಯಾನರಿಸಮ್ಸ್ ಇದನ್ನು ನಾವು ಬೆಳೆಸ್ಕೋಬೇಕು. ಈಗ ತಾನೇ ನಾನು ಹೇಳ್ತಾ ಇದ್ದಿದ್ದೆ ಜೂನಿಯರ್ಸ್ ಸೀನಿಯರ್ ಅಂತ ತಪ್ಪು ತಿಳ್ಕೊಬೇಡ್ರಿ ಅಂಥೇಳಿ. ಬಟ್ ನಮ್ಮದು ಏನದ ಅದು ಕಲ್ಚರ್ ಅದ, ಆಮೇಲೆ ಅದು ಸಕ್ಸೆಷನ್ ಅದ. ಈಗೇನಾಗುತ್ತೆ ನಿಮಗೆ ಗೊತ್ತಿರೋದಿಲ್ಲ. ಹೊಸದಾಗಿ ಏನದ ಕೋರ್ಟಿಗೆ ನಾವು ಬಾರ್ನಿಂದ ಎಂಟರ್ ಮಾಡ್ತೀವಿ. ನಾವು ಬಾರ್ನಿಗೆ ನಾವು ಎಂಟರ್ ಆದ ನಂತರ ಕೋರ್ಟ್ ಹಾಲ್ದೊಳಗೆ ಹೋದ ನಂತರ ನೀವು ಬೇಗ ಬಂದಿರ್ತೀರಿ, ಮಾಡಿರ್ತೀರಿ, ಫ್ರಂಟ್ ಚೇರ್ಸ್ ಎಲ್ಲ ಹಿಡ್ಕೋತೀರಿ, ಕೂಡ್ತೀರಿ, ಮಾಡ್ತೀರಿ. ಅಡ್ವೊಕೇಟ್ಸ್ ಸ್ಟ್ರೆಂಗ್ತನ್ನು ಈಗ ಹೆಚ್ಚದ. ಕೋರ್ಟ್ನಲ್ಲಿಂದ ಕೋರ್ಟ್ ಹಾಲ್ಗಳು ಸಣ್ಣ ಇರ್ತವೆ, ಚೇರ್ಸ್ ಕಡಿಮೆ ಇರ್ತವೆ. ಎಲ್ಲರಿಗೂ ಹಾಕ್ಲಿಕ್ಕೆ ಏನಂದು ಒಂದು 50-60 ಚೇರ್ಸ್ ಏನು ಇರೋದಿಲ್ಲ. ಅವಾಗ ಏನದಲ್ಲ ಸೀನಿಯರ್ಸ್ ಬರ್ತಾರೆ, ಮಾಡ್ತಾರೆ, ಅವರು ಒಂದು ಬ್ಯಾಕ್ ಕೈಯಾಗಿ ಹಿಡ್ಕೊಂಡಿರ್ತಾರೆ, ಈ ಕಡೆ ಇದನ್ನು ಏದು ಸುಡು ಬಿಡ್ತಿರ್ತಾರೆ, ಕಟ್ಟಿ ಹತ್ತು ಬರಬೇಕಾಗ್ತದೆ, ಮಾಡ್ತದೆ. ಈಗೇನೋ ನ್ಯಾಯಾಲಯಗಳು ಏನದ ಸ್ವಲ್ಪ ಅಪ್ಗ್ರೇಡ್ ಮಾಡ್ತಿದ್ದಾವೆ, ಇದು ಬೇರೆ ವಿಚಾರ. ಅವ್ರಿಗೆ ನಾವು ಸೀಟ್ ಬಿಟ್ಟು ಕೊಡಬೇಕು. ನಾವು ಹಿಂದೆ ನಿಂತ ನಮ್ಗೇನಾಗೋದಿಲ್ಲ. ಇದನ್ನೇನದ ಇಲ್ಲಿಂದ ಹಿಡ್ಕೊಂಡು ನೀವು ಈಗಾಗಲೇ ನೋಡಿರ್ಬೋದು. ನಾವೇನದಲ್ಲ ನ್ಯಾಯಾಲಯ ಅಂತಂದ್ರೆ ಏನು? ನ್ಯಾಯಾಲಯ ಅಂತಂದ್ರೆ ಇದು ನ್ಯಾಯ ದೇಗುಲ ಅಂತ ಹೇಳ್ತೀವಿ ನಾವು. ನ್ಯಾಯ ದೇಗುಲ. ಈಗ ನೀವು ಕ್ರಿಮಿನಲ್ ಕೇಸ್ನಾಗ ಎಸ್ಪೆಷಲಿ ಅಥವಾ ಸಿವಿಲ್ ಕೇಸ್ನಾಗ ತಗೊಳ್ರಿ, ಪಾರ್ಟೀಸ್ಗೆ ಅವ್ರು ಕರಿತಾರು ಮಾಡ್ತಾರ ಅಂತಂದ್ರೆ ಅವ್ರು ಹೆಂಗೆ ಬರ್ತಾರೆ? ಹೊರಗಡೆ ಏನದ ಚಪ್ಪಲ್ ಬಿಟ್ಟು ಅಥವಾ ತಮ್ಮ ಶೂಸ್ ಬಿಟ್ಟು ಒಳಗಡೆ ಬಂದು ಕೈ ಮುಗಿದು ನಿಲ್ತಾರೆ. ಪಾರ್ಟೀಸು ಮತ್ತಿದು ನಾವು ಯಾರಿಗೆ ಕೈ ಮುಗಿತೀವಿ? ನ್ಯಾಯ ದೇಗುಲಿಗೆ. ಆ ಸೀಟ್ನಾಗ ಇದ್ದವ್ರಿಗೆಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಅವ್ರು ಹಂಗೆ ಹಿಂಗೆ ಅಂತ ಅನ್ನೋದು ನೀವು ಕಾರಿಡಾರ್ದೊಳಗೆ ಏನೋ ಮಾತಾಡೋದು ಅದು ಬೇರೆ ವಿಚಾರ. ಕೋರ್ಟ್ ಹಾಲ್ನಲ್ಲಿ ಏನದಲ್ಲ, ನಾವು ವಿ ಹ್ಯಾವ್ ಟು ಮೇಂಟೈನ್ ಡೆಕೋರಮ್ ಆ್ಯಂಡ್ ಸ್ಯಾಂಕ್ಟಿಟಿ ಆಫ್ ದಿ ಕೋರ್ಟ್ ಅಟ್ ಆಲ್ ಕಾಸ್ಟ್. ಅದನ್ನು ನಾವೇನದ ಈ ಹ್ಯಾಬಿಟ್ ಏನದ ನಾವು ಈಗಿರ್ತಲೇ ಕಲ್ಟಿವೇಟ್ ಮಾಡ್ಕೋಬೇಕು. ನಮ್ಮ ಸೀನಿಯರ್ಸ್ ನೋಡಿ ನಾವು
ಕಲಿಬೇಕು ಇದ್ರದ್ದು. ಇದೇನದ ಭಾಳ ಫಂಡಮೆಂಟಲ್ ಇದು. ಅದನ್ನಿಂದ ನಾವು ಭಾಳ ಮುಂದೆ ಹೋಗ್ತೀವಿ. ಯಾಕಂದ್ರೆ ನಾಳೆಗೆ ಏನದ ನೀವು ನಮ್ಗೆ ಕೇಸ್ ಹೆಂಗೆ ಆಗಲಿ, ಈಗ ಏನದಲ್ಲ ಜಜ್ಮೆಂಟ್ ಇರ್ತದ ಮಾಡ್ತದ, ಕ್ರಿಮಿನಲ್ ಕೇಸ್ ಇರಲಿ ಸಿವಿಲ್ ಕೇಸ್ ಇರಲಿ ಯಾವುದೇ ಇರಲಿ, ಅದು ಮಾಡೋದು ಮಾಡ್ತಾರೆ ಬಿಡ್ರಿ. ನೋ, ಅದನ್ನ ಜಜ್ಮೆಂಟ್ ನಮ್ಗೆ ವಿರುದ್ಧ ಆಗಲಿ ಅಥವಾ ನಮ್ಮ ಪರವಾಗಿ ಆಗಲಿ ಕೋರ್ಟ್ನಾಗ ಹಾಜರಿದ್ದು ಆ ಏನದ ಜಜ್ಮೆಂಟ್ ಏನದ ವಾಟ್ ಎವರ್ ಜಜ್ಮೆಂಟ್ ಏನದ ಕೋರ್ಟ್ ರೆಂಡರ್ಸ್ ವಿ ಮಸ್ಟ್ ಏನದ ರಿಸೀವ್ ಇಟ್ ವಿತ್ ಆಲ್ ದಿಸ್ ಏನದ ಫರ್ವರ್ ಆರ್ ಆಲ್ ಹ್ಯುಮಿಲಿಟಿ. ವಿತ್ ಆಲ್ ಹ್ಯುಮಿಲಿಟಿ ನಾವೇನದ ಜಜ್ಮೆಂಟ್ ಎಕ್ಸೆಪ್ಟ್ ಮಾಡಬೇಕು. ನೀವು ಅದು ಚಾಲೆಂಜ್ ಮಾಡಿರಿ, ಅದು ಬೇರೆ ವಿಚಾರ. ಅಪೀಲ್ ಕೋರ್ಟ್ ಅದಾವ ಮಾಡ್ಯಾವ, ಅಲ್ಲೇನದ ಕರೆಕ್ಟ್ ಮಾಡಲಿಕ್ಕೆ ಬಿಡಲಿಕ್ಕೆ ಅದೇ ಆರ್ ದೇ ಅಲ್ಲೇನದ ನೀವು ಅದನ್ನು ಬೇಕಾದಂಗೆ ಚಾಲೆಂಜ್ ಮಾಡ್ಬೋದು. ಆದರೆ ವೆನ್ ವಿ ಆರ್ ರಿಸೀವಿಂಗ್ ದಿಸ್ ಜಜ್ಮೆಂಟ್ ಅದನ್ನೇನದ ನಾವು ಮಾಡಬೇಕು. ಈ ಹ್ಯಾಬಿಟ್ ಏನದ ಸಿನ್ಸ್ ಐ ಆಮ್ ಏನದ ಪ್ರಾಕ್ಟೀಸಿಂಗ್ ಇನ್ ಲಾಸ್ಟ್ 6 years ಏನದ ಹೈಕೋರ್ಟ್ನಲ್ಲಿ, ಅಲ್ಲೇನೂ ಸಹಿತ ದಿಸ್ ಇಸ್ ಮಿಸ್ಸಿಂಗ್. ಆಮೇಲೆ ಧಾರವಾಡ ಬೆಂಚ್ನಲ್ಲಿ ಯಾಕಂದ್ರೆ ಈವನ್ ಹೈಕೋರ್ಟ್ ಜಡ್ಜಸ್ ಎದ್ದು ಹೋಗ್ತಾರಂದ್ರೆ ಯಾರು ಇರುವುದಿಲ್ಲ ಅಲ್ಲಿ ಕೋರ್ಟ್ನಲ್ಲಿ. ಕೊನೆಗೆ ಯಾರು ಕೆಲವು ಜನ ಇರ್ತಾರೆ ಮಾಡ್ತಾರೆ, ಅವರು ಸಾಹೇಬ್ರು ಹೇಳೋದಿರ್ತದೆ 4:30 5 o'clock ಹೇಳ್ತಾರೆ, ನಿಮ್ಮಲ್ಲಿ 5 o'clock ಹೇಳ್ತಾರೆ. ಅವಾಗ ಎಷ್ಟು ಅವ್ರಿಗೆ ಇದಾಗ್ತದೆ. ನಾವು ಅಲ್ಲಿ ಇರಬೇಕು, ಕೊನೆಗಿದ್ದವ್ರು 4 ಯಾರೇ ಇರಲಿ ಎವಿಡೆನ್ಸ್ ಮಾಡಿಸ್ತಿರ್ತಾರೆ, ಆರ್ಗ್ಯುಮೆಂಟ್ ಇರ್ತಾವೆ ಮಧ್ಯಾಹ್ನದಲ್ಲಿ. ಯೂಶ್ವಲಿ ಆರ್ಗ್ಯುಮೆಂಟು ಹಿಯರಿಂಗ್ ಆನ್ ಮೇನ್ ಆಯರ್ ಇರ್ತಾವೋ ಅಥವಾ ಏನದ ಜಜ್ಮೆಂಟ್ನಲ್ಲಿ ಹಿಯರಿಂಗ್ ಇರ್ತದೆ ಮಾಡ್ತದೆ. ದೀಸ್ ಏನದ ಅವು ಏನದ ಕೊನೆಗೆ ಮುಗಿ ತನಕ ನಿಂತು ನೀವು ಗೌರವ ತೋರಿಸಿದ್ರು ಮಾಡಿದ್ರೆ ಅದು ನಿಮ್ಗೆ ಪ್ಲಸ್ ಪಾಯಿಂಟ್ ಆಗ್ತದೆ, ಪ್ಲಸ್ ಪಾಯಿಂಟ್ ಆಗ್ತದೆ. ಈಗ ಇಲ್ದಿದ್ರೆ ನಿಮ್ಗೆ ಜಜ್ಮೆಂಟ್ ಬಗ್ಗೆ ಬಾದರ್ ಮಾಡಬೇಡ್ರಿ. ನಾಳೆ ಏನೋ ಆದರೂ ಮಾಡಿದ್ರು ಡಿಫಿಕಲ್ಟಿ ಏನೋ ಹೇಳಿದ್ರು, ನಮ್ದೇನೋ ಜೆನ್ಯೂನ್ ಡಿಫಿಕಲ್ಟ್ ಇರ್ತದೆ ಮಾಡ್ತದೆ, ಅವಾಗ ಏನೇ ಹೇಳಿದ್ರು ಅಡ್ಜಸ್ಟ್ಮೆಂಟ್ ಬೇಕಾಗಿರ್ತದೆ, ಅಕಾಮಿಡೇಷನ್ ಬೇಕಾಗಿರ್ತದೆ. ನಮ್ಗೊಂದು 2 ದಿವಸ ಅಕಾಮಿಡೇಷನ್ ಕೊಡ್ರಿ, 1 ವಾರ ಅಕಾಮಿಡೇಷನ್ ಕೊಡ್ರಿ, ಕೊಡ್ತಾರೆ. ಯಾಕಂದ್ರೆ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಏನದ ನಮ್ಮದು ಬಿಹೇವಿಯರ್ ಏನದ ಕೋರ್ಟ್ನಲ್ಲಿ ಹೇಗಿರ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಮ್ಗೆ ನಮ್ಮ ಸೀನಿಯರ್ ಹೇಳ್ತಾ ಇದ್ರು, ಅದು ನನಗೆ ನೆನಪಿಗೆ ಬರ್ತಾ ಇದೆ. ಕೋರ್ಟ್ ಮಸ್ಟ್ ಫೀಲ್ ಏನದ ಒಂದ್ಸಲ ನೀವು ಕೋರ್ಟ್ನಲ್ಲಿ ಹೆಜ್ಜೆ ಇಟ್ಟರು, ಒಳಗಿನ ಕೋರ್ಟ್ನಲ್ಲಿ ಕೋರ್ಟ್ ಹಾಲ್ನಲ್ಲಿ ಅಂದ್ರೆ ನಮ್ಮ ಕೇಸ್ ಕರೆದಾಗ ಕೋರ್ಟ್ ಮಸ್ಟ್ ಫೀಲ್ ಯುವರ್ ಪ್ರೆಸೆನ್ಸ್ ಅಂತಿದ್ರು ಅವರು. ಇದರ ಅರ್ಥ ಬಹಳ ಅರ್ಥಗರ್ಭಿತವಾಗಿದೆ. ಕೋರ್ಟ್ ಮಸ್ಟ್ ಫೀಲ್ ಯುವರ್ ಪ್ರೆಸೆನ್ಸ್ ಅಂದ್ರೆ ನೀವು ಕೋರ್ಟಿಗೆ ಬಂದಿರಿ ಅಂತಂದ್ರೆ ಹಾಗೇ ಬಂದಿಲ್ಲ, ನೀವೇನದ ಯಾವುದಾದ್ರೂ ಒಂದೇನದ ಪಾಯಿಂಟ್ ಆಫ್ ಲಾ ಮೇಲೆ ಪಾಯಿಂಟ್ ಆಫ್ ಇಶ್ಯೂ ಮೇಲೆ ಎನ್ಲೈಟನ್ ಮಾಡಲಿಕ್ಕೆ ಕೋರ್ಟಿಗೆ ಬಂದಿದ್ದೀರಿ ಅನ್ನೋದೇನದ ಇದು ಅರ್ಥಗರ್ಭಿತವಾದಂಥ ಒಂದು ವಾಕ್ಯ, ವೇದ ವಾಕ್ಯದು. ಕೋರ್ಟ್ ಮಸ್ಟ್ ಫೀಲ್ ಅವರ್ ಪ್ರೆಸೆನ್ಸ್. ಓ ಅವ್ರು ಬಂದಿದ್ದಾರೆ ಮಾಡಿದಾರ, ಅವ್ರು ನಾನು ಕೇಳಬೇಕು, ಅವ್ರೇನ ಒಳ್ಳೆಯದನ್ನು ಹೇಳ್ತಾರೆ, ಅವ್ರಿಗೆ ನಾನೇನದ ಅವರಿಂದ ನಾನು ಎಲ್ಲ ಕಲ್ಕೋಬೇಕು. ನಾವು ಮೇಲೆ ಕೂತವ್ರು ಏನಿರ್ತೀವಿ, ಯಾವುದೇನದ ಸುಮಾರಷ್ಟೇ ಯಾರು ನೋ ಮ್ಯಾನ್ ಈಸ್ ಪರ್ಫೆಕ್ಟ್ ಆನ್ ದಿ ಅರ್ತ್. ಯಾವುದೇ ವಿಷಯದಲ್ಲಿ ನೋ ಮ್ಯಾನ್ ಈಸ್ ಪರ್ಫೆಕ್ಟ್ ಆನ್ ದಿ ಅರ್ತ್, ಮ್ಯಾನ್ ಇನ್ಕ್ಲೂಡ್ಸ್ ವುಮನ್. ಹೌದಾ? ಅದಕ್ಕೆ ಯಾವುದೇ ಏನೋ ಅವ್ರಿಗೂ ಎಲ್ಲ ಗೊತ್ತಿರುವುದಿಲ್ಲ. ನ್ಯೂ ಲಾ ಇರ್ತದೆ, ಅದನ್ನೇ ನೀವು ಟ್ವಿಸ್ಟ್ ಮಾಡ್ತಿರ್ತೀರಿ, ಇದನ್ನು ಮಾಡ್ತಿರ್ತೀರಿ, ಇದು ಅಪ್ಲೈ ಆಕತ್ತೆ ಅಂತ ನೀವು ಹೇಳ್ತಿರ್ತೀರಿ, ಅದನ್ನು ಡಿಸ್ಟಿಂಗ್ವಿಷ್ ಮಾಡೋದಂಥದ್ದು ಇರ್ತದೆ ಅದರಲ್ಲಿ ಕಲೆ. ನಾವೇನು ಮಾಡ್ತಾ ಇದ್ದೀವಿ ನಾವೇ ಡೇಸ್ ಏನದ ಪ್ರಾಕ್ಟೀಸ್ ಏನದ ವಾಟ್ ಈಸ್ ಗ್ರೋಯಿಂಗ್ ಆನ್ ಅಂತಂದ್ರೆ ಹೆಡ್ ನೋಟ್ಸ್ ಓದೋದು, ಅದನ್ನು ಕೊಟ್ಬಿಡೋದು. ಹೆಡ್ ನೋಟ್ಸ್ ಯಾರ್ದದು? ಹೆಡ್ ನೋಟ್ಸ್ ಏನದ ಇಟ್ ಈಸ್ ಬೈ ದಿ ಆಥರ್. ಇದ್ರದ್ದು ಯಾವುದು ಲಾ ಪಬ್ಲಿಕೇಶನ್ಸ್ ಅಥವಾ AIR ತಗೊಳ್ರಿ, SEC ಸುಪ್ರೀಂ ಕೋರ್ಟ್ ತಗೊಳ್ರಿ, ಅವ್ರದ್ದು ಹೆಡ್ ನೋಟ್ಸ್ ಅದನ್ನ ಕಲ್ಔಟ್ ಮಾಡಿರ್ತಾರೆ, ಹಾಕಿರ್ತಾರೆ. ಹೆಡ್ ನೋಟ್ಸ್ ವಿಲ್ ನಾಟ್ ಗವರ್ನ್ ದ ಜಜ್ಮೆಂಟ್. ಈವನ್ ಟೈಟಲ್ ಆಫ್ ಏನೇ ಇದು ಯಾವುದು ಏನೇ ಆಕ್ಟ್ ಎನಾಕ್ಟ್ಮೆಂಟ್ ಈಗ ಏನದಲ್ಲ ಅದರ ಒಂದು ಇದನ್ನು ಕೊಡ್ತಾರೆ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ನೋಡಿ ಯಾವುದೋ ಒಂದು ಇದರ ಬರ್ತದೆ. ಆ ಇದ್ರೊಳಗೆ ಏನದ ಮ್ಯಾಕ್ ಟೈಟಲ್ ಬೇರೆ ಇರ್ತದೆ, ಕೆಳಗಡೆ ಬೇರೆ ಇರ್ತದೆ, ಅದ್ರ ಮೀನಿಂಗ್ ಬೇರೆ ಇರ್ತದೆ, ಇಲ್ಲಿ ಬೇರೆ ಇರ್ತದೆ. ಅದಕ್ಕೆ ಮತ್ತೆ ಕೋರ್ಟ್ ಇಂಟರ್ಪ್ರಿಟೇಷನ್ ಮಾಡ್ತದೆ. ಟೈಟಲ್ ವಿಲ್ ನಾಟ್ ಗವರ್ನ್ ದಿ ಸ್ಟ್ಯಾಚ್ಯೂಟ್. ವಿ ಹ್ಯಾವ್ ಟು ರೀಡ್ ದ ಸ್ಟ್ಯಾಚ್ಯೂಟ್ ಕಂಪ್ಲೀಟ್. ಏನದ ಸ್ಟ್ಯಾಚ್ಯೂಟ್ ನಾವು ಓದಬೇಕು, ಅವಾಗ ಗೊತ್ತಾಗುತ್ತೆ ಏನು ಪ್ರೊವಿಷನ್ ಅದಲ್ಲ, ಏನದ ವಾಟ್ ಆರ್ ಇಟ್ಸ್ ಏನದ ಇಂಗ್ರೀಡಿಯೆಂಟ್ಸು, ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಹೆಂಗೆ ಏನು, ಇದನ್ನೆಲ್ಲ ನಾವು ನೋಡ್ಕೋಬೇಕು. ಈಗ ಇನ್ನೊಂದು ಬಿಫೋರ್ ಕಮೆನ್ಸಿಂಗ್ ಮೈ ಏನದ ಸಬ್ಜೆಕ್ಟ್ ಪ್ರಾಪರ್ ಐ ಕ್ಯಾನ್ ಸ್ಪೀಕ್ ಏನದ ಇವ್ರು ಹೇಳಿದಂಗೆ ಏನದ
ಇದಕ್ಕೊಂದಕ್ಕೆ ರಿಸ್ಟ್ರಿಕ್ಟ್ ಏನು ಮಾಡಿದೆ. ನಿಮಗೇನದು ಇದ್ರದ್ದು ಏನು ಇಂಪಾರ್ಟೆಂಟ್ ಅದ ಅದನ್ನು ಹೇಳ್ತೀನಿ ಮಾಡ್ತೀನಿ. ಆದರೆ ಏನದ ಆ್ಯಸ್ ಐ ಮೆನ್ಷನ್ಡ್ ಇನ್ ದಿ ಮಾರ್ನಿಂಗ್ ಹೇಳ್ದಂಗೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ವಗೇರೆ ನೀವು ಒಂದೊಂದು ವರ್ಷ ಓದಿದ್ದೀರಿ. ಇಟ್ ಈಸ್ ನಾಟ್ ಏನದ ಜೋಕ್. 2 ತಾಸಿನ ಮುಗಿಸ್ತೀನಿ 3 ತಾಸಿನ ಮುಗಿಸ್ತೀನಿ ಅಂತಂದ್ರೆ. ಬಟ್ ಅದ್ರಾಗ ಇಂಪಾರ್ಟೆಂಟ್ ಏನದ, ನಮಗೆ ಡೇ ಟು ಡೇ ಏನು ಬರ್ತಾವೆ ಮಾಡ್ತಾವು, ಅದರಲ್ಲಿಂದ ಏನದ ಸ್ಪೆಸಿಫಿಕ್ ಆಗಿಂತ ಇದ್ದಂಥವ ಏನದು ನೀವು ವಾಟ್ ಯು ಕಾಲ್ ನಾವು ಇದನ್ನೇನು ಹೇಳ್ತೇವಲ್ಲ ಈಗ ಇಡಿಯಮ್ಸ್ ಅಥವಾ ಏನದ ಅದರಲ್ಲಿ ಅರ್ಥಗರ್ಭಿತವಾದಂಥ ಇಂಗ್ಲೀಷ್ ಏನದ ಆ ಇದನ್ನೇನು ಬರ್ತದೆ ಫ್ರೇಜಸ್ಸು ಫ್ರೇಜಿಯಾಲಜಿ ಅದ್ರದ್ದು ಮೀನಿಂಗ್ ಏನು ಇದ್ರ ಬಗ್ಗೆ ಏನದ ಕೆಲವು ಏನದಾವ ಅದನ್ನೆಲ್ಲ ನಾನು ತಗೋತೀನಿ, ಅದನ್ನೆಲ್ಲ ಹೇಳ್ತೀನಿ. ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ವಿಷಯ ಹೇಳೋದು ಅಂತಂದ್ರೆ, ಈಗ ನಾನೇನದ ಜಸ್ಟ್ ಏನದ ನಮ್ಮ ಇವ್ರ ಜೊತೆಗೆಲ್ಲ ಮಾತಾಡ್ತಾ ಇದ್ದೆ. ನಾನು ಅಲ್ಲಿ ಹೈಕೋರ್ಟ್ ಇದರಲ್ಲೇನೋ ಹೇಳ್ತಾ ಇರ್ತೀನಿ ನನ್ನೆಲ್ಲ ಕಲೀಗ್ಸ್ಗೆ ಅಥವಾ ಅಲ್ಲಿ ನಮ್ಮ ಜೂನಿಯರ್ ಫ್ರೆಂಡ್ಸ್ಗೆ ವಗೇರೆ ಎಲ್ಲನೂ ಹೇಳ್ತಾ ಇದ್ದೇನೆ. ಈಗ ಬಾರ್ ಬಂದವರು ವಗೇರೆ ಎಲ್ಲ ಇದು ಮಾಡೋದು. ಯಾಕಂದರೆ ನಂದೇನದ ಪ್ರೊಫೆಷನ್ ಅಂತಂದ್ರೆ ನಾನೇನದ ವಿ ಸ್ಟಾರ್ಟೆಡ್ ವಿತ್ ಹಂಬಲ್. ಇದು ಧಾರವಾಡಕ್ಕೆ ಬಂದದ್ದಂತಂದ್ರೆ ನಾನು ಗೋಕಾಕ್ನಿಂದ ಧಾರವಾಡಕ್ಕೆ ಬಂದವನು. ಇದಕ್ಕೆ ಆಫ್ಟರ್ ಮ್ಯಾರೇಜ್ ಬಂದೆ ನಾನು. ಧಾರವಾಡದೇನದ ಕನ್ಯಾ ಮಾಡಿಕೊಂಡು ಧಾರವಾಡಕ್ಕೆ ಬಂದು ಧಾರವಾಡದಾಗ ಸೆಟ್ಲ್ ಆದೆ. ಹೆಣ್ಮಕ್ಳು ನೀವು ನಗ್ತೀರಿ ನಗಿ. ಬಟ್ ಆದರೆ ನನಗೇನದಲ್ಲ ಅವರು ಎತ್ತಿ ಹಿಡ್ದಾರೆ ನನಗೆ. ಧಾರವಾಡ ಆಸ್ ಏನದ ಅಪೆಲ್ಡ್ ಮೀ ಲೈಕ್ ಎನಿಥಿಂಗ್ ವಿದೌಟ್ ಎನಿ ಇದು ನಾನು ಬಂದವನು. ಯಾವುದು ಅವಾಗಿನ ಕಾಲದಾಗ ಏನದ 1977 ಮ್ಯಾರೇಜು ಅವಾಗ ಬಂದಿದ್ದೆ ನಾನು. ಆ ನಂತರ ಏನದ ಐ ಸ್ಟಾರ್ಟೆಡ್ ಏನದ ನಂದು ಗ್ರ್ಯಾಜುಯೇಷನ್ ಆಗಿತ್ತು. 3-4 ವರ್ಷ ಏನದ ನಂದು ಏನದ ಆಗಿನ ಕಾಲದಾಗ ಪರಿಸ್ಥಿತಿ ಹೆಂಗಿತ್ತು ನಿಮ್ಗೆ ಗೊತ್ತೈತಿ. ಯಾವ ಜಾಬ್ ಇಲ್ಲ ಏನಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿದ್ವಿ, ಅದು ಮಾಡಿದ್ವಿ ಇದು ಮಾಡಿದ್ವಿ. ನಿಮ್ಮ ರಿಟನ್ ಆರ್ಗ್ಯುಮೆಂಟ್ ಒಳಗೆ ಯಾರೋ ಹೇಳಿದ್ರಿ ಈಗ ರಿಟನ್ ಎಕ್ಸಾಮಿನೇಷನ್ದೊಳಗೆ ಸಂಬಡಿ ವಾಸ್ ಏನದ ಟೆಲಿಂಗ್ ಮೇಡಮ್ ಏನೋ ಹೇಳ್ತಾ ಇದ್ರು ಸಾಕಷ್ಟು ಮಾರ್ಕ್ಸ್ ಇತ್ತು. ಅದನ್ನು ನೋಡಿದ್ರೆ ಮಾಡಿದ್ರೆ ನಾನು ಎಕ್ದಮ್ ಟಾಪ್ನಾಗ ಬರಬೇಕು ಅಸಿಸ್ಟೆಂಟ್ ಕಮಿಷನರ್ ಇದ್ರಾಗ KS-ನಾಗ. ಬಟ್ ನಂದು 56 ನಂಬರ್ ಇತ್ತು, 113 ಪೋಸ್ಟ್ ಇದ್ದು, ಇದ್ರಾಗಿದ್ದು 113 213 ಆಗಲಿಲ್ಲ. ಅವಾಗೇನದ ವೈವಾವಸ ಏನದ 200 ಮಾರ್ಕ್ಸ್. ಈಗ ಎಷ್ಟದು ಗೊತ್ತಿಲ್ಲ, ಅದನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಅದೇನದಲ್ಲ 175 180 ಕೊಡೋರು. ಅದು ಏನದ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದಿಲ್ಲ. ಹಿಂಗಂತಂದ್ರೆ ಅದಕ್ಕೇನದ ನಾನು ಲಾ ಜಾಯಿನ್ ಮಾಡಿದೆ ಯೂನಿವರ್ಸಿಟಿ ಲಾ ಕಾಲೇಜ್ಗೆ. ಅವಾಗ ಏನದ ನನ್ನ ಫ್ರೆಂಡ್ಸ್ ಏನದ ನಮ್ಮ ಪೀರಾ ಅವರು ಮುತಾಲಿಕ್ ಪಾಟೀಲ್ ಅಂತ ಹೇಳಿ, ಹಿ ಈಸ್ ಆಲ್ಸೋ ಅವರ್ ಕ್ಲಾಸ್ಮೇಟ್. ಹಿ ಲೇಟರ್ ಬಿಕೇಮ್ ಏನದ ಜಡ್ಜ್ ಆಫ್ ದಿ ಹೈಕೋರ್ಟ್. ಆ ನಂತರ ಏನದ ಅವರು ಮುನ್ಸಿಪಾಲ್ಗೆ ಹೋದ್ರು, ಸಣ್ಣ ಏಜ್ನಾಗ ಅವ್ರ ಮ್ಯಾಲೆ ಬಂದರು. ಆಮೇಲೆ ಏನದ ಇನ್ನೊಬ್ಬರು ಜಾಲ್ಗಾರ್ ಅಂತಿದ್ರು, ಅಡ್ವೊಕೇಟ್ ಫ್ರಾಮ್ ಏನದ ಹುಬ್ಳಿ. ಈಸ್ ಆಲ್ಸೋ ಏನದ ಸೀನಿಯರ್ ಅಡ್ವೊಕೇಟ್. ರೀಸೆಂಟ್ಲಿ ಏನು ಕೋವಿಡ್ದೊಳಗೆ ಲಾಸ್ಟ್ ಇಯರ್ ಓನ್ಲಿ ಹಿ ಪಾಸ್ಡ್ ಅವೇ. ಸೊ ಅದು ಬೇರೆ. ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಈ 4 ಜನ ನಮಗೇನ ಬೆಳಿಗ್ಗೆ 8:30 ರಿಂದ 12 ತನಕ ಏನದ ಕ್ಲಾಸು ಯೂನಿವರ್ಸಿಟಿ ಲಾ ಕಾಲೇಜ್ನಲ್ಲಿ. 8:30 ರಿಂದ 12 ತನಕ ನಮ್ಮ ಕ್ಲಾಸು. 12 ಗಂಟೆಗೆ ಬಂದ ನಂತರ ಏನದ ಸ್ವಲ್ಪ ಊಟ ಮಾಡ್ಕೊಂಡು ಇದನ್ನು ಮಾಡಿಕೊಂಡು ಐದರ್ ನಮ್ಮ ಮನೆ ಮೇಲೆ ಅಲ್ಲಿ ನಾವು ಕೂಡ್ತಿದ್ವಿ. ಮನೆ ಅಂತಂದ್ರೆ ಹಂಚಿನ ಮನೆ, ಕೆಳಗಡೆ ಫ್ಯಾಮಿಲಿ, ಮ್ಯಾಲೆ ಒಂದೇ ರೂಮ್ ನಮ್ದು ಏನದ ಟಾಪು, ಮ್ಯಾಲೆ ಇದು ಎಲ್ಲ ಕಾಯ್ತಾ ಇತ್ತು ಹಂಚಿಂದು. ಬಿಸಿಲುಗಾಲದಾಗ ಅವಾಗೆಲ್ಲ ಇದು ಎಕ್ಸಾಮ್ ಟೈಮ್ ಅಂತಂದ್ರೆ ಬಿಸಿಲುಗಾಲಲ್ಲ, ಅದು ಮಾರ್ಚ್ ಏಪ್ರಿಲ್ನಲ್ಲಿ. ಅಲ್ಲೇನದ ನಾವು 4 ಮಂದಿ ಏನದ ಬೆವರು ಸುತ್ಕೋತ ನಾವು ಚರ್ಚೆ ಮಾಡ್ತಿದ್ವಿ. ಇದೊಂದು ಇವತ್ತು ಈ ಸಬ್ಜೆಕ್ಟ್ ಇದನ್ನು ತೊಗೊಳ್ಳೋಣ, ಇವತ್ತು ಇದನ್ನು ತೊಗೊಳ್ಳೋಣ ಅಂಥೇಳಿ ಹಿಂಗೇನದ ಗ್ರೂಪ್ ಡಿಸ್ಕಷನ್ಸ್ ನಾವು ಮಾಡ್ತಿದ್ವಿ. ನೀವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಗ್ರೂಪ್ ಡಿಸ್ಕಷನ್ ಮಾಡ್ಕೊಂಡ್ರೆ ನೀವು ಯು ಕ್ಯಾನ್ ಏನದ ಅಸ್ಯುಮ್ಲೇಟ್ ಒಬ್ರದ್ದು ಏನು ವಿಚಾರದ ಅದಕ್ಕೆ ವಿರುದ್ಧವಾದಂಥ ವಿಚಾರಧಾರೆನೂ ಬರ್ತವ. ಈಗ ನೀವು ನಮ್ಮ ಕೋರ್ಟ್ನಲ್ಲಿ ಏನದಲ್ಲ ಒಂದೇ ಇದಕ್ಕೆ ಏನದ ಬೇರೆ ಬೇರೆ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡ್ತಾರೆ, ಹೌದಲ್ವಾ? ಆ ಅಡ್ವೊಕೇಟ್ಸ್ ಅದನ್ನ ಹೇಳ್ತಾರೆ, ಈ ಅಡ್ವೊಕೇಟ್ಸ್ ಇದನ್ನ ಹೇಳ್ತಾರೆ. ಯಾವ್ದು ಖರೆ ಅದನ್ನು ಡಿಸೈಡ್ ಮಾಡೋದನ್ನ ಜಡ್ಜ್ ಇರ್ತದೆ. ಸೊ ಅದಕ್ಕೇನದ ಡಿಫ್ರೆಂಟ್ ಮೀನಿಂಗ್ಸ್ ಏನು ಸಿಗ್ತದೆ, ಡಿಫ್ರೆಂಟ್ ಇದೇನು ಸಿಗ್ತದೆ ಹೀಗೆ. ಆಮೇಲೆ ನಾವೇನು ಮಾಡ್ತಿದ್ವಿ, ಧಾರವಾಡದಲ್ಲಿ ನೀವು ಎಲ್ಲರೂ ಬಂದಿರ್ಬೋದು, ಗೊತ್ತೂ ಇರ್ಬೋದು, KC ಪಾರ್ಕ್ ಅಂತದ, ಕಿತ್ತೂರು ಚೆನ್ನಮ್ಮ ಪಾರ್ಕ್. ಕಿತ್ತೂರು ಚೆನ್ನಮ್ಮ ಪಾರ್ಕಿಗೆ ಏನದ ಮಧ್ಯಾಹ್ನದಾಗ ಲಂಚ್ ಕಟ್ಕೊಂಡು ಏನದ ನಾವು ಹೋಗೋದಲ್ಲಿ, ಮನ್ಯಾಗ ಕೂಡಕ್ಕೆ ಜಾಗತಿಲ್ಲ. ಆಮೇಲೆ ಬಿಸಿಲು ಅಲ್ಲೇ ಅಥವಾ ಇದಕ್ಕೆ ಕರ್ನಾಟಕ ಯೂನಿವರ್ಸಿಟಿ ಇದಕ್ಕೆ ಯಾವುದೋ ಗಾರ್ಡನ್ಗೆ ಅಲ್ಲಿ ಇದಕ್ಕೆ ನಾವು ಹಿಂಗೋಗಿ ಸಂಜೆವರೆಗೆ ಏನದ ಅಲ್ಲೆಲ್ಲ
ಕೆಲಸ ಇದನ್ನು ಓದ್ಕೊಂಡು ಮಾಡಿಕೊಂಡು ಬಂದು ಈ ನಮ್ಮನೆ ನಾವೆಲ್ಲ ಪ್ರಿಪೇರ್ ಆಗ್ತಿದ್ವಿ. ಆಗಿನ ಟ್ಯೂಷನ್ ಕ್ಲಾಸು ಇದು ಏನಿದ್ದಿರಲಿಲ್ಲ. ನಾವೆಲ್ಲ ವರ್ನ್ಯಾಕ್ಯುಲರ್ ಇದರಿಂದ ಬಂದವರು. ಆಗಿನ ಕಾಲದಾಗ ಕಾನ್ವೆಂಟ್ ಹೋಗರೆ ಅಂತಂದ್ರೆ ಇಟ್ ವಾಸ್ ಏನದ ನಾಟ್ ಎ ಕನ್ಸೆಪ್ಟ್ ಅಟ್ ಆಲ್. ಈಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾನ್ವೆಂಟ್ ಕಲಿತಾರೆ ಮಾಡ್ತಾರೆ, ಅದು ಬೇರೆ ವಿಷಯ. ಅದಕ್ಕೆ ಇದ್ರೊಳಗೆ ನಮ್ಮ ಪ್ರೊಫೆಸರ್ಸ್ ಅಥವಾ ನಾನು ಎಲ್ಲರಿಗೂ ಹೇಳ್ತಾ ಇದ್ದಿದ್ದಂತಂದರೆ, ನಮ್ಮಲ್ಲಿ ಜುಡಿಷಿಯಲ್ ಅಕಾಡೆಮಿಗೆ ಫ್ಯಾಕಲ್ಟಿ ಮೆಂಬರ್ ನಾನು ಟಿಲ್ ಮೈ ರಿಟೈರ್ಮೆಂಟ್. ಅವಾಗ ಏನು ಹೇಳ್ತಾರೆ ಅಂತಂದ್ರೆ, ದೇರ್ ಈಸ್ ಅ ಸೇಯಿಂಗ್, ದೇರ್ ಈಸ್ ಆಲ್ವೇಸ್ ಏನದ ಎ ವೇಕೆಂಟ್ ಪ್ಲೇಸ್ ಅಟ್ ದ ಟಾಪ್. ಮೇಲೆ ಹೋದಂಗೆ ಎಲ್ಲಾನು ಖಾಲಿಯೇ ಇರ್ತದ ಪ್ಲೇಸ್. ಇಟ್ ಈಸ್ ಯು ಹೂ ಹ್ಯಾಸ್ ಟು ಆಸ್ಪೈರ್ ಆ್ಯಂಡ್ ಏನದ ಟೇಕ್ ದಟ್ ಪೊಸಿಷನ್. ನಮ್ಮ ಕಡೆ ಅದು ಅದಕ್ಕೆ ಏನದಲ್ಲ, ನಾವಲ್ಲೇ ಮೇಲ್ಗಡೆ ಹತ್ತಬೇಕಾದ್ರೆ ಅದನ್ನು ಹೇಗೆ ಮಾಡಬೇಕು. ಆಮೇಲೆ ದೇರ್ ಈಸ್ ನೋ ಇದು ಯಾವುದು ನೋ ಎಕ್ಸ್ಕ್ಯೂಸ್ ಅನ್ರಿ ಅಥವಾ ನೋ ಎಸ್ಕೇಪ್ ಅಂತನ್ರಿ. ದೇರ್ ಈಸ್ ನೋ ಅದರ್ ವೇ ದ್ಯಾನ್ ದಿ ಹಾರ್ಡ್ ವರ್ಕ್, ಸಿನ್ಸಿಯರಿಟಿ ಇನ್ ದಿಸ್ ಪ್ರೊಫೆಷನ್. ಇದು ಭಾಳ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಬೇಕು, ಸಿನ್ಸಿಯರಿಟಿ ಬೇಕು, ಇದು ವೆರಿ ಇಂಪಾರ್ಟೆಂಟ್. ಸೊ ದೇರ್ ಫೋರ್ ಏನದಲ್ಲ, ಇನ್ ದ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಏನದ, ನಾವು ಏನದ ಐ ವಿಲ್ ಟೇಕ್ ಅಪ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಏನದ ಪ್ರಾಪರ್. ನಾವು ಐ ರಿಕ್ವೆಸ್ಟ್ ಎಸ್ಪೆಷಲಿ ಜೂನಿಯರ್ ಮೆಂಬರ್ಸ್ ಆಫ್ ದಿ ಬಾರ್ ಆರ್ ಮೈ ನನ್ನ ಕಿರಿಯ ವಕೀಲರ ಮಿತ್ರರಿಗೆ ನನಗೆ ಅವರಿಗೆ ಕೇಳೋದಂತಂದ್ರೆ, ದೇ ಮಸ್ಟ್ ಏನದ ಇಂಟ್ರಾಕ್ಷನ್ ನಿಮ್ಮ ಕಡೆಯಿಂದ ಬರಬೇಕು. ಸೊ ಡ್ಯಾಟ್ ಏನದ ನಮ್ಮಲ್ಲಿಂದ ಸ್ಪಾಂಟೇನಿಯಸ್ ಆಗಿ ಇದು ಬರ್ತಿರ್ತದೆ. ಹಾಗೆ ಕುತ್ಕೊಂಡು ಕೇಳ್ಕೊತ ಹೋಗೋಕ್ಕಿಂತಲೂ ನೀವು ಏನದ ಈ ಡಿಸ್ಕಷನ್ದಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಅಂದರೆ ನಿಮಗೆ ಅದರ ಬಗ್ಗೆ ಅರ್ಥಗರ್ಭಿತವಾದಂಥ ಏನು ವಿಷಯಗಳೇನದಾವ, ಇದರಲ್ಲಿ ಮ್ಯಾಕ್ಸಿಮ್ಸ್ ಏನದಾವ, ಅವು ನಿಮಗೆಲ್ಲನೂ ಗೊತ್ತಾಗ್ತದೆ. ನಾವು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಈಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. ಇಟ್ ಈಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. ಏನವು ಟೂ ಪಾರ್ಟ್ಸ್ ಅಂತಂದ್ರೆ, ಯಾವುದು ಟೂ ಪಾರ್ಟ್ಸ್ ಅಂತಂದ್ರೆ ನೀವು ಹೆಂಗೆ ಅದನ್ನು ಡಿವೈಡ್ ಮಾಡ್ಕೋತೀರಿ? ಸೆಕ್ಷನ್ಸ್ 1 to 53A. It contains certain maxims and certain restrictions and what are the consequences of transfer of particular kinds of properties. They are later on, namely they starts from section 54 onwards and to the end. 1 to 53A. 53A ಅಂತ ಅನ್ನೋದು ರೀಸೆಂಟ್ಲಿ ಅಂತ 1929 ಒಳಗಂದ ಇನ್ಸರ್ಟ್ ಮಾಡಿದ್ದಾರೆ. ದಟ್ ಈಸ್ ಅನದರ್ ಡಾಕ್ಟ್ರಿನ್ ಆಫ್ ಅನದರ್ ಪಾರ್ಟ್ ಪರ್ಫಾರ್ಮನ್ಸ್. Sections 1 to 53 or 53A. These are the basic principles. These are the basic principles. Say for example, namely the ಉಳಿದದ್ದೇನದ ಕೈಂಡ್ಸ್ ಆಫ್ ದಿ ಟ್ರಾನ್ಸ್ಫರ್ಸ್ ನಮ್ಗೆ ಕೊಡ್ತಾರೆ. ವಾಟ್ ಆರ್ ದೋಸ್ ಕೈಂಡ್ಸ್ ಆಫ್ ದಿ ಟ್ರಾನ್ಸ್ಫರ್ಸ್? ದೇ ಸೇ ನೇಮ್ಲಿ ಫ್ರಾಮ್ ಸೆಕ್ಷನ್ 54 ಆನ್ವರ್ಡ್ಸ್. ಸೊ ಹೌ ಮೆನಿ ಕೈಂಡ್ಸ್ ಆಫ್ ಏನದ ಟ್ರಾನ್ಸ್ಫರ್ಸ್ ಆರ್ ಪ್ರೆಸ್ಕ್ರೈಬ್ಡ್ ಬೈ ದಿಸ್ ಆಕ್ಟ್ ಆರ್ ದಿಸ್ ಪರ್ಟಿಕ್ಯುಲರ್ ಎನಾಕ್ಟ್ಮೆಂಟ್? ಎಷ್ಟು ಕೈಂಡ್ ಆಫ್ ಏನದ ಟ್ರಾನ್ಸ್ಫರ್ಸ್ ಅದಾವ? How many kinds of transfers? Here the words used is transfer and transferring. Okay? ಎಷ್ಟದಾವ ನಮ್ಮಲ್ಲಿ ಕೈಂಡ್ಸು? ಸೇ ಫಾರ್ ಎಕ್ಸಾಂಪಲ್, ನಾ ಹೇಳೋದು ಗೊತ್ತಾಗ್ತಾ ಇದೆ. ಟ್ರಾನ್ಸ್ಫರ್ಸ್ ಅಂದ್ರೆ ಏನು? ಟ್ರಾನ್ಸ್ಫರ್ ಅಂದ್ರೆ ಏನು? ಸೇಲ್ ಒಂದಾಯ್ತು. ನೆಕ್ಸ್ಟ್ ಸೇಲ್, mortgage, lease, exchange, gift, then actionable claim. These are the 6 kinds of another transfers recognized
by this particular the Transfer of Property Act. Please remember another Transfer of Property Act another, it is basically applicable to immovable properties. Movable property another Sale of Goods Act ಇದೆ, ಡಿಫರೆಂಟ್ ಎನಾಕ್ಟ್ಮೆಂಟ್ಸ್ ಇದಾವೆ. ಇದು in some other aspects it may include movable property, but essentially it deals with the immovable property or rights arising under the immovable properties. So now let us say, namely, what is transfer and who can make the transfer, or who is the transferor and who is the transferee. What are the competence of a transfer? Who is competent to transfer? Some definitions another ನೀವು ತಗೊಳ್ಳಿ. What is this transfer? Transfer of property that is defined another in section 5 of the Transfer of Property Act 1882. In the following sections, transfer of property means any act by which living person conveys property in present or in future to one or more of the other living persons, or to himself and one or more other living person, and to transfer property is to perform such act. So transfer of property ಅಂತಂದ್ರೆ ಏನು? It applies only between two living persons, inter vivos ಅಂತಾರೆ ಅದಕ್ಕೆ. This is a doctrine. Inter vivos, two living persons. It may be distinguished with the wills. Will ಯಾವ್ದು ಬರ್ತದೆ? Will is executed by the testator and it comes into effect ಯಾವಾಗೆ? Only after death. And how the will is to be proved? That is provided under section 68 of the ಯಾವ್ದು ಆಕ್ಟು? Indian Succession ಇದು Evidence Act. And what are the validity or valid requisites of a will? Section 63 of the ಯಾವ್ದು ಆಕ್ಟು? Indian Succession Act. Hindu Succession Act ಬೇರೆ, Indian Succession Act ಬೇರೆ. Indian Succession Act it applies except these wills to other than those Hindus, namely Christians, Parsis, ಇವರು. And who are Hindus? But again you have to go back to Hindu Succession Act. Who are Hindus ಅನ್ನೋದಕ್ಕೆ. ಸೊ ಹೀಗೆ ಒಂದಕ್ಕೊಂದಕ್ಕೆ ಏನದೆ, ಎಲ್ಲವೂ ಇಂಟರ್ಲಿಂಕ್ ಇರ್ತವೆ. ಒಂದಕ್ಕೆ ಒಂದು ಏನದೆ, ಎಲ್ಲ ಇಂಟರ್ಲಿಂಕ್ ಇರ್ತವೆ. Who are Hindus? Hindus by religion. It also includes Jains, Buddhists, ಮತ್ತೆ Veerashaivas, Lingayats, like this. But does not include ಅದು ಇದೆ. ಸೊ therefore ಇದನ್ನ ಬಗ್ಗೆ ಏನದ ನೀವೆಲ್ಲಾನು ನೋಡ್ತಾ ಇರಬೇಕು. ಒಂದೇ ಆಕ್ಟ್ ನಾವು ಹಿಡಿದ್ರೆ ಮಾಡಿದರೆ ಇದ್ರಾಗೆಲ್ಲ ವೇರಿಯಸ್ ಏನದ ನಮ್ಮ ಎನಾಕ್ಟ್ಮೆಂಟ್ಸ್ ಎಲ್ಲ ಮಾಡ್ತಾವೆ. ಇದರಲ್ಲಿ ಇದು ಅಲ್ಲಿ ಹಾಕಿರ್ತಾರೆ, ಅದ್ರಾಗ ಇಲ್ಲಿದೆ ಹಾಕಿರ್ತಾರೆ, ಒಂದಕ್ಕೊಂದೆಲ್ಲ ಕನೆಕ್ಷನ್ ಇರ್ತದೆ. ಪ್ರತಿಯೊಂದು ಇದಕ್ಕೆ ಏನದ ವರ್ಡ್ಗೆ ಇದಕ್ಕೆ ಇಂಟರ್ಪ್ರಿಟೇಷನ್ ಉಂಟು. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ದೆನ್ ಇದ್ರ ಬಗ್ಗೆ ಇನ್ನೊಂದು ಹೇಳೋದಂತಂದ್ರೆ ವಾಟ್ ಮೇ ಬಿ ಟ್ರಾನ್ಸ್ಫರ್ಡ್. ಸೆಕ್ಷನ್ 6. ವಾಟ್ ದಿ ಸೆಕ್ಷನ್ 6 ಏನು ಹೇಳ್ತದೆ? What may be transferred. So here property of any kind may be transferred.
except as otherwise provided by this act or by any other law for the time being in force. Property of any kind may be transferred. ಯಾವುದೇ ಇರಲಿ ಅದು ಟ್ರಾನ್ಸ್ಫರ್ ಮಾಡಬಹುದು, ಎಕ್ಸೆಪ್ಟ್ ದೋಸ್ which are stated in subsections, subclause A to I of this Transfer of Property Act. ಇದರಲ್ಲಿ whether the chance, A is very important, section 6A, the chance of an heir apparent succeeding to an estate, the chance of a relation obtaining a legacy on the death of the kinsman, or any other mere possibility of a like nature cannot be transferred. Section 6A, it incorporates a doctrine that is known as spes successionis. Spes successionis. SPEC successionis. NIS. Spes successionis ಅಂತಂದ್ರೆ ಏನು? This is another English maxim. It is imported here. So the simple mere chance of an heir, mere chance of an heir apparent, ಅವ ಮುಂದೆ ಹೇರ್ ಆಗಿರ್ತಾನ, succeeding to an estate, it is not permissible, or it cannot be, it is not the subject matter of that transfer of property. So for example, A transfers property to B and he imposes a condition that B or his so and so heirs, so and so forth heirs, or another whether they can claim. Simple. ಇದರಲ್ಲಿ ಹೇರ್ ಅಪೆರೆಂಟ್ ಟು ಸಕ್ಸೀಡಿಂಗ್ ಅದು ಇಲ್ಲೇ ಇಲ್ಲ. ಮಿಯರ್ ಚಾನ್ಸ್, ಚಾನ್ಸ್ ಮೇ ಫ್ರುಕ್ಟಿಫೈ ಆರ್ ಮೇ ನಾಟ್ ಫ್ರುಕ್ಟಿಫೈ. ಚಾನ್ಸ್ ಬಂದರೂ ಬರ್ಬೋದು, ಬರಲೇಕೆಲ್ಲೂ ಇಲ್ಲ. ಸೊ ದೇರ್ ಫೋರ್ ಇಟ್ ಈಸ್ ನಾಟ್ ಎ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಅ ಟ್ರಾನ್ಸ್ಫರ್. ಮಿಯರ್ ಚಾನ್ಸ್ ಆಫ್ ಆನ್ apparent, heir apparent to succeeding to an estate is not the subject matter of the transfer of property. Say for example, here there are several decisions are there on this particular point. Now I will just point it out, namely this is the decision of the Honorable Supreme Court of 3 judges bench, 2011 Supreme Court cases 9, page number 223. 2011 9 Supreme Court cases 223. ಇದರಲ್ಲಿ ಹೇಳ್ತಾರೆ ಸ್ಪೆಸ್ ಸಕ್ಸೆಷನಿಸ್ಟ್ bar to transfer right to spes successionists under the rules of Mamdan law as well as under section 6A of the Transfer of Property Act, conduct of the parties. ಇದರ ಬಗ್ಗೆ ಹೇಳ್ತಾರೆ, it is both applicable to Muslim law as well as to the Hindus. Muslim law ಅಲ್ಲಿ ಬೇರೆ ಬರ್ತದೆ, same on the same line. So here it is held that either such course of conduct A or B, A means what? This is here, what is stated here is conduct of parties, estoppel. Estoppel is also taken into consideration by the Honorable Supreme Court while deciding this particular case. Estoppel, that is defined in section 115 of the Evidence Act. Evidence Act ಇವೆಲ್ಲ ಕ್ಲಬ್ ಆಗಿರ್ತವೆ, ಎಲ್ಲಾನು ಒಂದರಲ್ಲಿ ಒಂದು ಇಶ್ಯೂಸ್ ಎಲ್ಲ ಹೇಳ್ತವೆ. Relinquishment, renouncement of the chance of a succession to an estate by the heir apparent
during the lifetime of the owner of the estate by receiving consideration for giving up their expectant future share in the property, or by entering into a family arrangement or settlement to that effect, held either such course of conduct A means by receiving consideration ಅವನಿಗೇನೋ ಒಂದು ಕೊಟ್ಟಿರ್ತಾರೆ ಹೇರ್ ಅಪೆರೆಂಟಿಗೆ, ರಿಸೀವಿಂಗ್ ಕನ್ಸಿಡರೇಷನ್ ಆ್ಯಂಡ್ ಗಿವಿಂಗ್ ಅಪ್ ಏನದ ಹೀಸ್ ರೈಟ್. ಹೇರ್ ಅಪೆರೆಂಟಿಗೆ ತನಗೆ ಬರುವುದಿಲ್ಲ ಆತನಿಗೆ, ಆತಂದು ಏನು ತೋತಾರೆ ಮಾಡ್ತಾರೆ ಯಾರು, ದೋಸ್ ಹೂ ಎಂಟರ್ ಇನ್ ಟು ಎ ಟ್ರಾನ್ಸಾಕ್ಷನ್ of transfer of property or any kind of another right in that particular property, they will not be entitled to succeed in a subsequent suit or any dispute arising. Or B, would constitute an exception to the bar of transfer of property, transfer of right to successionists. Hence, when after the death of the owner of the estate, inheritance opens, doctrine of estoppel would operate against such heirs, disentitle them from claiming their share in the estate on the basis of principle of succession, is such claim being opposed to public policy. So here, para number 26 to 36 ದೊಳಗೆ ಏನದ ಇದರ ಡಿಟೇಲ್ ಏನದ ಅದರಲ್ಲಿ ಇದನ್ನು ಹೇಳ್ತಾರೆ. What this is said, para 26 of this particular judgment, page number 230 dalli, what may be transferred here, this particular act is analyzed, provision is analyzed. Property of any kind may be transferred except as otherwise provided by this act or by any other law for the time being in force. A, the chance of an heir apparent succeeding to an estate, the chance of a relation obtaining the legacy on the death of the kinsman, or any other mere possibility, this is mere possibility of a like nature, cannot be transferred. So here what this provision says is, namely, ಇದರಲ್ಲಿ ಏನಾಗಿತ್ತು ಅಂತಂದ್ರೆ ಈ ಇದರಲ್ಲಿ ಮಮ್ಡನ್ ಲಾಸ್ ಸಹಿತ ಏನದ ಅದರಲ್ಲಿ ಅದನ್ನು ಅವರು ಹೇಳಿದ್ದಾರೆ, ಕನ್ಸಿಡರ್ ಮಾಡಿದ್ದಾರೆ. ಸೆಕ್ಷನ್ 115 ಆಫ್ ದಿ ಎಸ್ಟೋಪೆಲ್, ದಟ್ ಈಸ್ ಆಲ್ಸೋ ಏನದ ಆಸ್ ವೆಲ್ ಆಸ್ ಸೆಕ್ಷನ್ 54 ಆಫ್ ದಿ ಮುಲ್ಲಾಸ್ ಪ್ರಿನ್ಸಿಪಲ್ಸ್ ಆಫ್ ದಿ ಮಮ್ಡನ್ ಲಾ ಅದನ್ನು ತೊಗೊಂಡಿದ್ದಾರೆ. ಸೊ ದೇರ್ ಫೋರ್ ಏನದ ದ ಕೋರ್ಟ್ ಹೆಲ್ಡ್ ದಟ್ ದಿಸ್ ಕೋರ್ಟ್ ಅಕಾರ್ಡಿಂಗ್ಲಿ held that renunciation of a supposed right, it is only a supposed right, it may culminate or may not culminate, it may culminate or may not culminate. ಅಂದರೆ ಅದು ಆಗ್ಬೋದು ಅಥವಾ ಆಗಲೇ ಇಕ್ಕಿಲ್ಲ, ಮೇರ್ ಚಾನ್ಸಸ್ ಟು ಸಕ್ಸೀಡಿಂಗ್ ಟು ಎನ್ ಎಸ್ಟೇಟ್. ನಾನೇನದ ಒಂದು ಯಾವುದೋ ಎಸ್ಟೇಟಿಗೆ ನಾನು ಸಕ್ಸೀಡ್ ಆಗ್ತೀನಿ, ಆ ಡೆತ್ ಆದ ನಂತರ ಏನದ ನಮ್ಮ ಇವ್ರದ್ದು ನಂತರ ಯಾರ್ದೋ ಒಂದು ವ್ಯಕ್ತಿ ನಂತರ ಅಂತ ಅನ್ನೋದು, ದಿಸ್ ಇಸ್ ಸಿಂಪ್ಲಿ ಎ ಚಾನ್ಸ್. ಇಫ್ ಯು ಆರ್ ಲೀನಿಯಲ್ ಡಿಸೆಂಡೆಂಟ್ಸ್ ಆಫ್ ಎನಿ ಪರ್ಟಿಕ್ಯುಲರ್ ಪರ್ಸನ್, ದೆನ್ ಯುವರ್ ರೈಟ್ಸ್ ಆರ್ ಡಿಟರ್ಮಿನ್ಡ್ ಅಂಡರ್ ದ Hindu Succession Act, or differently if they belong to some other community like Mamdan law or Christians, the laws and the pertaining to them, they will take care of such things. So therefore, the judgment ಇವೆಲ್ಲನೂ ಇದಿರ್ತದೆ, ನಿಮಗೆ ರೆಫರ್ ಮಾಡಿರ್ತೀನಿ. ಆಮೇಲೆ you can download from your own website, and I am also handing over these particular decisions to the president of the association or organizers. So please remember that here what I wanted to emphasize is only mere chance. Athan bare chance irtade, actual right athan kodudilla. Ata transferor means, say for example seller or mortgagor, he simply says that I am transferring this particular property to you, or that particular person ಏನದಲ್ಲ, it is only he is mere chance adu. ಯಾಕಂದ್ರೆ this particular property shall come to you after the death of so and so.
ಅಸೋ ಆ್ಯಂಡ್ ಸೊ ಡೆತ್ ಆಗಲಿಲ್ಲ ಅಂದರೆ, ಅಥವಾ ಅಷ್ಟರೊಳಗೆ ಈತ ಹೋದಂದ್ರೆ ಟ್ರಾನ್ಸ್ಫರ್, ಬಿಕಾಸ್ ಆಸ್ ಐ ಪಾಯಿಂಟೆಡ್ ಔಟ್ ಯು ದಟ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಇಟ್ ಈಸ್ ಏನದ ಬಿಟ್ವೀನ್ ದಿ ಪರ್ಸನ್ಸ್ ಇಂಟರ್ವೈವಸ್, ಬಿಟ್ವೀನ್ ಲಿವಿಂಗ್ ಪರ್ಸನ್ಸ್. ಅಷ್ಟರೊಳಗೆ ಟ್ರಾನ್ಸ್ಫರ್ ಆತ ಇರಲಿಲ್ಲ ಅಂದರೆ ದ ಟ್ರಾನ್ಸ್ಫರ್ ಬಿಕಮ್ಸ್ ವೈಡ್, ಸಿಂಪಲ್. ಈತನ ಚಾನ್ಸ್ ಆಗೋದಿಲ್ಲ. ಸೊ ಎ ಸೇಸ್ ದ್ಯಾಟ್ I am transferring this particular property to B, and thereafter B is to be born son C. To be born son C. That particular the thing C, he may born or may not be son or daughter. So therefore, it is only a mere chance. Mere chance. So ಅದಕ್ಕದು ಬರೋದಿಲ್ಲ. Then the other important aspect of the matter is, namely, ಕೊಪ್ಪಳದ ಬಿಸಿಲು ಹೊಡೆಯುತ್ತಾ ಇದೆ. ಈಗ ಒಂದ್ಸಲ ಟ್ರಾನ್ಸ್ಫರ್ ಮಾಡಿದರು ಪ್ರಾಪರ್ಟಿ, ಸೇ ಫಾರ್ ಎಕ್ಸಾಂಪಲ್ ಈಗ ಟ್ರಾನ್ಸ್ಫರ್ ಆದ ನಂತರ ಆಪರೇಷನ್ ಆಫ್ ದಿ ಟ್ರಾನ್ಸ್ಫರ್ ಸೆಕ್ಷನ್ 8 ಅದೇನೇನದ, when this particular transfer A sells property to B, from which date that particular transfers comes into effect? ಯಾವಾಗ ಬರುತ್ತೆ ಅದು ಆಪರೇಷನ್ ಆಫ್ ಎ ಟ್ರಾನ್ಸ್ಫರ್? Immediately thereafter, immediately after the registration or this particular transfer is complete. When transfer is complete, so registration act ಅಲ್ಲಿ ನೋಡಬೇಕು, section 17, what kind of another property and whether another immobile property of the value of rupees 100 and upwards, namely they are compulsorily registrable documents. ಹೌದಾ? ಸೊ ಒಂದ್ಸಲ ನೀವು ಕಂಪಲ್ಸರಿ ಅದನ್ನು ರಿಜಿಸ್ಟರ್ ಮಾಡಿದ್ರೆ ಆಪರೇಷನ್ ಆಫ್ ದಿ ಟ್ರಾನ್ಸ್ಫರ್, ಹಿಯರ್ ಯು ಮೇ ಸಿ ಹಿಯರ್, unless a different intention is expressed or necessarily implied, ಆ ಸೇಲ್ಡ್ ಡೀಡ್ದಲ್ಲಿಯೇ ಯಾವುದಾದ್ರೂ ರಿಸ್ಟ್ರಿಕ್ಷನ್ ಹಾಕೋದಿದ್ರೆ ಅದರಲ್ಲಿಯೇ ರಿಸ್ಟ್ರಿಕ್ಷನ್ ಹಾಕಿರಬೇಕು. ಅದರ್ವೈಸ್ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ, ಸೇಲ್ ಮಾಡಿದ್ರಿ, ಮಾರ್ಟ್ಗೇಜ್ ಮಾಡಿದ್ರಿ, ಆರ್ ಎನಿ ಅದರ್ ಕೈಂಡ್ ಆಫ್ ಟ್ರಾನ್ಸ್ಫರ್ ಮಾಡಿದ್ರಿ, ದ effect is, its operation is, it takes effect immediately. Sale deed, the moment sale deed or any registered document is executed conveying the property, conveying your right, transfer rights in favor of transferee, namely it takes effect immediately. So here what this particular section says is, unless a different intention is expressed or necessarily implied, a transfer of property passes forthwith to the transferee all interest which the transferor is then capable of passing the property, and in the legal incidents thereof. So for example, ಆ ಪ್ರಾಪರ್ಟಿ ಜೊತೆಗೆ ಲೀಗಲ್ ಇನ್ಸಿಡೆಂಟ್ಸ್ ಅಂತಂದರೆ ಈಸ್ಮೆಂಟ್ಸ್ ಯಾರೋ ಬೆಳಗ್ಗೆ ಹೇಳ್ತಾ ಇದ್ರು ಈಸ್ಮೆಂಟ್ಸ್ ಬಗ್ಗೆ. ಈಸ್ಮೆಂಟ್ಸ್ ಫಾರ್ ಎಕ್ಸಾಂಪಲ್, ನೇಮ್ಲಿ ಈಗ ಆ ಪ್ರಾಪರ್ಟಿ ಜೊತೆಗೆ ಫಾರ್ ದ ಎಂಜಾಯ್ಮೆಂಟ್ ಆಫ್ ಎ ಪರ್ಟಿಕ್ಯುಲರ್ ಎ ಪ್ರಾಪರ್ಟಿ ಪಾಸಿಂಗ್ ಓವರ್ ದಿ ಪ್ರಾಪರ್ಟಿ ಆಫ್ ಬಿ, or this is a passage, that is called an easement. And when, if this particular transferor is enjoying this particular A property to pass over to B property or to the road, say for example after the another B property ಆದ ನಂತರ ಏನದ ರೋಡ್ ಬರುತ್ತೆ ಅಲ್ಲಿ,
So he has to pass over. To transfer this the property, A property ಹಿಂದದ, ಮುಂದಗಡೆ B ಪ್ರಾಪರ್ಟಿ ಇದೆ, ಅದರ ನಂತರ ಏನದ ರೋಡ್ ಇದೆ. ಆ ರೋಡಿಗೆ ಹೋಗ್ಬೇಕಾದ್ರೆ he has to pass through B property, wherein there is a passage. But B property does not belong to A. Does not belong to A. He is the dominant, the owner. ಆಮೇಲೆ ಬಿ ಏನದಲ್ಲಿ he is the servant owner or the servant possessor. So he has a right to pass through this particular the passage to reach road. So therefore A now transfers this particular property. This particular property is transferred by the transferor. And subsequently, after this particular transfer, B objects for passing up this particular passage to reach the road. ರೋಡ್ನಲ್ಲಿ ಹೋಗಲಿಕ್ಕೆ ಇದನ್ನು ಮಾಡಲಿಕ್ಕೆ ಅವ ಅಬ್ಜೆಕ್ಟ್ ಮಾಡ್ತಾನೆ. ಬರ್ತಾನೆ ಹೇಗೆ? Now there is no other road to reach this particular to reach the road. There is no other passage from A to that particular road except he passes through this B passage carved out in B land. So therefore legal incidents, this is legal incidents attached with this particular property. Attached with this particular property, A property ಜೊತೆಗೆ ಅವು ಲೀಗಲ್ ಇನ್ಸಿಡೆಂಟ್ಸ್. ಆತ ಟ್ರಾನ್ಸ್ಫರ್ ಮಾಡಿದ ಅಂತಂದರೆ ಅದು ಅದ್ರ ಜೊತೆಗೆ ಪ್ಯಾಸೇಜನ್ನು ಹೋಗುತ್ತೆ ಆತನಿಗೆ ರೀಚ್ ಆಗಲಿಕ್ಕೆ. ಸೊ ದಿಸ್ ಈಸ್ ದಿ ಆಪರೇಷನ್ ಆಫ್ ದಿ ಟ್ರಾನ್ಸ್ಫರ್ ಆರ್ ನೇಮ್ಲಿ ದಿಸ್ ಹೇಗೆ ಇದು ಬರ್ತದಂತ ಅನ್ನೋದು. ಆಲ್ ಲೀಗಲ್ ಇನ್ಸಿಡೆಂಟ್ಸ್ ದೇರ್ ಆಫ್. ಅದ್ರ ಜೊತೆಗೆ ಏನೋ ಎತ್ತು ಮಾಡಿತ್ತು ಅಂದರೆ ಬೆಸ್ಟ್ ಎಕ್ಸಾಂಪಲ್ ಈಸ್ ದಿ easements, and it specifically speaks of easements. Now such incidents include, here it is what is said, here the property is land, the easements annexed thereto, provision ಇದೆ ಇಲ್ಲಿ, easements ಏನದ annexed thereto, the rents and profits, ಅದ್ರ ಜೊತೆಗೇನೆ ರೆಂಟ್ಸ್ ಪ್ರಾಫಿಟ್ಸ್ ಬರ್ತಾ ಇತ್ತು ಮಾಡಿತ್ತು ಅಂದರೆ, say for example this particular A property is the subject matter of the lease. ಲೀಸ್ ಕೊಟ್ಟಾನ ಅವನು ಮೊದಲೇದ್ದು ಎ. ನಂತರ ಏನದ ಈ ಟ್ರಾನ್ಸ್ಫರ್ಸ್ ಇಟ್ ಟು ಬಿ ಟ್ರಾನ್ಸ್ಫರ್ ಮಾಡ್ತಾನೆ. ಸೊ ಹಿಯರ್ ದ ಪರ್ಸನ್ ಹೂ ಹ್ಯಾಸ್ ಪರ್ಚೇಸ್ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟಿ, ಎ ಪ್ರಾಪರ್ಟಿ ಅಂತ ತಗೋತಾನೆ ಅಂತ ತಿಳ್ಕೊಡ್ರಿ. ಯಾರ ಒಬ್ಬವನು ಓನರ್ ಓ, ಹಿ ಪರ್ಚೇಸಸ್ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಎ ವಿಚ್ earns interest, rents. ಸೊ ಆಲ್ ಇನ್ಸಿಡೆಂಟ್ಸ್ ಇದೆಲ್ಲನೂ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸಬ್ಸಿಕ್ವೆಂಟ್ಲಿ ಏನದ ದಿಸ್ ಓ ಆರ್ ದ ಓನರ್ ಆಫ್ ದಿ ಒರಿಜಿನಲ್ ಓನರ್ ಕೆನಾಟ್ ಕ್ಲೇಮ್ ರೆಂಟ್. ನಾನು ನಿನಗೆ ಪ್ರಾಪರ್ಟಿ ಒಂದ ಕೊಟ್ಟೇನೆ ರೆಂಟ್ಸ್ ಅಂದು ಕೊಡೋದಿಲ್ಲ ಅಂತೇಳಿ ಹಿ ಕೆನಾಟ್ ಕ್ಲೇಮ್. ಸೊ ಅನ್ಲೆಸ್ ಎ ಡಿಫರೆಂಟ್ ಇಂಟೆನ್ಷನ್ ಈಸ್ ಎಕ್ಸ್ಪ್ರೆಸ್ ಹಿಯರ್ ಸಬ್ಜೆಕ್ಟ್ ಟು ದಿಸ್ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ಟು ದ ಕಾಂಟ್ರರಿ, subject to contract to the contrary, unless a different intention is expressed. So here A may say while transferring this particular property, no, I will retain another this receiving of the rent another for a period of another 2 years, 3 years. ಹಾಗಾತಂದು ಏನಾರು ಇತ್ತು ಅಂತಂದ್ರೆ ಡೆಟ್ ಪ್ರಿವೇಲ್ಸ್. If there are matahan condition ittu maditandre it should be incorporated in the deed itself. It should be incorporated in the deed itself. No other another oral evidence another it cannot be brought into, because the evidence act barutte ನಮ್ಮ ಇವರಿಗೆ ಬೂಸ್ನೂರ್ ಮಠ ಅವರಿಗೆ ಗೊತ್ತಾಗ್ತದೆ. ಈ when the evidence act ನಲ್ಲಿ ಏನು ಬರ್ತದೆ ಅಲ್ಲಿ, when any contract is envisaged or incorporated in any document in writing, oral evidence is cannot be given. Oral evidence is expressly forbidden.
You have to go through only that particular document itself. ಆ ಡಾಕ್ಯುಮೆಂಟ್ ಮಾತ್ರ ನೋಡ್ಬೇಕಲ್ಲ, ಅದೇನದನ್ನು ಯು ಕೆನಾಟ್ ಇಂಟರ್ಪ್ರಿಟ್ ಇಟ್. ಯು ಕೆನಾಟ್ ಇಂಟರ್ಪ್ರಿಟ್ ಬಿಕಾಸ್ ಏನದ ಅದರಲ್ಲಿ ಡಾಕ್ಯುಮೆಂಟ್ ಹಂಗೆ ಕಂಡೀಷನ್ ಇತ್ತು ಬರುತ್ತೆ, ಅದರ್ವೈಸ್ ಅಂದ್ರೆ ಏನಿಲ್ಲಲ್ಲ. ಬಿಕಾಸ್ ಏನದ ಪ್ಲೇನ್ ವರ್ಡ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್. ಸೊ ನಾವು ದಿಸ್ ದಿ ನೆಕ್ಸ್ಟ್ ಇದು ಅಂತಂದರೆ ಸೆಕ್ಷನ್ ಓರಲ್ ಟ್ರಾನ್ಸ್ಫರ್ಸ್ ಅಂತೂ ಬರುತ್ತೆ ಅದರಲ್ಲಿ. ಓರಲ್ ಟ್ರಾನ್ಸ್ಫರ್ಸ್ ಅಂದರೆ ಏನು? ಓರಲ್ ಟ್ರಾನ್ಸ್ಫರ್ ಈಸ್ ಆಲ್ಸೋ ರಿಕಗ್ನೈಸ್ಡ್ ಬೈ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್, ಬಿಕಾಸ್ you may please note that this particular transfer of property act was enacted in the year 1882. 100 rupees ಅಂತಂದ್ರೆ ಆವಾಗ ಬಹಳಷ್ಟು ಕಿಮ್ಮತ್ತಿತ್ತು 1882ದಲ್ಲಿ, ಹೌದಲ್ವಾ? ಯಾವ ಥರದ ಅದೇನದಕ್ಕೆ ನಾವೇನ ಕ್ರೋರ್ಸ್ನಾಗೂ ನಮಗೆ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ ಈಗಿನ ಪ್ರಾಪರ್ಟಿ ವ್ಯಾಲ್ಯೂಸ್ ನಾವು ಇದನ್ನು ಮಾಡಿದರೆ. ಸೊ ದೇರ್ ಫೋರ್ in case oral transfer is also recognized by the Transfer of Property Act, a transfer of property may be made without writing, even writing beda, in every case in which the writing is not expressly required by law. Iga some of the document transfers, they require that the transfer must be in writing and must be attested and must be registered if the value of such property or the transfer exceeds 100 or upwards. ಅದಕ್ಕೆ ನಾನು ಬರ್ತೇನೆ ಅದರ್ ದಿ ಕೈಂಡ್ಸ್ ಆಫ್ ಏನದ ಟ್ರಾನ್ಸ್ಫರ್ ನಾನು ತಗೊಂಡಾಗ ಮಾಡಿದಾಗ. ನಾವು ರೈಟ್ ನೌ ಯು ಪ್ಲೀಸ್ ರಿಮೆಂಬರ್ ದಟ್ 100 ರೂಪೀಸ್ಗಿಂತ ಕಡಿಮೆ ಇತ್ತು ಮಾಡಿತ್ತು ಅಂತಂದರೆ, or if it is not required by any oral writing ನಮಗೆ ಯಾವಾಗ ಬರುತ್ತೆ? ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತಂದ್ರೆ ಹೇಗೆ ಮಾಡಿಸೋರು ನೀವು? ಅನ್ಲೆಸ್ ದ ಡಾಕ್ಯುಮೆಂಟ್ ಈಸ್ ಇನ್ ರೈಟಿಂಗ್. ಡಾಕ್ಯುಮೆಂಟ್ ರೈಟಿಂಗ್ ಬೇಕಲ್ಲ, ರೈಟಿಂಗ್ ಬೇಕು ಅಂತಂದ್ರೆ ರಿಜಿಸ್ಟ್ರೇಷನ್ ಬೇಕಂದ್ರೆ ರೈಟಿಂಗ್ನಲ್ಲಿ ಇದ್ದೇ ಇರಬೇಕು. ಸೊ ದೇರ್ ಫೋರ್ ಏನದ ಅಂಥ ಟ್ರಾನ್ಸ್ಫರ್ಸ್ ಬಿಟ್ಟು ಮಾಡಿ ಉಳಿದು ಯಾವುದೋ ಟ್ರಾನ್ಸ್ಫರ್ ಇದ್ರೂ ಸಹಿತ ಓರಲಿ ನೀವು ಮಾಡ್ಬೋದು. ಅದು ಹೇಗೆ? ಬೈ ಡೆಲಿವರಿ ಆಫ್ ದಿ ಪ್ರಾಪರ್ಟಿ ಆ್ಯಂಡ್ ಪುಟಿಂಗ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಇನ್ ಪೊಸಿಷನ್. ಸ್ಮಾಲ್ ಏನೋ ಲ್ಯಾಂಡ್ ಇತ್ತು ಮಾಡಿತ್ತು, ಅದರ ವ್ಯಾಲ್ಯೂ 100 ರೂಪೀಸ್ಗಿಂತ ಕಡಿಮೆ ಇತ್ತು, ಏನೋ ಅದಿದು ಟ್ರಾನ್ಸ್ಫರ್ ಅವ್ರು ಏನದು ಆಯ್ತಪ್ಪ ನಾನು ಏನು ಕೊಟ್ಟೇನು ಮಾಡೀನಿ, 90 ರೂಪೀಸ್ ಕೊಟ್ಟೇನೆ, 95 ರೂಪೀಸ್ ಕೊಟ್ಟೇನೆ, 80 ರೂಪೀಸ್ ಕೊಟ್ಟೇನೆ, ಐ ಆಮ್ ಪುಟಿಂಗ್ ಏನದ ಯು ಇನ್ ಪೊಸಿಷನ್ ಆಫ್ ದಿ ಪ್ರಾಪರ್ಟಿ. ಸೊ ದೇರ್ ಫಾರ್ ಯು ಕ್ಯಾನ್ ಎಂಜಾಯ್ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಅಂತಂದ್ರೆ ನಡೀತದೆ. ಬಟ್ ಅಬಂಡೆಂಟ್ ಫ್ರಮ್ ಪ್ರಾಕ್ಟೀಸ್ ಪಾಯಿಂಟ್ ಆಫ್ ವ್ಯೂ ಅದೇನೀಗ ಬರುವುದಿಲ್ಲ ಪ್ರಶ್ನೆ, ಆದರೂ ಸಹಿತ ಫ್ರಮ್ ಪ್ರಾಕ್ಟೀಸ್ ಪಾಯಿಂಟ್ ಆಫ್ ವ್ಯೂ ಏನದ ಒನ್ ಹ್ಯಾಸ್ ಟು ಟೇಕ್ ಕೇರ್ that soon after that particular the oral transfer is made, that it should be acted upon. Act ಆಗಿರಬೇಕಂದ್ರೆ acted upon. Acted ಅಂತಂದ್ರೆ ನೀವು ಅದನ್ನ ಏನದ ಆ್ಯಕ್ಚುಲಿ ನೀವು ಪೊಸಿಷನ್ದಾಗ ಬಂದಿದ್ರಿ ಮಾಡಲಿಕ್ಕೆ ಅಂತಲಿಕ್ಕೆ ತೋರಿಸ್ಲಿಕ್ಕೆ ನಿಮ್ಮ ಕಡೆಗೆ ಏನಾದರೂ ದಾಖಲೆ ಪತ್ರಗಳು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಮ್ಯೂಟೇಷನ್, ಈ MR ನಂಬರ್ ME ನಂಬರ್ ಅಂತಂತೀವಲ್ಲ, ಆ ಟೈಪ್ ಏನದ ನಾವು ಅದನ್ನು ಮ್ಯೂಟೇಷನ್ ಮಾಡಿಕೊಂಡು ಬಿಟ್ಕೊಂಡು ಅದರ ಮೇಲೆ ನಾವು ಹೋಗಬೇಕು ಏನು ಆ್ಯಕ್ಟ್ ಅಪಾನ್ ಮಾಡಿದ್ದೀವಿ ಅಂತ ನಾಕ. ಫಾರ್ ಎಕ್ಸಾಂಪಲ್ ಹಿಯರ್ ಈಗ ನಿಮಗೆ ಇದು ಗೊತ್ತಿರ್ಬೋದು, ಇಲ್ಲೇ ಇನ್ಸಿಡೆಂಟ್ಲಿ ಹೇಳ್ತೇನೆ, ಒಂದಿದು ನೆನ್ಪು ಬರ್ತಾ ಇದೆ. ಈಗ ಓರಲ್ ಗಿಫ್ಟ್ಸ್, ಮುಸ್ಲಿಂ ಲಾ ರಿಕಗ್ನೈಸಸ್ ಓರಲ್ ಗಿಫ್ಟ್ಸ್. ಓರಲ್ ಗಿಫ್ಟ್ಸ್ಗೆ ಏನಂತಾರೆ ಮುಸ್ಲಿಂ ಇದರಲ್ಲಿ? ಹೀಬಾ ಅಂತಾರೆ. ನೋ ರಿಜಿಸ್ಟ್ರೇಷನ್ ಇಸ್ ರಿಕ್ವೈರ್ಡ್. ಡ್ಯಾಟ್ ಏನದ ಒನ್ ಪರ್ಸನ್ ನೇಮ್ಲಿ ಯೂಶುವಲಿ ಏನದ ಫ್ಯಾಮಿಲಿ ಮೆಂಬರ್ಸ್ ಒಳಗೆ ಆಗಿರ್ತದ ಮಾಡಿರ್ತದೆ. ದಿ ಫಾದರ್ ಗಿವ್ಸ್ ಅ ಪರ್ಟಿಕ್ಯುಲರ್ ಪ್ರಾಪರ್ಟಿ ಟು ಹಿಸ್ ಎಲ್ಡೆಸ್ಟ್ ಸನ್. ಅವ ಮನೆತನ ಎಲ್ಲ ನೋಡ್ಕೊಳ್ಲಿಕ್ಕತ್ತಾನ ಮಾಡ್ಲಿಕ್ಕತ್ತಾನ. ನ್ಯಾಚುರಲ್ ಇವೆಂಟ್ಸ್ ನಾವು ವಿಚಾರ ಮಾಡೋಣ. ಆತ ಮನೆತನ ಎಲ್ಲ ನೋಡ್ಕೋತಾನ ಮಾಡ್ತಾನ, ಆತ ಕೆಲಸ ಮಾಡ್ತಾನ,
ಅದಕ್ಕೇನದ ನಂದೇನದ ಒಂದು ಇಚ್ಛಾದಿಂದ ಏನದ ಆತನಿಗೆ ಏನದ ಒಂದು ಪ್ರಾಪರ್ಟಿ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಓರಲ್ ಗಿಫ್ಟ್ ಏನದ ಇನ್ ದ ಪ್ರೆಸೆನ್ಸ್ ಆಫ್ ಏನದ ಹೀಸ್ ದಿ ರಿಲೇಟಿವ್ಸ್ ಆಗಲಿ ಅಥವಾ ಸಮ್ ರೆಸ್ಪೆಕ್ಟೆಡ್ ಪರ್ಸನ್ಸ್ ಆಫ್ ದಿ ಲೊಕ್ಯಾಲಿಟಿ ಆರ್ ಹೀಸ್ ಕಮ್ಯುನಿಟಿ, he gives that particular property by orally. It is recognized under the Muslim law or Mamdan law. So hiba, this is called as hiba. ಈ ಹೀಬಾದೊಳಗೆ ಏನದಲ್ಲ, ಸಬ್ಸಿಕ್ವೆಂಟ್ಲಿ ಸೇ ಫಾರ್ ಎಕ್ಸಾಂಪಲ್ ಹೀಸ್ ಅದರ್ ಕಿನ್ಸ್ ಅಂಡ್ ಕಿಡ್ಸ್, ಈಗೇನತಾವ ಮುಸ್ಲಿಮ್ ಏನದ ಅವ ಏನು ಆ ಮಗನಿಗೇನು ಕೊಟ್ಟಿದ್ದ ದೊಡ್ಡ ಮಗನಿಗೆ, ಬೇರೆದವ್ರು ಏನದ ಆತಂದೇನದ ಈ ಸೆಕೆಂಡ್ ಸನ್ ಆರ್ ಥರ್ಡ್ ಸನ್, ದೇ ಡಿಸ್ಪ್ಯೂಟ್, ನೋ ಯು ಹ್ಯಾವ್ ಇನ್ಫ್ಲೂಯೆನ್ಸ್ಡ್ ಏನದ ಮೇಡ್ ಇನ್ಫ್ಲೂಯೆನ್ಸ್ ಆನ್ ದಿಸ್ ಪರ್ಟಿಕ್ಯುಲರ್ ದಿ ಗಿಫ್ಟ್ ಅಂತ ಅವರು ಊರಲ್ಲಿ ಯಾವುದು ಮಾಡೇ ಇಲ್ಲ, ಹೀಬಾ ಮಾಡೇ ಇಲ್ಲ. ಅವಾಗ ಪ್ರೂಫ್ ಹೆಂಗೆ ಮಾಡಬೇಕು, ಅವಾಗ ಓರಲ್ ಗಿಫ್ಟ್ಸ್ ಆರ್ ಹೀಬಾ, ಓರಲ್ ಗಿಫ್ಟ್ಸ್ ಆರ್ ರಿಕಗ್ನೈಸ್ಡ್. ಲಾ ಇಷ್ಟ ಹೇಳ್ತದೆ. ವೆನ್ ಇಟ್ ಕಮ್ಸ್ ಟು ಪ್ರೂಫ್, ಹೌ ಯು ಆರ್ ಗೋಯಿಂಗ್ ಟು ಪ್ರೂವ್ ದ್ಯಾಟ್ ಏನದ ಮೈ ಫಾದರ್ ಹಿತ್ ಹೇಳ್ತಾನೆ. ಫಾದರ್ ತೀರ್ಕೊಂಡು ಹೋದ್ರು, ನಂತರ ಏನದ ಮತ್ತೊಬ್ಬ ಸಣ್ಣಿದ್ದಾವೆ ಎದ್ದ, he disputes another this particular oral gift or hiba, challenges it. ಇಲ್ಲ ನನಗೆಲ್ಲದ್ರೊಳಗೂ ಏನದ ಅಷ್ಟೊಳಗೆ ಪಾಲಬೇಕು ಮಾಡಬೇಕು ಅಂತೇಳಿ he ಏನದ ಫೈಲ್ಸ್ ಎ ಸೂಟ್. ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಅಗೇನ್ಸ್ಟ್ ದಿಸ್ whom ಏನದ in favor of whom ಏನದ oral gift is made, he now takes up the contention, no, out of this particular 3 or 4 properties, one of the property, namely property A, is gifted to me by oral gift, namely hiba. But here how to sustain his claim of hiba? ಅದಕ್ಕೇನಾದರೂ ಡಾಕ್ಯುಮೆಂಟ್ ಬೇಕಲ್ಲ, ಓರಲ್ ಅದು. ರಿಜಿಸ್ಟ್ರೇಷನ್ ನಾಟ್ ರಿಕ್ವೈರ್ಡ್, ರಿಜಿಸ್ಟ್ರೇಷನ್ ಮಾಡಲಿಲ್ಲ, ಅವಾಗೇನು ಮಾಡ್ತೀರಾ? ಹೌ ಯು ಆರ್ ಗೋಯಿಂಗ್ ಟು ಪ್ರೂವ್? ಸೊ ದೇರ್ ಫೋರ್ ದ prudence calls upon us ಅಥವಾ ಆ ಬೆನಿಫಿಷಿಯರಿಗೆ that ಏನದ this particular oral hiba has been acted upon or ಕನ್ನಡದಕ್ಕೆ ಮಾಡ್ತೇನೆ ಕನ್ನಡ ರೈಟ್ ಓಕೆ. ಈಗ ಓರಲ್ ಹೀಬಾ ಅಂತೇನು ಬಂತಲ್ಲ, ಓರಲ್ ಹೀಬಾದೊಳಗೆ ಅಂದರೆ ಓರಲ್ ಗಿಫ್ಟ್ದೊಳಗೆ ಈ ಮುಸ್ಲಿಮ್ ಇದ್ರೊಳಗೆ ನಾವು ಅದನ್ನು ಪ್ರೂಫ್ ಹೆಂಗೆ ಮಾಡೋದು? ಪ್ರೂವ್ ಹೆಂಗೆ ಮಾಡ್ತೀರಿ ನೀವು? ಅದಕ್ಕೆ ಪ್ರೂಡೆನ್ಸ್ ಅಂದರೆ ನಮ್ಮ ಜ್ಞಾನ ಏನದ ಅಥವಾ ನಮ್ದು ವಿದ್ವತ್ವನ್ರಿ ಅಥವಾ ನಮ್ಮ ಚಾಣಾಕ್ಷತನ ಯಾವುದೋ ಆರ್ಡಿನರಿ ಮ್ಯಾನ್ ಅಂದು ಇಟ್ ರಿಕ್ವೈರ್ಸ್ ಅಂದ್ರೆ ಅದಕ್ಕೆ ಕಂಪೇಲ್ ಮಾಡ್ತದೆ, ನಮಗೆ ಅದಕ್ಕೆ ಕೇಳ್ತದೆ. ನೀವು ಹೆಂಗೆ ಮಾಡ್ತೀರಿ ಅದನ್ನು ಪ್ರೂಫ್ ಹೆಂಗೆ ಮಾಡ್ತೀರಿ? ಓಕೆ, ನಿಮ್ಮ ಹೆಸರಲ್ಲೇ ಓರಲ್ ಐತಿ ಮಾಡೈತಿ, ಪ್ರೂವ್ ಹೆಂಗೆ ಮಾಡೋದು? ಅವ್ನು ಡಿಸ್ಪ್ಯೂಟ್ ಮಾಡ್ತಾನೆ, ಕೋರ್ಟ್ ವಿಲ್ ನಾಟ್ ಅಕ್ಸೆಪ್ಟ್ ಯುವರ್ ಇದು, ಬಿಕಾಸ್ ಇಟ್ ಈಸ್ ಇಮ್ಮೂವಬಲ್ ಪ್ರಾಪರ್ಟಿ ಆಫ್ ದ ವ್ಯಾಲ್ಯೂ ಆಫ್ ₹100 and upwards, ರಿಕ್ವೈರ್ಸ್ ರಿಜಿಸ್ಟ್ರೇಷನ್. ನೋ ಡೌಟ್ ಏನದ ಪಾರ್ಟೀಸ್ ಬಿಲಾಂಗ್ ಟು ನೇಮ್ಲಿ ಮಾಮ್ಡನ್ಸ್. ಅವಾಗ ಹೇಗೆ ಮಾಡೋದು? ಸೊ ದೇರ್ ಫೋರ್ ಏನದ ಅಲ್ಲಿ ಏನು ಪ್ರಶ್ನೆ ಬರ್ತದೆ, ನಾವೇನದ ಆ್ಯಸ್ ಅ ಪ್ರೂಡೆಂಟ್ ಮ್ಯಾನ್ ಏನದ ಒಂದು ಮೆಮೊರಂಡಮ್, ಅವಾಗ ಏನು ಮಾಡಿದ್ದಲ್ಲ ಇಂಥ ದಿವಸ ಹೆಂಗೆ ಮಾಡಿದಾರ ಬಿಟ್ಟಿದ್ದಾರೆ ಅಂಥೇಳಿ ಒಂದು ಮೆಮೊರಂಡಮ್ ಅಂತೇನದ ಅದನ್ನು ನಾವು ಕ್ರಿಯೇಟರ್ ಮಾಡ್ಕೋಬೇಕು. ಅದಕ್ಕೆ ಏನದ ನಮ್ಮ ತಂದೆ ಇದನ್ನು ಕೊಟ್ಟಿದ್ದಾನೆ ಮಾಡಿದಾನ ಇಂಥವ್ರು ಹಿಂಗೆ ಅಂತೇಳಿ ಅವು ಯಾರು ಅವ್ರು ಬಂದಿದ್ರು ಮಾಡಿದ್ರು ಅವ್ರ ಸಾಕ್ಷಿಗಳನ್ನು ನಾವು ಹಾಕ್ಸ್ಕೋಬೇಕು. ಮತ್ತು ಅದನ್ನೇನದ ಇಟ್ ಹ್ಯಾಸ್ ಬಿನ್ ಆಕ್ಟೆಡ್ ಅಪಾನ್ ಅಂತ ತೋರಿಸ್ಲಿಕ್ಕೆ ನಾವು ಅದ್ರ ಇಮಿಡಿಯೇಟ್ಲಿ ಯಾವುದು ಮುನ್ಸಿಪಲ್ ರೆಕಾರ್ಡ್ಸ್ ಇರ್ಬೋದು, ಲ್ಯಾಂಡ್ ರೆವಿನ್ಯೂ ರೆಕಾರ್ಡ್ಸ್ ಇರ್ಬೋದು, ರೆವಿನ್ಯೂ ರೆಕಾರ್ಡ್ ಇರಬೇಕು, ಅಲ್ಲಿ ಮುಟೇಷನ್ ಮಾಡಿಸಿ ವರದಿ ಕೊಟ್ಟು ಇದನ್ನೇನದ ನಾವೆಲ್ಲ ಮಾಡಬೇಕು. ಸೊ ದ್ಯಾಟ್ ಯು ಕ್ಯಾನ್ ಏನದ ಸಸ್ಟೇನ್ ಏನದ ಸಚ್ ಎ ಕ್ಲೇಮ್. ಸೊ ದೇರ್ ಫೋರ್ ಓವರಾಲ್ ಏನದ ಟ್ರಾನ್ಸ್ಫರ್ಸ್ ಏನದ ರಿಕಗ್ನೈಸ್ ಅಂತ ಬಂದದ್ದಕ್ಕೆ ಏನದ ಡ್ಯಾಟ್ ಏನದ ಇನ್ಸಿಡೆಂಟ್ಲಿ ದಿಸ್ ಪರ್ಟಿಕ್ಯುಲರ್ ಹೀಬಾದ್ ಬಗ್ಗೆನೂ ತಮಗೆ ನಾನೇನದ ಇದು ಗಮನಕ್ಕೆ ತಂದೆ. ದೆನ್ ಎಸ್ ಆಮೇಲೆ ಕಂಡೀಷನ್ಸ್ ರಿಸ್ಟ್ರೈನಿಂಗ್ ಎಲಿನೇಷನ್ಸ್. ಎಸ್ ಕೊಡಿ, ಕಾರ್ಯಕ್ರಮ ಮುಗಿದ ಮೇಲೆ ಕೇಳಿದ್ರಲ್ರಿ.
ಹಾಂ ಅಲ್ಲ ಏನಿತ್ತು ಕೇಳಿ, ಕೊಡಿ ಇಲ್ಲೇ ಕೇಳೋಣ. ಸರ್ ಇವಾಗ ಹಿಬಾ ಅಂತ ಹೇಳಿದ್ರಲ್ಲ, ಇವಾಗ ಇದು ಮುಸ್ಲಿಮ್ಸ್ ಮೊಹಮ್ಮದ್ ರೂಲ್ಸ್ ಅಲ್ಲಿ ಮ್ಯಾರೇಜ್ ಟೈಮ್ ನಲ್ಲಿ ಅದು ಅವ್ರಿಗೆ ಗಿಫ್ಟ್ಸ್ ಕೊಡ್ತಾರೆ. ಬಿಫೋರ್ ಮ್ಯಾರೇಜ್ ನಲ್ಲಿ ಅವ್ರನ್ನೆಲ್ಲ ನಾವು ಕಲೆಕ್ಟ್ ಮಾಡಿದ್ರೆ ವೆದರ್ ಇಟ್ ಈಸ್ ಅಲ್ಲೆಲ್ಲ ಪ್ರೂವ್ ಇರುತ್ತೆ, ಸೈನ್ ಮಾಡಿರ್ತಾರೆ, ಎಲ್ಲ ಇರುತ್ತೆ. ವೆದರ್ ಇಟ್ ಈಸ್ ಓರಲ್ ಟ್ರಾನ್ಸ್ಫರ್ ಅಂತ ಆಗುತ್ತಾ ಅಂತ. ಅಕಾರ್ಡಿಂಗ್ ಟು ಇದು ಮೊಹಮ್ಮದನ್ ಲಾದಲ್ಲಿ ಅಪ್ಲೈ ಆಗುತ್ತೆ ಸರ್. ಸೊ ಅಲ್ಲಿ ಇವಾಗ ಆಗ್ಬೇಕಂದ್ರೆ ಸಮ್ ರೀಸನ್ಸ್ ನಲ್ಲಿ, ಕಂಡೀಷನ್ಸ್ ನಲ್ಲಿ, ಅಂದ್ರೆ ಮ್ಯಾರೇಜ್ ಟೈಮ್ ನಲ್ಲಿ ಸಮ್ ಗಿಫ್ಟ್ಸ್ ಇಲ್ಲಿ ಇದು ಮಾಡ್ತಾರೆ, ಕೊಡ್ತಾರೆ. ಸೊ ಅದರಲ್ಲಿ ಇವಾಗ ಅವರು ಸೈನ್ ಎಲ್ಲ ಮಾಡಿರ್ತಾರೆ, ಡಾಕ್ಯುಮೆಂಟ್ಸ್ ನಲ್ಲಿ ಸೈನ್ ಮಾಡ್ತಾರೆ. ವೆದರ್ ಇಟ್ ಇಸ್ ಕಾಲ್ಡ್ ಎಸ್ ಓರಲ್ ಟ್ರಾನ್ಸ್ಫರ್ ಅಂತ ಬರುತ್ತಾ ಅಂತ. ಅದು ಓರಲ್ ಗಿಫ್ಟೇ ಅದು ಇದೇನದ ನಿಮ್ಗೆ ಅಲ್ಲಿ ಮೆಮೊರಾಂಡಮ್ ಅಂತ ಬರ್ದಿರ್ತಾರೆ, ಅದನ್ನೇ ಮೆಮೊರಾಂಡಮ್ ಅಂತ ಬರ್ದಿರ್ತಾರೆ ಅಲ್ಲಿ. ಸರ್ ಬಟ್ ಇಟ್ ಇಸ್ ಡಾಕ್ಯುಮೆಂಟ್ ಅಲ್ಲಿ ರಿಟರ್ನ್ ಅಲ್ಲ ಸರ್, ಮತ್ತೆ ಹೇಗೆ ಇಟ್ ಇಸ್ ಅಲ್ಲ, ನೀವೇನದಲ್ಲ ಅದನ್ನೇನದ ಓರಲ್ ಗಿಫ್ಟ್ ನಾನು ಕೊಟ್ಟೇನೆ ಅಂತ ಹೇಳಿ ಈ ಮುಸ್ಲಿಂ ಫಾದರ್ ಏನದ ಡಾಟರ್ ಕೊಡ್ಲಿ ಅಥವಾ ಸನ್ ಕೊಡ್ಲಿ ಕೊಟ್ಟಿರ್ತಾನೆ. ಯಾಕಂದ್ರೆ ಅವ್ರಿಗೆ ಅಲ್ಲಿ ಮತ್ತೊಂದು ಇದು ಬರುತ್ತೆ, ಏನದು ಗಂಡನ ಮನೆಯವರು ಇದನ್ನ ಮಾಡಿರ್ತಾರೆ. ಅದೇ ಸರ್, ಯಾವ್ದು ಅದಕ್ಕೆ ಏನಂತಾರೆ, ಮೆಹರ್ ಅಂತಾರೆ, ಮೆಹರ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಸೋ ಡ್ಯಾಟ್ ಏನದ ಅಲ್ಲಿ ಏನದ ಇಟ್ ಈಸ್ ಎ ಸಿವಿಲ್ ಕಾಂಟ್ರಾಕ್ಟ್. ಇನ್ ಮ್ಯಾರೇಜ್ ಇಸ್ ಎ ಸಿವಿಲ್ ಕಾಂಟ್ರಾಕ್ಟ್ ಏನದ ಇನ್ ಮೊಹಮ್ಮದನ್ ಲಾ. ಸೊ ಆಸ್ ಟು ಎನ್ಶ್ಯೂರ್ ಏನದ ದಟ್ ನಮ್ಮ ಇದು ಹಿಂದೂದಲ್ಲಿ ಎಲ್ಲದ ಆಸ್ ಡಿಸ್ಟಿಂಗ್ವಿಶ್ ಅವ್ರದ್ದು ಬೇರೆ ಇರುತ್ತೆ. ಅಲ್ಲೇನದ ಆಸ್ ಎ ಮ್ಯಾಟರ್ ಆಫ್ ಏನದ ಮೆಹರ್ ಅಂತಂದ್ರೆ ಅವ್ರಿಗೆ ಏನದ ಸಮ್ ಇಮೋಲ್ ಪ್ರಾಪರ್ಟಿ ಆಸ್ ಎ ಮೀನ್ಸ್ ಆಫ್ ಏನದ ಸೆಕ್ಯೂರಿಟಿ ಅಂತ ಕೊಟ್ಟಿರ್ತಾನೆ, ಮಾಡಿರ್ತಾರೆ. ಅದು ಓರಲ್ಲೇ ಇರುತ್ತೆ, ಆಯ್ತಾ. ಅವಾಗ ಏನದ ಅವ್ರು ರೈಟಿಂಗ್ನ ಬರ್ಕೋತಾರ ಅವರು, ಇಲ್ಲಂತಲ್ಲ. ಬಟ್ ಏನದ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಏನದ ಇಟ್ ಇಸ್ ಎ ಹೀಬಾ, ಇಟ್ ಇಸ್ ಎ ಹೀಬಾ. ಯಾಕಂದ್ರೆ ಅವ್ರು ಕೊಟ್ಟಿರ್ತಾರೆ. ನೀವೇನದ ಇದನ್ನ ಹೇಳಿದಿಲ್ಲ ಪ್ರೂಡೆಂಟ್ ಮ್ಯಾನ್, ನೀವು ಅದನ್ನ ಮೆಮೊರಾಂಡಮ್ ಅಂತ ಬರ್ಕೊಂಡು ಮಾಡ್ಕೊಂಡು 2 ವಿಟ್ನೆಸ್ಸು 4 ವಿಟ್ನೆಸ್ಸು ಎಲ್ಲ ಇದನ್ನ ಕೊಟ್ಟಿದ. ಮೆಹರ್ ಅಂತ ಬೇರೆ ಆಯ್ತು, ಓಕೆ. ಮೆಹರ್ ಟಾಪ ಇದನ್ನು ಕೊಟ್ಟಿರ್ತಾರೆ, ಯಾವ್ದು ಗಿಫ್ಟ್ ಮಾಡಿರ್ಬೋದು. ನಾನೇನದ ನಿಮಗೆ ಏನದ ಇವತ್ತು ಬಕ್ಷೀಸ್ ಕೊಟ್ಟಿದ್ದೀನಿ ಅಂತ ಹೇಳಿ ಆ ಡೋನಾರ್ ಅಂದನೋ ಅಲ್ಲಿ ಸಿಗ್ನೇಚರ್ಸ್ ತಗೋತಾರೆ. ಬಟ್ ಅದು ರಿಜಿಸ್ಟ್ರೇಷನ್ ಏನದು ಬೇಕಾಗಿಲ್ಲ. ಬಟ್ ಇಟ್ ವಾಸ್ ಎಂಟರ್ಡ್ ಇನ್ ದ ಇಂಡಿಯನ್ ಕಮ್ಯುನಿಟಿ ನಲ್ಲಿ ಆಗಿರುತ್ತೆ ಸರ್ ಅದು. ಹೌದು. ಬಟ್ ಇಟ್ ವಾಸ್ ನಾಟ್ ರಿಜಿಸ್ಟರ್ಡ್ ಅಂಡರ್ ರಿಜಿಸ್ಟ್ರೇಷನ್ ಆಕ್ಟ್ ನಲ್ಲಿ ಆಗಿರಲ್ಲ ಅಷ್ಟೇ. ಅದೇನಿಲ್ಲ. ಸೊ ಇಟ್ ಇಸ್ ಕಾಲ್ಡ್ ಹಿಬಾ. Yes. Thank you sir. Sir, one clarification, sir. One clarification. Yeah. Sir, one clarification. In Mahar, it is a documentary written in the Siyanama. ಹೌದು. And it is registered under the Waqf. It is a Waqf document. But in Hiba, it is only oral. Hiba is total oral. It is oral. Meher bare. It cannot be compared. Just I gave the example. Just Yes. Yes. ಅಷ್ಟೇ. Meher is quite different. Mahar is different according to. Hiba ಅಂತಂದ್ರೆ ಏನದ ಇಟ್ ಇಸ್ ಓನ್ಲಿ ಗಿಫ್ಟ್ ಅನ್ನೋದು. ವಾಟ್ ಯು ಆರ್ ಸೇಯಿಂಗ್ ಅಂತಂದ್ರೆ ಇಟ್ ಈಸ್ ಏನದ ನೀವು ಮೆಹರ್ ಅಂತೇಳಿ ಹಿಂಗೇನದ ಕನ್ಫ್ಯೂಸ್ ಮಾಡ್ಕೊಂಡಿರ್ಕಂತ. It cannot be compared. You cannot be compared with Hiba. Hiba is only handing over possession. Possession is the criteria. ಈಗ ಏನದಲ್ಲ ಅದು ಹಿಬಾದಲ್ಲಿ ಓರಲ್ ಗಿಫ್ಟು ಪೊಸೆಷನ್ದಾಗ ಮಾಡ್ತಾನೆ. ಪ್ರೂಫ್ ಮಾಡೋದು ಹೇಗೆ? ವಾಟ್ ಐ ಆಮ್ ಆನ್ ದಿ ಪಾಯಿಂಟ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಪ್ರೂವ್ ಇಟ್ ಅನ್ಲೆಸ್ ಇಟ್ ಈಸ್ ಆಕ್ಟೆಡ್ ಅಪಾನ್. ಆಕ್ಟ್ ಅಪಾನ್ ಆಗ್ಬೇಕಂತಂದ್ರೆ ಏನು ಮಾಡ್ತೀರಿ ನೀವು? ಅಲ್ಲಿ ವರದಿ ಕೊಡ್ತೀರಾ ಇವರಿಗೆ, ರೆವಿನ್ಯೂ ಅಥಾರಿಟೀಸ್ಗೆ ಅಥವಾ ಮುನ್ಸಿಪಲ್ ಅಥಾರಿಟೀಸ್ ಆಸ್ ದ ಕೇಸ್ ಮೇ ಬಿ. ನನ್ನ ತಂದೆ ಏನದ ಹಿಂಗೆ ಅಂತ ಇಂಥ ಪ್ರಾಪರ್ಟಿ ಏನದ ನನಗೆ ಇದನ್ನು ಕೊಟ್ಟಿದಾನ ಮಾಡಿದಾನ ಅಂತೇಳಿ. ದೆನ್ ಏನದ ಯು ಗೋನ್ ಏನದ ಬೇಯಿಂಗ್ ಏನದ ಟ್ಯಾಕ್ಸ್, ಅದಕ್ಕೆ ಸಂಬಂಧಪಟ್ಟಂತ ಟ್ಯಾಕ್ಸ್ ಎಲ್ಲ ಕೊಟ್ಕೊತ ಹೋಗ್ತೀರಿ ಮಾಡ್ತೀರಿ. ಸೊ ದೇರ್ ಫೋರ್ ಏನದ ಅಲ್ಲಿ ನಿಮಗೆ ಏನದ ರೈಟಿಂಗ್ನೊಳಗೆ ಏನೋ ಕ್ರಿಯೇಟ್ ಮಾಡ್ಕೋಬೇಕಲ್ಲ, ನಾಳೆಗೆ ಹೀಗೆ ಇರ್ತದಂತ ಏನು ಹೇಳಲಿಕ್ಕೆ ಆಗೋದಿಲ್ಲ. ಹಿಯರ್ ವಾಟ್ ಇಟ್ ಕಮ್ಸ್ ಈಸ್ ಪ್ಲೀಡಿಂಗ್ಸ್ ಆ್ಯಂಡ್ ಪ್ರೂಫ್. ಪ್ರೂಫ್ ಹೇಗೆ ಮಾಡಬೇಕು ನಾವು? ಅದೇನದ ಅದು ದೊಡ್ಡದೊಂದು ಸಮುದ್ರ ಇದ್ದಂಗದೆ ಪ್ಲೀಡಿಂಗ್ಸ್ ಆ್ಯಂಡ್ ಪ್ರೂಫ್ ಅಂತಂದ್ರೆ CPC ಒಳಗೆ ಪ್ರೂಫು ಎವಿಡೆನ್ಸ್ ಆ್ಯಕ್ಟ್ ಎಲ್ಲ ಕಂಪ್ಲೀಟ್ ಬರ್ತದೆ, ಪ್ಲೀಡಿಂಗ್ಸ್ ಏನದ CPC ಬರ್ತದೆ. ಸೊ ಹಿಯರ್
ಸಿಂಪ್ಲಿ ಜಸ್ಟ್ ತಿಳ್ಕೊಳ್ಳಿ ನೀವು. ಪ್ರೂಫ್ ಮಾಡಬೇಕಾದ್ರೆ ನಾವು ಏನು ಕ್ರಿಯೇಟ್ ಮಾಡ್ಕೋಬೇಕು, ಯಾವ ಡಾಕ್ಯುಮೆಂಟ್ಸ್ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಪ್ಲೀಸ್ ರಿಮೆಂಬರ್ ದ್ಯಾಟ್ ಏನದ ವಿ ಆರ್ ಏನದ ನಾವು ಯು ಆರ್ ದಿ ಪ್ರಾಕ್ಟೀಸಿಂಗ್ ಲಾಯರ್ಸ್ ಆ್ಯಂಡ್ ನಾವು ಏನದ ಸಮ್ ಆಫ್ ಯು ಮೇ ಬಿ ಅಸ್ಪೈರಿಂಗ್ ಟು ಬಿಕಮ್ ಏನದ adorn the seat of the court. So therefore ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಏನು ಬರ್ತಾವು, ನಾಟ್ ಇನ್ ದ ಕಾಲೇಜ್, ಬೇರೆ ಥೆರಾಟಿಕಲ್ ಓದಿ ಹೋಗೋದು ಅದು ಬೇರೆ, ಇದು ಬೇರೆ. ಸೊ ದೇರ್ಫೋರ್ ಪ್ರೂಫ್ ಮಾಡ್ಬೇಕಾದ್ರೆ ನಾವು ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಅದನ್ನೆಲ್ಲ ಈ ಟೈಪ್ ಎಲ್ಲ ನಾವು ಇದನ್ನು ಮೊದಲೆಲ್ಲನೂ ವ್ಯವಸ್ಥೆ ಮಾಡ್ಕೊಂಡು ಇಟ್ಕೋಬೇಕು. ಯಾರು ಮಾಡ್ತಾರ ಬಿಡ್ತಾರ, ನಿಮ್ಮ ಕಡೆ ಒಬ್ಬರು ಇವ್ರು ಬರ್ತಾರೆ, ಸಮ್ ಏನದ ಕ್ಲೈಂಟ್ ಕಮ್ಸ್, ನಮ್ಮ ತಂದೆ ಹೀಬ ಮಾಡಿದ ನನಗೆ ನಾನು ಏನು ಮಾಡಬೇಕು, ದೆನ್ ವಾಟ್ ಅಡ್ವೈಸ್ ಯು ವಿಲ್ ಗಿವ್, ಯಾವಾಗ ಮಾಡಿದ್ರು, ಯಾರು ಸಮಕ್ಷಮ ಮಾಡಿದ್ರು, ಹೇಗಾಯಿತು, ಇದೆಲ್ಲನೂ ನೀವೇನದ ಇನ್ ದ ಫಾರ್ಮ್ ಆಫ್ ಮೆಮೊರಂಡಮ್ ಮಾಡಿಕೊಂಡು ಅದನ್ನೇನದ ನೀವು ಏನೋ ಒಂದು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿಕೊಂಡು ಅದು ರೆವಿನ್ಯೂ ಅಥಾರಿಟೀಸ್ಗೋ ಮುನ್ಸಿಪಲ್ ಅಥಾರಿಟೀಸ್ಗೋ ಈ ಕೊಟ್ಟು ಅದನ್ನೆಲ್ಲ ಸರಿಯಾಗಿ ಇಟ್ಕೋಬೇಕು. ಸೊ ದ್ಯಾಟ್ ನಾಳೆ ಏನೇ ಡಿಸ್ಪ್ಯೂಟ್ ಬಂದರು ಮಾಡಿದ್ರು ಅದೇನದ ನಿಮ್ಗೆ ಸಪೋರ್ಟಕ್ಕೆ ಅದು ಇರುತ್ತೆ. ನಾವು ರಿಸ್ಟ್ರಿಕ್ಷನ್ conditions restraining alienation, whether there can be any conditions restraining alienation, ಕಂಡೀಷನ್ಸ್ ಏನಾದರೂ ಹಾಕ್ಬೋದಾ, ಟ್ರಾನ್ಸ್ಫರ್ ಮಾಡ್ತಾನೆ ಸೆಕ್ಷನ್ 10ದಲ್ಲಿ ಕಂಡೀಷನ್ಸ್ ಏನಾದರೂ ಹಾಕ್ಬೋದಾ, ರಿಸ್ಟ್ರಿಕ್ಷನ್ಸ್ ಏನಾದರೂ whether we can put the transfer or put any restrictions. So here what section 10 says is, where property is transferred subject to condition or limitation absolutely restraining the transferee or any person claiming under him from parting with or disposing of his interest in the property, the condition or limitation is void. Is a void condition. ಒಂದ್ಸಲ ನೀವು ಸೇಲ್ ಮಾಡಿದ್ರಿ ಅಂತಂದ್ರೆ ಇಟ್ ಗೋಸ್ ಟು ದಟ್ ಪರ್ಟಿಕ್ಯುಲರ್ ದಿ ಯಾರ್ದು ಟ್ರಾನ್ಸ್ಫರಿಗೆ. ಎನಿ ಕಂಡೀಷನ್ಸ್ ಅವು ನಾವು ಏನದ ಎ ಟ್ರಾನ್ಸ್ಫರ್ಸ್ ಪ್ರಾಪರ್ಟಿ ಟು ಬಿ, ಎ ನಮ್ಮ ಟ್ರಾನ್ಸ್ಫರ್ ಮಾಡ್ತಾನೆ, ಸೇಲ್ ಮಾಡ್ತಾನೆ ಬಿಗೆ, ಬಿಗೆ ಒಂದು ಕಂಡೀಷನ್ ಹಾಕ್ತಾನೋ, ಇದನ್ನೇನದ ನೀನು ಮಾತ್ರ ಉಪಯೋಗ ಮಾಡ್ಕೋಬೇಕು, ನಿನ್ನ ನಂತರ ನನಗರ ಬರಬೇಕು ಅಥವಾ ನಿನ್ನ ನಂತರ ಏನದ ಮತ್ತೊಬ್ಬರು ನಿಮ್ಮ ಇವ್ರಿಗೆ ಹೋಗ್ಬೇಕು, ನೀನು ಬೇರೆದವ್ರಿಗೆ ಯಾರಿಗೂ ಇದನ್ನು ಟ್ರಾನ್ಸ್ಫರ್ ಮಾಡ್ತಕ್ಕದ್ದಲ್ಲ. ವೆದರ್ ಸಚ್ ಎ ಕಂಡೀಷನ್ ಈಸ್ ವ್ಯಾಲಿಡ್, ಇಟ್ ಕೆನಾಟ್ ಬಿ ಎನಿ ಕಂಡೀಷನ್ ರಿಸ್ಟ್ರೇನಿಂಗ್ ದ ಟ್ರಾನ್ಸ್ಫರಿ ಫ್ರಾಮ್ ಎಲಿನೇಷನ್ ಈಸ್ ವೈಡ್. ಇಟ್ ಇಸ್ ಅ ವೈಡ್ ಕಂಡೀಷನ್, ನಾಟ್ ವೈಡೇಬಲ್. ಕಾಂಟ್ರಾಕ್ಟ್ನಲ್ಲಿ ಬರುತ್ತೆ ನಿಮಗೆ ವೈಡೇಬಲ್ ಕಾಂಟ್ರಾಕ್ಟ್ಸ್ ಅಂತ ಹೇಳಿ. ವೈಡೇಬಲ್ ಅಂತಂದ್ರೆ ಅಟ್ ದ ಆಪ್ಷನ್ ಆಫ್ ದಿ ಟ್ರಾನ್ಸ್ಫರಿ, ಅವು ಅದನ್ನು ಮಾಡ್ಬೋದು ಅಥವಾ ಬಿಡ್ಬೋದು. ಸೊ ದೇರ್ ಫೋರ್ ಏನದ ಸಚ್ ಕಂಡೀಷನ್ಸ್ ಏನದ ಕೆನಾಟ್ ಬಿ ಬೇಸ್ಡ್ ಆನ್ ದಿ ರಿಸ್ಟ್ರಿಕ್ಷನ್ಸ್ ಕೆನಾಟ್ ಬಿ ಪುಟ್ ಆನ್ ಸಚ್ ಟ್ರಾನ್ಸ್ಫರ್ಸ್. ನೌ ವಾಟ್ ಈಸ್ ಕಾಲ್ಡ್ ಆಸ್, ಈಗ ಸಪೋಸ್ ಈಗ ಒಬ್ಬ ಹೇಳ್ತಾರೆ ಫೀಡಿಂಗ್ ದ ಎಸ್ಟೋಪೆಲ್ ಅಂತ ಬರುತ್ತೆ ಸೆಕ್ಷನ್ ಏನದ 43ದಲ್ಲಿ, ಫೀಡಿಂಗ್ ದಿ ಎಸ್ಟೋಪೆಲ್. ವಾಟ್ ಈಸ್ ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್ 43 ಸೇಸ್? ಫೀಡಿಂಗ್ ದಿ ಎಸ್ಟೋಪೆಲ್. ಐ ಆಮ್ ಜಸ್ಟ್ eliciting answers from you. These are some of the important maxims or doctrines, very often called, very often asked. Write a short notes on feeding the estoppel. ಏನು ಹಂಗಂದ್ರೆ feeding the estoppel? Here what it says, say for example, I am not the owner of the property. I am the property of this, say for example, this particular, the immovable property. Now I am not the owner of this particular property. Subsequently, so I sells the property. I sells the property to my friend.
this particular property, though I am not the owner. I represent him, or in fact misrepresent him, that I am the owner of this particular property and I sells this particular property to my friend here. Immovable property ಅಂತ ತಿಳ್ಕೊಳ್ಳಿ. So now ಅವ್ರು ತೊಗೊಂಡ್ರು ಪ್ರಾಪರ್ಟಿ ಫಾರ್ ಎ ವ್ಯಾಲ್ಯೂಯಬಲ್ ಕನ್ಸಿಡರೇಷನ್, ಬಟ್ ಸಬ್ಸಿಕ್ವೆಂಟ್ಲಿ ಇಟ್ ಟ್ರಾನ್ಸ್ಫರ್ಸ್ that I am not the real owner. But in fact, this particular property belongs to my father. ನನ್ನ ತಂದೆ ಆಸ್ತಿ, ನಾನು ಅದನ್ನೇನದ ನಂದೇ ಆಸ್ತಿ ಅಂಥೇಳಿ ನಾ ರೆಪ್ರೆಸೆಂಟ್ ಮಾಡಿದೆ, ಆತನಿಗೇನದ ನಾವು ಕೊಟ್ವಿ, ದುಡ್ಡನ್ನು ತೊಗೊಂಡೇವ. ಅದು ಇನ್ಫ್ಯಾಕ್ಟ್ ಏನದ ಅವರಲ್ಲಿ ಹೋದಾಗ ಮಾಡಿದಾಗ ಅಲ್ಲಿ ನಾವು ಉಳಿದ ಎಲ್ಲರೂ ಬ್ರದರ್ಸು ಅಥವಾ ಇವರು ಎಲ್ಲರೂ ಅದಕ್ಕೆ ಏನದ ತಂಟೆ ತೆಗೆದ್ರು. ಅವಾಗ ಹೆಂಗೆ ಇದನ್ನು ರಿಸಾಲ್ವ್ ಮಾಡ್ತೀರಿ? ಆಸ್ ಇಟ್ ಈಸ್ ಏನದ ದಿಸ್ ಪ್ರಾಪರ್ಟಿ, ದಿಸ್ ಟ್ರಾನ್ಸ್ಫರ್ ಈಸ್ ನಾಟ್ ಮೇಂಟೈನಬಲ್, ಆರ್ ದಿಸ್ ಪರ್ಟಿಕ್ಯುಲರ್ ಟ್ರಾನ್ಸ್ಫರ್ ಏನದ ಇಟ್ ಈಸ್ ಏನದ ಕಾಲ್ಡ್ ಏನದ ಇದು ಇನ್ ಫ್ಯಾಕ್ಟ್ ಏನದ ಇಟ್ ಈಸ್ ನಾಟ್ ಎನ್ಫೋರ್ಸೇಬಲ್. ಆ ನಂತರ ಏನಾಗುತ್ತೆ, ಆಫ್ಟರ್ ದಿ ಡೆತ್ ಆಫ್ ಮೈ ಫಾದರ್, after the death of my father, this particular property falls to my share. ನಮ್ಮ ತಂದೆ ತೀರ್ಕೊಂಡ ನಂತರ ಈ ಆಸ್ತಿ ನನಗ ಬರ್ತದ. ಅದು ಅವಾಗ ಏನ್ ಮಾಡ್ಬೇಕು ಅವರು? he can enforce that particular transfer. So here it is I estopped, ನಾನೇನದ ಮೊದಲು I am estopped, that ಏನದ I cannot say no, because I am estopped from saying I have not sold this particular property to you. But as on the date of the transfer ಏನದ ಟ್ರಾನ್ಸ್ಫರ್ ಆದ ತಾರೀಕಿನಲ್ಲಿ ದಿನಾಂಕದಲ್ಲಿ ನಾನು ಅದರದ್ದು ಮಾಲೀಕತ್ವ ಇರಲಿಲ್ಲ, ನನ್ನ ಮಾಲೀಕತ್ವದ ಆಸ್ತಿ ಅದು ಆಗಿರಲಿಲ್ಲ. ಆದರೆ ಸಬ್ಸಿಕ್ವೆಂಟ್ ಇವೆಂಟ್ಸ್ ನಂತರ ನಮ್ಮ ತಂದೆ ತೀರ್ಕೊಂಡ ನಂತರ ಆ ಆಸ್ತಿ ಅಥವಾ ಅದ್ರಾಗ ನನಗೆ ಶೇರ್ ಬರ್ತದೆ. ಆ ಆಸ್ತಿ ಪೂರ್ತಿ ಬಂತು, ಅವ್ರು ಪೂರ್ತಿ ಹೋಗುತ್ತೆ. ಆ ಆಸ್ತಿ ಪೂರ್ತಿ ಬರಲಿಲ್ಲ, ಅದರಲ್ಲಿ ನನಗೆ ಅರ್ಧ ಶೇರ್ ಬಂತು ಅಥವಾ 1/4 ಶೇರ್ ಬಂತು ಅಥವಾ ಎಷ್ಟೋ ಶೇರ್ ಬಂತು, ಅದಕ್ಕೇನದ ಹೀ ಕ್ಯಾನ್ ಏನದ ಪುಟ್ ಫೋರ್ತ್ ಏನದ ಹೀಸ್ ಕ್ಲೇಮ್. ಇದಕ್ಕೇನದ ಫೀಡಿಂಗ್ ದ ಎಸ್ಟೋಫೆಲ್ ಅಂತಾರೆ. ನಮ್ಮ ಎಸ್ಟೋಫೆಲ್ಗೆ ಏನದ ಇದು ಫೀಡ್ ಮಾಡ್ತದೆ, ಅದಕ್ಕೆ ಮೇವು ಹಾಕಿದಂಗೆ. ಹಿಯರ್ ಇಟ್ ಈಸ್ ಕಾಲ್ಡ್ ಆಸ್ ಫೀಡಿಂಗ್ ದಿ ಎಸ್ಟೋಫೆಲ್. So that particular transfer is a valid transfer. And suppose then when subsequent event take place by which this particular person transferor becomes the owner of the property. Owner of the property. Now let us jump over to section 52. ಸೆಕ್ಷನ್ 52 ಏನು ಹೇಳ್ತದೆ? ಅಲ್ಲೊಂದು ಡಾಕ್ಟ್ರಿನ್ ಇದೆ. ವಾಟ್ ಈಸ್ ಡಾಕ್ಟ್ರಿನ್? ಸೆಕ್ಷನ್ 52. ಎಸ್ ಫ್ರೆಂಡ್ಸ್, ಮೈ ಯಂಗ್ ಫ್ರೆಂಡ್ಸ್, ಹಿಂದಿನವ್ರು ಕೇಳ್ತಾ ಇದೆ ಅಲ್ಲ, ತಮಗೆಲ್ಲ ಕೇಳ್ತಾ ಇದೆ ಅಲ್ವಾ? ಎಸ್. ಈಗ ಸೆಕ್ಷನ್ 52 ಸೆಕ್ಷನ್ 52 ಆಫ್ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ನಲ್ಲಿ ಏನು ಹೇಳ್ತದೆ? ಯಾವ ಡಾಕ್ಟ್ರಿನ್ ಅದರಲ್ಲಿ ಇನ್ವಾಲ್ವ್ ಆಗಿದೆ? that particular doctrine is called as lis pendens. Lis pendens. So any property that is sold during the course of the proceedings for which there is a dispute, ಅವಾಗ ಏನದಲ್ಲ, that particular property or the subject matter of that particular suit, it is called as lis pendens transfer. And whatever the result of that particular suit ಅಲ್ಲಿ ಏನಾಗ್ತದೆ ಮಾಡ್ತದೆ, ಅದು ಏನದ ಆ ರಿಸಲ್ಟ್ ಇದ್ದುದು ಯಾರ ಟ್ರಾನ್ಸ್ಫರ್
ಸಬ್ಸಿಕ್ವೆಂಟ್ ಟ್ರಾನ್ಸ್ಫರ್ ಏನು ತೊಗೊಂಡಿರ್ತಾನ ಅದ್ರ ಮೇಲೆ ಏನದ ಅದು ಬೈಂಡಿಂಗ್ ಆಗುತ್ತೆ. ಗೊತ್ತಾಯ್ತಲ್ಲ? ಲಿಸ್ ಪೆಂಡೆನ್ಸ್ ಅಂದರೆ ಈಗ ದೇರ್ ಈಸ್ ಎ ಸೂಟ್ ಬಿಟ್ವೀನ್ ಟೂ ಪರ್ಸನ್ಸ್ ಎ ಆ್ಯಂಡ್ ಬಿ in respect of another X property. Property is X property, namely another between two persons. ಅದರಲ್ಲಿ ಏನಾಗುತ್ತೆ, A has claimed property another, this particular property from B. So here, say for example, the suit is for adverse possession. Claiming that A has found that I am the owner of this particular property by way of adverse possession because I have perfected my title to this particular property. I am in possession of this particular property for a period more than 12 years. So therefore, I have become owner of this particular property by virtue of adverse possession. So claiming, he files a suit against the true owner. True owner ಮ್ಯಾಗ ಆತ ಸೂಟ್ ಮಾಡ್ತಾನೆ, ಅದು ಒರಿಜಿನಲ್ ಓನರ್ ಮೇಲೆ. ಯಾಕೆ? ಆನ್ ದಿ ಗ್ರೌಂಡ್ ಆಫ್ ಏನದ ಪೊಸಿಷನ್. ದಿಸ್ ಈಸ್ ಏನದ ಟು ದ ನಾಲೆಜ್ ಆಫ್ ದಟ್ ಪರ್ಟಿಕ್ಯುಲರ್ ಓನರ್, ಟ್ರೂ ಓನರ್. ಟ್ರೂ ಓನರ್ ಅಂತ ಆತನ ಬೇಕಾದಷ್ಟು ಆಸ್ತಿ ಇದಾವ, ಏನೋ ಅದಾವ. ಒಟ್ಟು ಈ ಕಡೆ ಆತ ಕಣ್ಣು ಹಾಕಿ ನೋಡಿಲ್ಲ, ಬಿಟ್ಟಿಲ್ಲ. ಈತೇನದ ಪೊಸಿಷನ್ದಾಗಿದ್ದ. ಈತ ಏನದಲ್ಲ 12 ವರ್ಷ ಆದ ನಂತರ ಅಥವಾ 12 ವರ್ಷ ಮೇಲ್ಪಟ್ಟ ನಂತರ 12 ವರ್ಷ ಮೇಲ್ಪಟ್ಟ ನಂತರ ಡಿಸ್ಟರ್ಬೆನ್ಸ್ ಯಾವಾಗ ಮಾಡ್ಲಿಕ್ಕೆ ಚಾಲೋ ಮಾಡಿದವರು ಓನರ್ ಕಡೆಯವರು ಅಥವಾ ಒರಿಜಿನಲ್ ಓನರ್ನ ಹೇರ್ಸು ಆತನ ವಾರಸ್ದಾರರು, ಅವಾಗ ಏನದ ಈತೇನದ ಸೂಟ್ ಇದ್ದದ್ದು ಅಡ್ವರ್ಸ್ ಪೊಸಿಷನ್ ಸೂಟ್ ಫೈಲ್ ಮಾಡ್ತಾನೆ. ಮೊದಲೇನಿತ್ತು ಸುಪ್ರೀಂ ಕೋರ್ಟ್ ಏನದ ಇಲ್ಲಿವರೆಗೆ ದಿ ಪ್ಲೀ ಆಫ್ ಅಡ್ವರ್ಸ್ ಪೊಸಿಷನ್ ಕ್ಯಾನ್ ಬಿ ಟೇಕನ್ ಓನ್ಲಿ ಆಸ್ ಎ ಡಿಫೆನ್ಸ್ ಅಂತಿತ್ತು. ಡಿಫೆನ್ಸ್ ಅಂತ ನಾವು ಯೂಸ್ ಮಾಡ್ಬೋದು ಅಂತೇಳಿ. ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಡಿಫೆನ್ಸ್ ಸೋರ್ಡ್. ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಇಟ್ ಕೆನಾಟ್ ಬಿ ಯೂಸ್ಡ್ ಆಸ್ ಎ ಸೋರ್ಡ್ ಬಟ್ ಕ್ಯಾನ್ ಬಿ ಡಿಫೆಂಡೆಡ್ ಅಂತೇಳಿ. ಅಂದರೆ ಢಾಲ್ ಅಂತ ನಾವು ಅಷ್ಟೇ ಉಪಯೋಗ ಮಾಡ್ಬೋದು, ಸೋರ್ಡ್ ಅಂತ ಮಾಡ್ಲಿಕ್ಕೆ ಬರೋದಿಲ್ಲ. ಬರ್ಚಿಂದ ಚುಚ್ಚಲಿಕ್ಕೆ ಬರೋದಿಲ್ಲ. ಬಟ್ ಯು ಕ್ಯಾನ್ ಏನದ ಬರ್ಚಿಂದ ಚುಚ್ಚಲಿಕ್ಕೆ ಬಂದರೆ ನೀವು ಅದನ್ನು ಪ್ರಿವೆಂಟ್ ಮಾಡ್ಬೋದು ಢಾಲ ಹಿಡ್ಕೊಂಡು. ಗೊತ್ತಾಯ್ತಾ? ಈಗ ಏನಾಗಿದೆ ಅಂತಂದ್ರೆ ರೀಸೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಪ್ರಕಾರ ಈಗೇನದ ಅಂಥ ಓನರ್ ಇದ್ದವ ತಾನೇ ದಾವೆ ಮಾಡಿ ಡಿಕ್ಲರೇಷನ್ ತಗೋಬಹುದು ಅಂಥೇಳಿ ಈಗೇನದ ಸುಪ್ರೀಂ ಕೋರ್ಟ್ ಏನದ ರೀಸೆಂಟ್ ಜಡ್ಜ್ಮೆಂಟ್ಸ್ ಎಲ್ಲ ಬಂದಿದ್ದಾವೆ. ಸೊ ನಾವು ಏನದ ದೇರ್ ಫೋರ್ ಅದಕ್ಕೆ ಏನಾಗ್ಯದಲ್ಲ, ಈಗ ಆತ ದಾವೆ ಮಾಡ್ತಾನೆ. ಏನು ಕ್ಲೇಮ್ ಆತಂದು ಅಡ್ವರ್ಸ್ ಪೊಸಿಷನ್. ಆತ ಏನದ ಎ ಇದ್ದಾವೇನದ ಬಿನ್ ಮೇಲೆ ದಾವೆ ಮಾಡ್ತಾನೆ ಅಡ್ವರ್ಸ್ ಕ್ಲೇಮ್ ಮಾಡಿಕೊಂಡು. ಟ್ರೂ ಓನರ್ ಅಂತ ಏನದ ಲೀಗಲ್ ಹೇರ್ಸ್ ಅವ್ರು ಸಕ್ಸೀಡ್ ಆದರು ಪ್ರಾಪರ್ಟಿಗೆ. ಆದರೆ ಲೀಗಲ್ ಹೇರ್ಸ್ ಏನದ ಸಬ್ಸಿಕ್ವೆಂಟ್ಲಿ ದೇ ಸೆಲ್ಸ್ ದ ಪ್ರಾಪರ್ಟಿ ಸ್ಟೀಲ್ದಿಲಿ. ಈತನಿಗೆ ಗೊತ್ತಿಲ್ದಂಗೆ ಏನದ ಬೇರೆದವ್ರಿಗೆ ಏನದ ಅದನ್ನು ಮಾರಾಟ ಮಾಡ್ತಾರೆ. ಮತ್ತೊಬ್ಬ ವ್ಯಕ್ತಿಯಲ್ಲಿ ಮೂರನೇ ವ್ಯಕ್ತಿನ ತಂದಿರ್ತಾರೆ. ಸೂಟ್ ಅಂತ ನಡೆದಿರ್ತದ. ಇಬ್ಬರು ನೋಡು, ಎ ಆ್ಯಂಡ್ ಬಿ ನೋಡು. ಸಿಗೆ ಏನದ ಪ್ರಾಪರ್ಟಿ ಮಾಡ್ತಾನೆ, ಬಿ ಇದ್ದವ ಸಿ ಪ್ರಾಪರ್ಟಿ. ಸೊ ಹಿಯರ್ ವಾಟ್ ದಿಸ್ ಪರ್ಟಿಕ್ಯುಲರ್ ಲಿಸ್ ಪೆಂಡೆನ್ಸ್ ಡಾಕ್ಟ್ರಿನ್ ಸೇಸ್ ಈಸ್ ನೇಮ್ಲಿ ದಟ್ ಎನಿ ಟ್ರಾನ್ಸ್ಫರ್ ಮೇಡ್ ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ಎನಿ ಪ್ರೊಸೀಡಿಂಗ್ಸ್ ಈಸ್ ಸಬ್ಜೆಕ್ಟ್ ಟು ದಿಸ್ ರಿಸಲ್ಟ್ ಆಫ್ ದಿ ಸೂಟ್. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ the doctrine of lis pendens. That is another section 52. Now ಇದರೊಳಗೆ 53A ಅಂತ ಒಂದು ಬರ್ತದೆ, ಡಾಕ್ಟ್ರಿನ್ ಆಫ್ ಪಾರ್ಟ್ ಪರ್ಫಾರ್ಮೆನ್ಸ್. Doctrine of part performance. So here now an amendment is brought now. ಎಲ್ಲಿ ರಿಜಿಸ್ಟ್ರೇಷನ್ ಆ್ಯಕ್ಟ್ನಲ್ಲಿ ರೀಸೆಂಟ್ಲಿ ಅಂತಂದರೆ 2002ದಲ್ಲೇ ಅಥವಾ 2001ದಲ್ಲಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಯಾರು ತಂದಿದ್ರೆ ನೋಡಿ ನೀವು. ಅದರಲ್ಲಿ
Even the agreements of sale of immobile properties must be registered. ಮೊದಲಿಗೆ registration was not compulsory for agreement of sale. So after this particular amendment, namely in 2001, I believe it is correct. 2001ದಲ್ಲಿ ಏನು ಪ್ರಾಪರ್ಟಿ ಏನು ಬಂತಲ್ಲ ಇದು ಅಮೆಂಡ್ಮೆಂಟು, ಅದು ಬಂದ ನಂತರ ಏನದ, ಈಗ ನೀವು ಅಗ್ರಿಮೆಂಟ್ ಆಫ್ ಸೇಲ್ಸ್ ಏನದ, ಇಟ್ ಶುಡ್ ಬಿ ಕಂಪಲ್ಸರಿಲಿ ರಿಜಿಸ್ಟರ್ಡ್. ಆ ನಂತರ ಪ್ರಾಪರ್ ಸೇಲ್ ಡೀಡ್ ಮಾಡುವಾಗ ನೀವು ಸ್ಟ್ಯಾಂಪ್ ಡ್ಯೂಟಿ ವಗೇರೆ ಏನು ಕೊಟ್ಟಿರ್ತೀರಿ ಅಗ್ರಿಮೆಂಟ್ ಆಫ್ ಸೇಲ್ಗೆ, ಅದನ್ನೇನದ ಲೆಸ್ ಮಾಡಿ ರಿಮೈನಿಂಗ್ ಏನದ ಸ್ಟ್ಯಾಂಪ್ ಡ್ಯೂಟಿ ಆ್ಯಂಡ್ ರಿಜಿಸ್ಟ್ರೇಷನ್ ಫೀ ಈಸ್ collected. Now agreement of sale ಇದರಲ್ಲಿ part performance. So by virtue of agreement of sale, A is put in possession of the property. ಆತನಿಗೆ ಏನದ ಪೊಸಿಷನ್ ಏನದ ಕೊಡ್ತಾನಾತ, ಯಾರು, ದಿ ಟ್ರಾನ್ಸ್ಫರ್ಸ್ ದ ಪ್ರಾಪರ್ಟಿ ಟು ದಿ ಟ್ರಾನ್ಸ್ಫರಿ. ನೇಮ್ಲಿ ಎ ಇದ್ದಾವೇನದ ಅಗ್ರಿಮೆಂಟ್ ಏನದ, ಅಗ್ರಿಮೆಂಟ್ ಆಫ್ ಸೇಲ್ ಮಾಡಿ ಬಿಗೆ ಏನದ, ನಾನೇನದ ನಿನಗೆ 10 ಲಕ್ಷ ರೂಪಾಯಿಕ ಈ ಪ್ರಾಪರ್ಟಿ ಮಾರ್ತಾ ಇದ್ದೀನಿ, ಮತ್ತು ಅದರ ಪೈಕಿ ಏನದ ನಾನು ನಿನ್ನಿಂದ ಇವತ್ತಿನ ದಿವಸ 8 ಲಕ್ಷ ರೂಪಾಯಿ ತಗೊಂಡಿನಿ, ಆಮೇಲೆ ಉಳಿದದ್ದು ಏನದ ದುಡ್ಡು ಏನದ 2 ಲಕ್ಷ ರೂಪಾಯಿ, ಅದನ್ನೇನದ ನೀ ರೆಕಾರ್ಡ್ ಆಫ್ ರೈಟ್ಸು ಇದನ್ನು ಎಲ್ಲಾನು ನಿನ್ನ ಹೆಸರಲ್ಲೇ ಕರೆಕ್ಟ್ ಮಾಡಿಕೊಂಡು ಬಂದ ನಂತರ ಅದರ ಬಗ್ಗೆ ಇದ್ದಂಥ ಯಾವುದೇ ಎನ್ಕಂಬನ್ಸಸ್ ಇದ್ರೆ ಅದನ್ನೆಲ್ಲಾನು ಕ್ಲಿಯರ್ ಮಾಡಿದ ನಂತರ ನಾನು ಸೇಲ್ ಡೀಡ್ ಮಾಡಿಕೊಡ್ತೀನಿ ಅಂಥೇಳಿ ಆತ ಒಂದು ಅಗ್ರಿಮೆಂಟ್ ಆಫ್ ಸೇಲ್ ಏನದ ಆತ ಮಾಡ್ಕೋತಾನೆ. ಆಮೇಲೆ ಇವತ್ತಿನ ದಿವಸನ ನಾನು ನಿನಗೆ ಈ ಪ್ರಾಪರ್ಟಿದು ಕಬ್ಜಾ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಸಬ್ಸಿಕ್ವೆಂಟ್ಲಿ ಆಮೇಲೆ ಏನದ ಆತ ಅಗ್ರಿಮೆಂಟ್ ಪ್ರಕಾರ ಏನದ ಸೇಲ್ ಡೀಡ್ ಆತ ಮಾಡಿಕೊಡೋದಿಲ್ಲ, 6 ತಿಂಗಳದೊಳಗೆ ಮಾಡಿಕೊಟ್ಟಿರ್ತಾನ ಅಥವಾ 1 ವರ್ಷ ಒಳಗೆ ಮಾಡಿಕೊಡ್ತಾನೆ ಅಂತ ಹೇಳ್ತಾನೆ, ಆ ಮಾಡಿಕೊಡೋದಿಲ್ಲ. ಹೊಳ್ಳೆ ಏನದ ಆತ ಯಾರು ಕೊಟ್ಟವನು ಟ್ರಾನ್ಸ್ಫರ್ ಆತನಿಗೆ ಹರ್ಕತ್ ಮಾಡ್ಲಿಕ್ಕೆ ಚಾಲು ಮಾಡ್ತಾನೆ, ಅಥವಾ ಆತಿದ್ದಾವೇನದ ಮತ್ತೊಬ್ಬರಿಗೆ ಅದನ್ನ ಏನದ ಹೆಚ್ಚಿನ ವ್ಯಾಲ್ಯೂಗೆ, ಈಗಿನ ದಿವಸ ನಮಗೆ ಗೊತ್ತಿದ್ದಂಗೆ ಈ ಮೂಲ ಪ್ರಾಪರ್ಟೀಸ್ ಏನದ ವ್ಯಾಲ್ಯೂ ಡೇ ಬೈ ಡೇ ಏನದ ಇನ್ಕ್ರೀಸ್ ಆಗ್ತದೆ. ಇವತ್ತಿದ್ದು ವ್ಯಾಲ್ಯೂ ನಾಳೆ ಇರೋದಿಲ್ಲ, ನಾಳಿಂದ ಏನದ ಇನ್ನೊಂದು 10 ದಿವಸಕ್ಕೆ ಇರೋದಿಲ್ಲ, ಇನ್ಕ್ರೀಸ್ ಹಾಕೋತಿರ್ತದೆ. ಅವಾಗ ಏನದ ಈತನ ಹೆಚ್ಚಿನ ದುಡ್ಡಿನ ಆಸೆಗೆ ಏನದ ಅದನ್ನೇ ಏನದ ಮತ್ತೊಬ್ಬರಿಗೆ ಮಾರ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಥವಾ ಮಾರ್ತಾನೆ. ಅವಾಗ ಈತ ಕಬ್ಜಾದಾಗಿರ್ತಾನೆ, ಆ ಕಬ್ಜಾದೊಳಗೆ ಬಂದದ್ದೇನದ ಈತ ಪ್ರೊಟೆಕ್ಟ್ ಮಾಡ್ಕೋಬಹುದು. ಇಫ್ ದಿಸ್ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಈಸ್ ವ್ಯಾಲಿಡ್ ಆ್ಯಂಡ್ ರಿಜಿಸ್ಟರ್ಡ್ ಪ್ರೆಸೆಂಟ್ಲಿ, ಕಬ್ಜಾ ಆತನ ಕಡೆ ಇರಬೇಕು. ದಿಸ್ ಈಸ್ ಕಾಲ್ಡ್ ಆಸ್ ಏನದ ಪಾರ್ಟ್ ಪರ್ಫಾರ್ಮೆನ್ಸ್. By virtue of this particular possession of the property, he can file a suit for injunction as well as specific performance of the contract. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕಾಂಟ್ರಾಕ್ಟನ್ನು ಮಾಡ್ಬೋದು. ನಿಂದೆ 8 ಲಕ್ಷ ರೂಪಾಯಿ ಕೊಟ್ಟೆ, ನೀ 2 ಲಕ್ಷ ರೂಪಾಯಿ ತಗೋ, ನನಗೊಂದು ಸೇಲ್ ಡೀಡ್ ಮಾಡಿಕೊಡು. ಮತ್ತು ನನಗೇನದ, ನೀವು ಯಾರ ಡೆಫಿನೆಂಟ್ಸ್ ಯಾರು ತೊಗೊಂಡಿರ್ತಾರ ಅಥವಾ ಆತನೇ ಹರ್ಕತ್ ಮಾಡ್ತಿದ್ರೆ ಅವ್ರ ಮೇಲೆ ಏನದ ನಿರಂತರ ತಾಕೀದಿ ಇದನ್ನೇನದ ಆತ ಪಡೆದುಕೊಳ್ಳಬಹುದು. ಇದನ್ನೇನದ ಡಾಕ್ಟ್ರಿನ್ ಆಫ್ ಏನದ ಪಾರ್ಟ್ ಪರ್ಫಾರ್ಮೆನ್ಸ್ ಅಂತೇಳಿ ಸೆಕ್ಷನ್ 53A ಕೆಳಗೆ ಇದು ಕಾಯ್ದೆ ಹೇಳ್ತದೆ. ನಾವು ವಿ ಶಾಲ್ ಕಮ್ ಟು ದಿ ಡಿಫರೆಂಟ್ ಕೈಂಡ್ಸ್ ಆಫ್ ಏನದ ಟ್ರಾನ್ಸ್ಫರ್ಸ್. ಸೆಕ್ಷನ್ 54 ಏನು ಹೇಳ್ತಾರೆ? ಸೆಕ್ಷನ್ 54 ಏನು ಹೇಳುತ್ತೆ? ವಾಟ್ ಇಟ್ ಡಿಫೈನ್ಸ್? Section 54, sale. Sale is defined in section 54. So here you may please note, namely, sale is a transfer of ownership. Sale is a transfer of ownership in exchange for a price paid
ಈಗಲೇ ಕೊಟ್ಟಿರ್ಬೋದು, ಆರ್ ಪ್ರಾಮಿಸ್, ಪ್ರೈಸ್ ಈಗ ಕೊಡ್ಬೇಕಂತನೂ ಇಲ್ಲ, ಪ್ರಾಮಿಸು ಮಾಡಿರ್ಬೋದು, ಆರ್ ಪಾರ್ಟ್ ಪೇಡ್ ಆ್ಯಂಡ್ ಪಾರ್ಟ್ಲಿ ಪ್ರಾಮಿಸ್, ಅರ್ಧ ದುಡ್ಡು ನಾವು ಕೊಟ್ಟಿರ್ಬೋದು, ಇನ್ನು ಅರ್ಧ ನಂತರ ಕೊಡ್ಬೋದು, ಅಥವಾ ಅರ್ಧ ಈಗ ಕೊಟ್ಟಿರ್ಬೋದು, ನಂತರ ನಾ ಕೊಡ್ತೇನೆ ಅಂತ ಪ್ರಾಮಿಸು ಮಾಡಿರ್ಬೋದು. ದಿಸ್ ಈಸ್ ಕಾಲ್ಡ್ ಏನದ ಸೇಲ್. ಸೇಲ್ ಇದ್ದದ್ದು ಹೇಗೆ ಮಾಡ್ಬೋದು? ಕನ್ಸಿಡರೇಷನ್ ಫಾರ್ ಸೇಲ್ ಈಸ್ ಮನಿ. ಓಕೆ, ಪ್ರೈಸ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಪೇಡ್ ಆರ್ ಪ್ರಾಮಿಸ್ ಆರ್ ಪಾರ್ಟ್ಲಿ ಪೇಡ್ ಆರ್ ಪಾರ್ಟ್ಲಿ ಪ್ರಾಮಿಸ್. ನಾವು ಸೇಲ್ ಡೀಡ್ ಹೇಗೆ ಮಾಡ್ಬೋದು ನಾವು? ಸಚ್ ಟ್ರಾನ್ಸ್ಫರ್ ಇನ್ ದ ಕೇಸ್ ಆಫ್ ಟ್ಯಾಂಜಿಬಲ್ ಇಮ್ಮೂವಬಲ್ ಪ್ರಾಪರ್ಟಿ. ಇಮ್ಮೂವಬಲ್ ಪ್ರಾಪರ್ಟಿ ಇತ್ತಂದ್ರೆ, ಟ್ಯಾಂಜಿಬಲ್ ಅಂತಂದ್ರೆ which can be seen and touched. This is tangible property. This property I can see and touch. Intangible property. Intangible property ಅಂದ್ರೆ ಏನು? ಅದು ಬರುತ್ತೆ, ಅದು ಡಿಫರೆನ್ಸ್ ನೋಡಬೇಕು. ಟ್ಯಾಂಜಿಬಲ್ ಅಂಡ್ ಇಂಟ್ಯಾಂಜಿಬಲ್. ಸೊ actionable claims deals with intangible properties. ಅಲ್ಲಿ ನಮ್ಮ ಹಕ್ಕಿರ್ತದೆ, ಆದ್ರೆ ಅದು ಇಟ್ ಕೆನಾಟ್ ಬಿ ಕನ್ವರ್ಟೆಡ್ ಇನ್ ಟು ಪ್ರಾಪರ್ಟಿ ಲೈಕ್ ದಿಸ್ ವಿಚ್ ಕ್ಯಾನ್ ಬಿ ಸೀನ್ ಆ್ಯಂಡ್ ಟಚ್ಡ್. ಓನ್ಲಿ ಅವರ್ ರೈಟ್ ಈಸ್ ದೇರ್. ವಿ ಟ್ರಾನ್ಸ್ಫರ್ ಅವರ್ ರೈಟ್. We transfer our right. So tangible and intangible property. So here sale of immovable property, it is how made. It deals with it tangible immovable property of the value of 100 rupees and upwards, or in the case of a reversion or other intangible thing can be made only by registered instrument. Intangible ಮಾಡಬಹುದು, actionable claims of the value of rupees 100 and upward ಇದ್ರೆ it should be by registered instrument. Registered instrument, it speaks necessarily that the sale deed must be in writing. So registered instrument ಅಂತ ನೀವು ಹೆಂಗೆ ಮಾಡ್ತೀರಿ? ನೀವು ಅದಕ್ಕೆ ರಿಜಿಸ್ಟರ್ಡ್ ಕಾಗದ ಬೇಕಲ್ಲ. ನೀವು ಸ್ಟಾಂಪ್ ಪೇಪರ್ ಮ್ಯಾಗ ಇರೋದು ಸ್ಟಾಂಪ್ ವ್ಯಾಲ್ಯೂ ಎಷ್ಟಂತ ನೋಡ್ತೀರಿ, ಮಾಡ್ತೀರಿ. ಆ ಥರದ್ದು ಮಾರ್ಕೆಟ್ ವ್ಯಾಲ್ಯೂ, ಇಟ್ಸ್ ಗೈಡ್ಲೈನ್ಸ್ ವ್ಯಾಲ್ಯೂ ಇನ್ ದಿ ಸಬ್ ರಿಜಿಸ್ಟರ್ ಆಫೀಸ್ ಆರ್ ರಿಜಿಸ್ಟ್ರೇಷನ್ ಆಫೀಸ್. ದೆನ್ ಏನದ, ನೀವು ಸೇಲ್ ಡೀಡ್ ಅದರಲ್ಲಿ ಇದನ್ನು ಮಾಡ್ತೀರಾ, ಅದನ್ನೇನದ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಬರ್ತೀರಾ. ದಿಸ್ ಈಸ್ ದ ಪ್ರಾಪರ್ ಪ್ರೊಸೀಜರ್. ಸೊ ಸೇಲ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಮಸ್ಟ್ ಬಿ ಬೈ ರಿಜಿಸ್ಟರ್ಡ್ instrument. Registered instrument means it must be in writing. Now, in the case of tangible immovable property, the value of less than 100 rupees, such transfer may be made either by registered instrument or by delivery of the property. ಇದು ಅಂತಂದರೆ ನೀವು ಆಗಲೇ ಹೇಳ್ತಾ ಇದ್ದಲ್ಲ, ಲೆಸ್ ದ್ಯಾನ್ 100 ಇತ್ತು ಅಂತಂದರೆ ಬೈ ಡೆಲಿವರಿ ಆಫ್ ಪ್ರಾಪರ್ಟಿ. ರಿಜಿಸ್ಟ್ರೇಷನ್ ಆಪ್ಷನಲ್. ಈಗಂತೆ 100 ರೂಪೀಸ್ ಒಳಗೆ ಯಾವ ಪ್ರಾಪರ್ಟಿ ಬರೋದಿಲ್ಲ, ವಾಟರ್ ಬಾಟ್ಲು ಬರೋದಿಲ್ಲ. ಆಮೇಲೆ ಡೆಲಿವರಿ ಆಫ್ ಇಂಟ್ಯಾಂಜಿಬಲ್ ಟ್ಯಾಂಜಿಬಲ್ ಇಮ್ಮೂವಬಲ್ ಪ್ರಾಪರ್ಟಿ ಟೇಕ್ಸ್ ಪ್ಲೇಸ್ ವೆನ್ ದ ಸೆಲ್ಲರ್ ಪ್ಲೇಸಸ್ ದಿ ಬಾಯರ್ ಆರ್ ಸಚ್ ಪರ್ಸನ್ ಆಸ್ ಇ ಡೈರೆಕ್ಟ್ಸ್ ಇನ್ ಪೊಸಿಷನ್ ಆಫ್ ದಿ ಪ್ರಾಪರ್ಟಿ. ಅದು ಹೆಂಗೆ ಡೆಲಿವರಿ ಆಫ್ ಪ್ರಾಪರ್ಟಿ ಅಂತ ಹೆಂಗೆ ಆತನೇನದ ಪೊಸಿಷನ್ ನಾವು ಕೊಟ್ಟೇವೆ ಅಂತ ನಾವು ಹೇಳಬೇಕು, ತೋರಿಸ್ಬೇಕು. ಈಗಾಗಲೇ ನಾನು ಹೇಳಿದಲ್ಲ, ರಿಸ್ಟ್ರಿಕ್ಷನ್ ಆನ್ ಎಲಿನೇಷನ್ ಆಫ್ ಟ್ರಾನ್ಸ್ಫರ್ ಅನ್ನೋದು ದೇರ್ ಕೆನಾಟ್ ಬಿ ಎನಿ ರಿಸ್ಟ್ರಿಕ್ಷನ್ಸ್. ಒಂದ್ಸಲ ಏನೋ ಟ್ರಾನ್ಸ್ಫರ್ ಆಯ್ತು, ಇಟ್ ಟೇಕ್ಸ್ ಎಫೆಕ್ಟ್ ಸೆಕ್ಷನ್ 10 ಪ್ರಕಾರ. ನಾವು ಕಾಂಟ್ರಾಕ್ಟ್ ಫಾರ್ ಸೇಲ್, ದಿಸ್ ಈಸ್ ಏನದ ಎಗ್ರಿಮೆಂಟ್ ಆಫ್ ಸೇಲ್ಸ್ ಬರ್ತಾವೆ. ಅಗ್ರಿಮೆಂಟ್ ಆಫ್ ಸೇಲ್ಸ್ ಬರ್ತಾವೆ, ಕಾಂಟ್ರಾಕ್ಟ್ ಫಾರ್ ಸೇಲ್ ಅದು ಹೇಳ್ತದೆ. A contract for sale of immovable property is a contract that the sale of such property shall take place. ಈಗ ಜಸ್ಟ್ ಸೆಕ್ಷನ್ 53A ಹೇಳುವಾಗ ತಮಗೆ ನಾನು ವಿಷಯಪಡಿಸಿದೆ. ಇದು ಅಗ್ರಿಮೆಂಟ್ ಆಫ್ ಸೇಲ್ಸ್ ಇರ್ತಾವಲ್ಲ,
ಅವು ಯಾವಾಗ ಫ್ಯೂಚರ್ ಡೇಟಿಗೆ ಏನದ ಸೇಲ್ ಡೀಡ್ ಮಾಡಿಕೊಡ್ತೀವಿ ಅಂತೇಳಿ ಪ್ರಾಮಿಸ್ ಮಾಡಿರ್ತಾರೆ, ಅವಕ್ಕೆ ಏನದ ಅಗ್ರಿಮೆಂಟ್ ಆಫ್ ಸೇಲ್ ಅಂತಂತೀವಿ. ಸೊ ಅವೇನಾದರೂ ಅದಕ್ಕೆ ಅಂಥ ಅಗ್ರಿಮೆಂಟ್ ಆಫ್ ಸೇಲ್ಗೆ ಏನದೆ ಏನಾದರೂ ಹಕ್ಕು ಉತ್ಪನ್ನ ಆಗುತ್ತಾನ ಹೇಗೆ? ಹಿಯರ್ ಏನದೆ ಸೆಕ್ಷನ್ 53 ಫಾರ್ಮ್ಸ್ ಆನ್ ಎಕ್ಸೆಪ್ಷನ್. 53A ಆತ ಕಬ್ಜಾದಲ್ಲಿ ಇದ್ದ ಮಾಡಿದ್ದಂತಂದ್ರೆ ಹಿ ಕ್ಯಾನ್ ಪ್ರೊಟೆಕ್ಟ್ ಹಿಸ್ ಪೊಸಿಷನ್. ಅದರ್ವೈಸ್ ಆನ್ ಇಟ್ಸ್ ಓನ್ ಎ ಕಾಂಟ್ರಾಕ್ಟ್ ಫಾರ್ ಸೇಲ್ ಡಸ್ ನಾಟ್ ಕ್ರಿಯೇಟ್ ವಾಟ್ ಇಟ್ ಸೇಸ್ ಇಸ್ ಎ ಕಾಂಟ್ರಾಕ್ಟ್ ಫಾರ್ ಸೇಲ್ ಆಫ್ immovable property is a contract that a sale of such property shall take place in terms settled between the parties. It does not by itself create any interest or charge on such property. ಇದೇನದ ತನ್ನಿಂತಾನ ಈ ಸೇಲ್ ಡೀಡ್, ಅನ್ಲೈಕ್ ಸೇಲ್ ಡೀಡ್, ಅಗ್ರಿಮೆಂಟ್ ಆಫ್ ಸೇಲ್ಸ್ ಏನದ ಇದು ತನ್ನಿಂತನ ಯಾವುದೇ ಹಕ್ಕು ಅಥವಾ ಬಾಧ್ಯತೆಗಳು ಇದರಲ್ಲಿ ಉದ್ಭವಿಸುವುದಿಲ್ಲ. ಇದಕ್ಕೆ ಒಂದೇ ಎಕ್ಸೆಪ್ಷನ್ ಅಂತಂದ್ರೆ ಸೆಕ್ಷನ್ 53A, ಡಾಕ್ಟ್ರಿನ್ ಆಫ್ ಪಾರ್ಟ್ ಪರ್ಫಾರ್ಮೆನ್ಸ್. ಪಾರ್ಟ್ ಪರ್ಫಾರ್ಮೆನ್ಸ್ ಮಾಡಿ ಆತ ಕಬ್ಜಾದಲ್ಲಿದ್ದರೆ ತನ್ನ ಕಬ್ಜಾವನ್ನು ಆತ ಪ್ರೊಟೆಕ್ಟ್ ಮಾಡಿಕೊಳ್ಳಬಹುದು. ನಾವು ಇದು ಬಂತಲ್ಲ ಈಗ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದಿ ಬಾಯರ್ ಆ್ಯಂಡ್ ಸೆಲ್ಲರ್ ಅಂತಿದೆ. ಯು ಕ್ಯಾನ್ ಗೋ ಥ್ರೂ ಸೆಕ್ಷನ್ 55ದಲ್ಲಿ ಹೇಳ್ತದೆ ಅದ್ರಾಗ ಏನು ಬರ್ತದೆ ಅಂತ ಅನ್ನೋದು, ರೈಟ್ಸ್ ಏನು ಬರ್ತದೆ ಹೇಗೆ ಅಂತ ಅನ್ನೋದು. ದೆನ್ ನೌ ದಿಸ್ ಇಸ್ ಒನ್ ಕೈಂಡ್ ಆಫ್ ಟ್ರಾನ್ಸ್ಫರ್. Now, the next kind of transfer of property, here, mortgage. Mortgage ಬಗ್ಗೆ ಹೇಗೆ? How many kinds of mortgages are there? Yes? ಎಷ್ಟು ಅದಾವು ಮಾರ್ಟ್ಗೇಜ್ಗಳು? Yes, friends? 6 kinds of mortgages. Yes, madam. ಯಾವ್ಯಾವು ಸ್ವಲ್ಪ ಹೇಳ್ತೀರಾ? ಎದ್ದು ನಿಂತು ಹೇಳಿ, ಇಲ್ಲರ ಕೊಡೆ. You involve yourself. It is very good. Sir, simple mortgage. Yes. Mortgage by conditional sale. Mortgage by? Conditional sale. Conditional sale. Usufructory mortgage. Usufructory mortgage. English mortgage. English mortgage. Equitable mortgage. Equitable mortgage. Anomalous mortgage. Anomalous mortgage. You are very correct. There are 6 kinds of mortgages are recognized in Transfer of Property Act. ಆರು ನಮೂನೆ ಏನದೆ ನಮ್ಮ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ನಲ್ಲಿ ಮಾರ್ಟ್ಗೇಜ್ ಬಗ್ಗೆ ಹೇಳ್ತದೆ. ಅದರಲ್ಲಿ ಒಂದನೇದು ಸಿಂಪಲ್ ಮಾರ್ಟ್ಗೇಜ್. ಬ್ಯಾಂಕ್ನಲ್ಲಿ ಅಥವಾ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ನೀವೇನಾದರೂ ಯಾವುದೇ ಆಸ್ತಿ ಮಾರ್ಟ್ಗೇಜ್ ಮಾಡಿ ಸಾಲ ತಗೋಬೇಕಾಗಿತ್ತು ಮಾಡಬೇಕಾಗಿತ್ತು ಅಂತಂದರೆ ಅವರು ಸಿಂಪಲ್ ಮಾರ್ಟ್ಗೇಜ್ ಮಾಡ್ಕೋತಾರೆ. ಇಲ್ಲದ್ರೆ ಈಕ್ವಿಟೇಬಲ್ ಮಾರ್ಟ್ಗೇಜ್ ಬೈ ಡಿಪಾಸಿಟ್ ಆಫ್ ಟೈಟಲ್ ಡೀಡ್ಸ್. ನಮ್ಮ ಟೈಟಲ್ ಡೀಡ್ಸ್ ಅಲ್ಲಿ ಕೊಡ್ತೀವಿ ಮಾಡ್ತೀವಿ, ಅದ್ರ ಮೇಲೆ ಏನದ ಅವ್ರು ಸಾಲ ಕೊಡ್ತಾರೆ. ಇಲ್ಲದ್ರೆ ಸಿಂಪಲ್ ಮಾರ್ಟ್ಗೇಜ್ ಬೈ ರಿಜಿಸ್ಟ್ರೇಷನ್. ಓಕೆ, ದೆನ್ equitable and this one deposit of title deeds and simple mortgage. Now mortgage by conditional sale, ಇದರಲ್ಲಿ ಕಂಡೀಷನ್ ಇರುತ್ತೆ. ಅದು ಯಾವ ಕಂಡೀಷನ್ ಅನ್ನೋದು ಹೇಳ್ತೇನೆ. ಇಂಗ್ಲೀಷ್ ಮಾರ್ಟ್ಗೇಜ್ ನೆಕ್ಸ್ಟ್ ಬರ್ತದೆ. ಇಂಗ್ಲೀಷ್ ಮಾರ್ಟ್ಗೇಜ್. ಯೂಸುಫ್ರಕ್ಚುರಿ ಮಾರ್ಟ್ಗೇಜ್. ಯೂಸುಫ್ರಕ್ಚುರಿ ಮಾರ್ಟ್ಗೇಜ್ ನಮ್ಮಲ್ಲಿ ಹೆಚ್ಚಾಗಿ ಕಾಮನ್, ನಮ್ಮ ಭಾಗದಲ್ಲಿ ಅಥವಾ ಯೂಶ್ವಲಿ ಅಂದರೆ ಉಂಡು ಬಿಡೋದು ಅಂತಾರೆ. ಆತ ಕಬ್ಜಾದವಾಗ ಇಡ್ತಾನೆ, ಊಟ ಮಾಡಿ ಅದ್ರದ್ದು ಏನದ ಇಂತಿಷ್ಟು ವರ್ಷ ಆಗೋಣ ಬಿಡೋದು ಮಾಡೋದು ಅಂತ ಅನ್ನೋದು ಅದು ಇರುತ್ತೆ. ದೆನ್ ಏನದ ಅನಾಮಲಸ್ ಮಾರ್ಟ್ಗೇಜ್. ಅನಾಮಲಸ್ ಅಂತಂದ್ರೆ ಒನ್ ಆರ್ ಮೋರ್ ಆಫ್ ದೀಸ್ ಕೈಂಡ್ಸ್. ಇಟ್ ಮೇ ಬಿ ಸಿಂಪಲ್ ಆಸ್ ವೆಲ್ ಆಸ್ ಪ್ಲಸ್ ಇದು ಯೂಸುಫ್ರಕ್ಚುರಿ, ಅಥವಾ ಸಿಂಪಲ್ ಬೈ ಕಂಡೀಷನಲ್ ಸೇಲ್,
ಹೀಗೆ ಯಾವುದೇ ಒಂದ್ರದ್ದು ಮತ್ತೊಂದು ಇತ್ತು ಅಂದರೆ ಅದು ಅನಾಮಲಸ್ ಮಾರ್ಟ್ಗೇಜ್ ಅಂತ ಕರೀತಾರೆ. ದೀಸ್ ಆರ್ ಏನದ 6 kinds of ಏನದ ಮಾರ್ಟ್ಗೇಜಸ್ ರಿಕಗ್ನೈಸ್ಡ್ ಬೈ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್. ನೌ ಹಿಯರ್ what are the requisites of a valid mortgage? How it is made? How it is made? Yes. ಹೇಗೆ ಮಾರ್ಟ್ಗೇಜ್ ಅದು ಹೇಗೆ ಮಾಡಬೇಕು? Yes, friends. ಮಾರ್ಟ್ಗೇಜ್ ಹೇಗೆ ಮಾಡಬೇಕು? ಅದಕ್ಕೇನಾದರೂ ರಿಜಿಸ್ಟರ್ಡ್ ಇನ್ಸ್ಟ್ರೂಮೆಂಟ್ ಬೇಕಾ? ಹೇಗೆ ಬೇಕಾದರೆ ಯಾವ್ಯಾವ ಕೈಂಡ್ಸ್ ಆಫ್ ಮಾರ್ಟ್ಗೇಜಕ್ಕೆ ಬೇಕು, ಮತ್ತು ಅದಕ್ಕೆ ಯಾರು ಸೈನ್ ಮಾಡಬೇಕು? ಈ ಟ್ರಾನ್ಸ್ಫರ್ ಒಬ್ಬನೇ ಅಂದ್ರೆ ಮಾರ್ಟ್ಗೇಜಾರ್ ಒಬ್ಬನೇ, ನಾನು ಈ ಆಸ್ತಿಯನ್ನು ನಿಮಗೆ ಇವತ್ತಿನ ದಿವಸ ಕಬ್ಜಾ ಒತ್ತಿ ಕೊಟ್ಟಿರುತ್ತೇನೆ, ಅದರಿಂದ ಏನದ ನಿಮ್ಮಿಂದ ಇಂತಿಷ್ಟು ಹಣವನ್ನು ಪಡೆದಿರುತ್ತೇನೆ, ಈ ಹಣವನ್ನೇನದ ಇಷ್ಟು ದಿವಸದೊಳಗೆ ನಿಮ್ಗೆ ನಾನು ಮುಟ್ಟಿಸ್ತೀನಿ, 5 ವರ್ಷದೊಳಗೆ. ಮುಟ್ಟಿಸ್ಲಿಲ್ಲ ಅಂತಂದರೆ ಈ ಆಸ್ತಿ ತಮ್ಮದೇ ಅಂತ ತಿಳಿದುಕೊಳ್ಳಬೇಕು. ಇದಕ್ಕೆ ಯಾವ ಕೈಂಡ್ ಆಫ್ ಮಾರ್ಟ್ಗೇಜ್ ಅಂತ ಅಂತೀರಿ? ಮುಟ್ಟಿಸಿದ ನಂತರ ಏನದ, ಆ ಹಣ ಮುಟ್ಟಿಸಿದ ನಂತರ ಈ ಮಾರ್ಟ್ಗೇಜ್ ಏನದ ಇದು ರದ್ದಾಗತಕ್ಕದ್ದು, ಅಥವಾ ನೀವೇನದ ಈ ಮತ್ತೊಂದು ರಿಜಿಸ್ಟರ್ಡ್ ಇನ್ಸ್ಟ್ರೂಮೆಂಟ್ ನೀವು ಎಕ್ಸಿಕ್ಯೂಟ್ ಮಾಡಿಕೊಟ್ಟು ಈ ಮಾರ್ಟ್ಗೇಜ್, ಈ ಒತ್ತಿ ಪತ್ರವನ್ನೇನದ ರದ್ದುಪಡಿಸಿ ಕೊಡಬೇಕು ಅಂತ ಹೇಳಿ ಹೀಗೊಂದು ಮಾರ್ಟ್ಗೇಜ್ ಡೀಡ್ ಅದ ಅಂತ ತಿಳ್ಕೊಳ್ಳಿ. ಇದನ್ನು ಯಾವ ಟೈಪ್ ನಾವು ಮಾಡಬೇಕು? ಇದಕ್ಕೇನಾದರೂ ರೈಟಿಂಗ್ ಬೇಕಾ? ರಿಜಿಸ್ಟ್ರೇಷನ್ ಬೇಕಾ? ಅಟೆಸ್ಟೇಷನ್ ಏನಾದರೂ ಬೇಕಾ? ಈಗ ಆ್ಯಸ್ ಎ ಪ್ರೊಫೆಷನಲ್ ಲಾಯರ್ ಏನದ ನಮ್ಮ ಕಡೆ ಏನದ ಒಬ್ರು ಬರ್ತಾರೆ, ಕೇಳ್ತಾರೆ, ನಿಮಗೆ ಅಡ್ವೈಸ್ ಕೇಳ್ತಾರೆ, ಸರ್ ನಾ ಹಿಂಗೆ ಮಾಡ್ಬೇಕಂದೀನಿ, ಅಥವಾ ಅವತ್ತು ಹೀಗೆ ಮಾಡ್ತಾನಂದನ ಮಾರ್ಟ್ಗೇಜ್ ಬಂದು ಕೇಳ್ತಾನೆ, ಯಾವ ಟೈಪ್ ನಾವು ಮಾಡ್ಕೊಳ್ಳೋಣ್ರಿ ಅಂತೇಳಿ. A practical point of view, not theoretical, because another we are practitioners. ಇದು ಹೇಗೆ ನಾವು ಇದನ್ನು ಮಾಡಬೇಕು? ಎಸ್, ಇದಕ್ಕೆ ನಾವೇನದ ವಾಟ್ ಆರ್ ದ ರಿಕ್ವಿಸಿಟ್ಸ್ ಆಫ್ ಎ ವ್ಯಾಲಿಡ್ ಮಾರ್ಟ್ಗೇಜ್ ಅನ್ನೋದು ಅದನ್ನು ನಾವೇನದ ನೋಡಬೇಕು. ಸೊ ಹಿಯರ್ ಏನದ ಸೆಕ್ಷನ್ 58ನಲ್ಲಿ it ಏನದ prescribes certain things. ಮಾರ್ಟ್ಗೇಜ್ ಅಂದರೆ ಏನು, ಮಾರ್ಟ್ಗೇಜಾರ್, ಮಾರ್ಟ್ಗೇಜಿ ಆ್ಯಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಏನದ, ಆಸ್ ಮೈ ಫ್ರೆಂಡ್ ಪಾಯಿಂಟೆಡ್ ಔಟ್, ದಿಸ್ 6 kinds of mortgage and their requisite ಏನದ salient features and their salient features. Okay, so here ಏನದ a mortgage is a transfer of an interest in a specific immovable property. ಫಸ್ಟ್ ರಿಮೆಂಬರ್, ಮಾರ್ಟ್ಗೇಜ್ ಅಂತಂದರೆ ಯಾವುದೋ ನಾವೆಲ್ಲೇ ಯಾವುದೋ ಒಂದು ಆಸ್ತಿಗೆ ಅದು ಆಸ್ತಿ ಇದು ಹೈಪಾಥೆಟಿಕಲ್ ಅಂತ ಮಾಡಲಿಕ್ಕೆ ಬರೋದಿಲ್ಲ. ಇಟ್ ಶುಡ್ ಬಿ ಇನ್ ಎ ಸ್ಪೆಸಿಫಿಕ್ ಇಮ್ಮೂವಬಲ್ ಪ್ರಾಪರ್ಟಿ. ಈ ಪ್ರಾಪರ್ಟಿನ ಮಾರ್ಟ್ಗೇಜ್ ಮಾಡ್ತಾನಂದ್ರೆ ಈ ಪ್ರಾಪರ್ಟಿ ಇದೆ ಅಂತ ಅನ್ನೋದು ನೀವು ಖಚಿತಪಡಿಸ್ಕೋಬೇಕು. ಇಟ್ಸ್ ಸರ್ವೆ ನಂಬರ್ ಏನು, ಇಟ್ಸ್ ಮುನ್ಸಿಪಲ್ ನಂಬರ್ ಏನು, ಇಟ್ಸ್ ಎಕ್ಸ್ಟೆಂಟ್ ಏನು, ಇದ್ರ ಚೆಕ್ಬಂದಿ ಏನು, ಇದರದ್ದೆಲ್ಲವನ್ನೇ ಏನದ ನೀವು ಮಾಹಿತಿ ಕಲೆಕ್ಟ್ ಮಾಡಿ. ಬಿಕಾಸ್ ಏನದ ಇಟ್ ಈಸ್ ಕ್ರಿಯೇಟಿಂಗ್ ಆನ್ ಇಂಟ್ರೆಸ್ಟ್ ಇನ್ ಫೇವರ್ ಆಫ್ ಮಾರ್ಟ್ಗೇಜಿ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟಿ. ಸೊ ಹಿಯರ್ ನೌ ಯು ಮೇ ಸೇ a mortgage is the transfer of an interest in specific immovable property for the purpose of securing payment of money advance or to be advanced by way of loan. ಅವ ಮನಿ ಕೊಟ್ಟಿರ್ತಾನೆ, ನಮ್ಗೆ ದುಡ್ಡು ಕೊಟ್ಟಿರ್ತಾನೆ ಸಾಲ ಅಂತೇಳಿ, ಅದ್ರ ಸಲುವಾಗಿ ಏನದ ನೀವು ಇದನ್ನು ಎಕ್ಸಿಕ್ಯೂಟ್ ಮಾಡಿಕೊಡ್ತಾ ಇದ್ದೀರಿ ಈ ಸ್ಪೆಸಿಫಿಕ್ ಪ್ರಾಪರ್ಟಿ.
ಆ್ಯಂಡ್ ಎಕ್ಸಿಸ್ಟಿಂಗ್ ಆರ್ ಫ್ಯೂಚರ್ ಡೆಟ್. ಆ ಡೆಟ್ ನೀವು ಈಗ ತಗೋಬೋದು, ಪ್ರೆಸೆಂಟು ಇರ್ಬೋದು, ಪಾಸ್ಟು ಇರ್ಬೋದು. ಆರ್ ದ ಪರ್ಫಾರ್ಮೆನ್ಸ್ ಆಫ್ ಎನ್ ಎಂಗೇಜ್ಮೆಂಟ್ ವಿಚ್ ಗಿವ್ ರೈಸ್ ಟು ಸಚ್ ಪೆಕ್ಯುನರಿ ಲಯಬಿಲಿಟಿ. ಆತ ಏನೋ ಒಂದು ಏನೇನು ಮಾಡ್ಕೊಂಡಿರ್ತಾನೆ, ಕಂಡೀಷನ್ ಕರಾರು ಮಾಡ್ಕೊಂಡಿರ್ತಾನೆ. ಆ ಕರಾರಕ್ಕೆ ನಾನು ನಡ್ಕೋತೀನಿ ಮಾಡ್ತೀನಿ, ಇಲ್ದಿದ್ರೆ ನಾನು ನಿಮಗೇನದ ಇದನ್ನು ಮಾರ್ಟ್ಗೇಜ್ ಮಾಡಿಕೊಡ್ತಾ ಇದ್ದೇನೆ. ಆ ಕರಾರು ಏನದ ಆತ ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ಏನದ ನಾವು ಉಲ್ಲಂಘನೆ ಮಾಡಿಬಿಟ್ರೆ ನಿಮಗೆ ನಾನು ಇಂತಿಷ್ಟು ಏನದ ಡ್ಯಾಮೇಜಸ್ ಅಂತ ಕೊಡ್ತೀನಿ. ಪೆಕ್ಯುನರಿ ಲಯಬಿಲಿಟಿ ಅದ್ರ ಆತನ ಮ್ಯಾಲೆ ಇಂಪೋಸ್ ಆಗ್ತಾ ಇದ್ದಂತಂದ್ರೆ ಅಂಥ ಹೊತ್ತಿನಲ್ಲಿ ಟು ಸೆಕ್ಯೂರ್ ದ ಲೋನ್ ಏನದ he can mortgage this particular specific property. The transferor is called mortgagor. ಇಲ್ಲಿ ನಾವು ಟ್ರಾನ್ಸ್ಫರ್ ಏನಂತೀವಿ, ಅಲ್ಲಿ ಸೆಲ್ಲರ್ ಆ್ಯಂಡ್ ಏನದ ವೆಂಡಾರ್ ವೆಂಡಿ ಅಥವಾ ಸೆಲ್ಲರ್ ಆ್ಯಂಡ್ ಪರ್ಚೇಸರ್ ಅಂತ ಹೆಂಗೆ ಅಂದಿವೆಲ್ಲ, ಇಲ್ಲಿ ನಾವು ಅವತ್ತಿನಿಗೆ ಏನಂತೀವಿ ಟ್ರಾನ್ಸ್ಫರ್ಗೆ. ಹಿಯರ್ ವಿ ಕಾಲ್ ಹಿಮ್ ಆಸ್ ಮಾರ್ಟ್ಗೇಜರ್, ಟ್ರಾನ್ಸ್ಫರಿ ಆಸ್ ಮಾರ್ಟ್ಗೇಜಿ, ಆ್ಯಂಡ್ ದ ಪ್ರಿನ್ಸಿಪಲ್ ಮನಿ ಆ್ಯಂಡ್ ಇಂಟ್ರೆಸ್ಟ್ ಇದೇನಿರುತ್ತಲ್ಲ ಇದಕ್ಕೇನದ ಮಾರ್ಟ್ಗೇಜ್ ಮನಿ ಆ್ಯಂಡ್ ಎಗ್ರೀಸ್. ಪ್ರಿನ್ಸಿಪಲ್ ಮನಿ ಏನದ ಅದು ಮಾರ್ಟ್ಗೇಜ್ ಮನಿ, ಆ್ಯಂಡ್ ಇನ್ಸ್ಟ್ರೂಮೆಂಟ್ ಏನದಲ್ಲ ಅದನ್ನು ಯಾವ ಪ್ರಕಾರ ನಾವು ಅದನ್ನು ಮಾಡ್ಕೊಂಡಿರ್ತೀವಿ ಕಾಗದಕ್ಕೆ, ಅದಕ್ಕೆ ಮಾರ್ಟ್ಗೇಜ್ ಡೀಡ್ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ಏನದ ಮಾರ್ಟ್ಗೇಜ್. ನಾವು ಏನದಲ್ಲ ಸಿಂಪಲ್ ಮಾರ್ಟ್ಗೇಜ್, ಈ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಾರ್ಟ್ಗೇಜಕ್ಕೆ ನಾವು ಬರೋಣ. ಸಿಂಪಲ್ ಮಾರ್ಟ್ಗೇಜ್ ನಾವು ಹೇಗೆ ಮಾಡ್ಬೋದು? ಸಿಂಪಲ್ ಮಾರ್ಟ್ಗೇಜ್ನಲ್ಲಿ ಡೆಲಿವರಿ ಆಫ್ ಪೊಸೆಷನ್ ಆಫ್ ದಿ ಪ್ರಾಪರ್ಟಿ ವೆದರ್ ಇಟ್ ಇಸ್ ನೆಸಸರಿ. ಪ್ರಾಪರ್ಟಿ ಅದಕ್ಕೇನು ಕಬ್ಜಾ ಕೊಡಬೇಕಾ ಸಿಂಪಲ್ ಮಾರ್ಟ್ಗೇಜ್ನಲ್ಲಿ? ಎಸ್, ನಾಟ್ ನೆಸಸರಿ. ಇಸ್ ವೆರಿ ರೈಟ್. ಸಿಂಪಲ್ ಮಾರ್ಟ್ಗೇಜ್ನಲ್ಲಿ ಪ್ರಾಪರ್ಟಿ ಕಬ್ಜಾ ಇರುವುದಿಲ್ಲ. ಕಬ್ಜಾ ಯಾರ ಕಡೆ ಉರಿತೈತೆ? ಅದು ಮಾರ್ಟ್ಗೇಜಾರ್ನ ಹತ್ರನೂ ಇರ್ತದೆ. ಸೊ ಹಿಯರ್ ಏನದ ವಾಟ್ ದ ಲಾ ಸೇಸ್ ಈಸ್ here without delivering possession of the mortgage property. Possession ಕೊಡೋದಿಲ್ಲ ಆತ. The mortgager binds himself. ಆದ್ರೆ ಆತ binds himself, ತನ್ನ ಆತನ ಏನದು ಒಪ್ಕೋತಾನೆ ಪರ್ಸ್ನಲಿ to pay the mortgage money and agrees expressly or impliedly that in the event of failing to pay according to his contract, the mortgagee shall have right to cause the property sold and proceeds of sale to be applied in payment of the mortgage money. The transaction is called simple mortgage. So here simple mortgage ನಾಗ ಕಬ್ಜಾ ಕೊಡುವುದಿಲ್ಲ. ಆ ಮಾರ್ಟ್ಗೇಜ್ ಆಸ್ತಿ ಏನದ ಅದು ಮಾರ್ಟ್ಗೇಜಾರ್ನ ಹತ್ರನೇ ಇರ್ತದೆ. ಆದ್ರೆ ಆತ ಬೈಂಡ್ ಮಾಡ್ಕೋತಾನೆ ತನ್ನಿಂದ ತಾನೇ. ನಾನೇನದ ಈ ದುಡ್ಡನ್ನೇನದ ಇಂತಿಷ್ಟು ದಿವಸದೊಳಗೆ ನಿಮಗೆ ನಾನು ಕೊಡ್ತೇನೆ ಮಾಡ್ತೀರಿ ಮಾರ್ಟ್ಗೇಜಿಗೆ. ನೀವು ಕೊಡದೇ ಇದ್ದರೆ ಏನದ ನೀವು ಅದನ್ನು ಎನ್ಫೋರ್ಸ್ ಮಾಡಿ, ಮಾರ್ಟ್ಗೇಜ್ ಎನ್ಫೋರ್ಸ್ ಮಾಡಿ ನೀವು ಅದನ್ನು ಸೇಲ್ ಮಾಡಿ, ಏನದ ರಿಕವರ್ ದಟ್ ಪರ್ಟಿಕ್ಯುಲರ್ ಮಾರ್ಟ್ಗೇಜ್ ಡೆಟ್, ಮಾರ್ಟ್ಗೇಜ್ ಮನಿ. ಮಾರ್ಟ್ಗೇಜ್ ಮನಿ ಅಂತಂದರೆ ದಿಸ್ ಡೆಟ್ ಆಸ್ ವೆಲ್ ಆಸ್ interest accrued thereon from the date of mortgage till that particular date of cause of action arises, or subsequently after the suit ಏನದ it is in the discretion of the court ಇರ್ತದೆ, ಎಷ್ಟು ಇಂಟ್ರೆಸ್ಟ್ ಕೊಡ್ತದೆ ಅದು ಬೇರೆ ವಿಚಾರ. ಸೊ ದಿಸ್ ಈಸ್ ಏನದ ಸಿಂಪಲ್ ಮಾರ್ಟ್ಗೇಜ್. ದೆನ್ ಮಾರ್ಟ್ಗೇಜ್ ಬೈ ಕಂಡೀಷನಲ್ ಸೇ. ಈಗ ನಾ ಹೇಳ್ತಾ ಇದ್ದೆ ಮಾರ್ಟ್ಗೇಜ್ ಬೈ ಕಂಡೀಷನಲ್ ಸೇ, ಎರಡನೇ ಮಾರ್ಟ್ಗೇಜು. Second kind of mortgage recognized by this Transfer of Property Act, where the mortgagor ostensibly sells the mortgage property. Ostensibly sells the mortgage property on condition that on default of payment of mortgage money on a certain date, the sale shall become absolute, or on condition that on such payment being made the sale shall become void, or a condition that on such payment being made the buyer shall
transfer the property to the seller. The transaction is called mortgage by conditional sale, and the mortgage as a mortgage by conditional sale, provided that no such transaction shall be deemed to be a mortgage unless the condition is embodied in the document which effects or purports to effect the sale. So here, section ಏನದ 58C ದಲ್ಲಿ mortgage by conditional sale. ಕಂಡೀಷನ್ ಇರಬೇಕು. ಏನು ಮಾಡ್ತಾನಲ್ಲಿ ಮಾರ್ಟ್ಗೇಜ್ ಬೈ ಕಂಡೀಷನಲ್ ಸೇಲ್? ಆಸ್ಟೆನ್ಸಿಬಲಿ ಸೇಲ್ ಮಾಡಿಬಿಡ್ತಾನ ಆತ. ಮೇಲ್ನೋಟಕ್ಕೆ ಆತ ಸೇಲ್ ಡೀಡನ ಅದು. ನಾನು ನಿಮಗೇನದ ಇಂತಿಷ್ಟು ದುಡ್ಡು ತಗೊಂಡು ನಿಮಗೇನದ ಈ ಆಸ್ತಿಯನ್ನು ಮಾರಾಟ ಮಾಡಿರುತ್ತೇನೆ. ಆದರೆ ಒಂದು ಕಂಡೀಷನ್ ಇರ್ತದೆ ಅದರಲ್ಲಿ, ಇಂತಿಷ್ಟು ದಿವಸದೊಳಗೆ ಇವತ್ತಿನಿಂದ ಹಿಡ್ಕೊಂಡು 3 ವರ್ಷದೊಳಗೆ ನೀವೇನದ ಈ ಹಣ, ಮಾರ್ಟ್ಗೇಜ್ ಹಣ ಅಂದರೆ ಪ್ರಿನ್ಸಿಪಲ್ ಅಮೌಂಟು ಮತ್ತು ಅದರ ಮೇಲೆ ಆದಂಥ ಇಂಟ್ರೆಸ್ಟು ನೀವು ಮರಳಿ ನನಗೆ ಕೊಟ್ಟರೆ ನಾನು ನಿಮಗೇನದ ಇದು ಮತ್ತೊಂದು ಏನದ ಸೇಲ್ ಡೀಡ್ ನಾನು ಅದು ಡೀಡ್ ಮಾಡಿ ನಾನು ನಿಮಗೆ ಆಸ್ತಿ ಏನದ ಬಿಟ್ಟು ಕೊಡ್ತೇನೆ. ಅಥವಾ ಈ ಮಾರ್ಟ್ಗೇಜ್ ಡೀಡ್ ನಾನೇನೀಗೇನು ಕಂಡೀಷನಲ್ ಸೇಲ್ ಅಂತ ಏನು ಮಾಡಿದ್ದೀನಿ, ಇಟ್ ಶಾಲ್ ಬಿ ಟ್ರೀಟೆಡ್ ಆಸ್ ವೈಡ್ ಅಂಥೇಳಿ ಆ ಕಂಡೀಷನ್ ಮಾಡಿ ಕೊಡ್ತಾನೆ. ಇದಕ್ಕೇನದಲ್ಲ ಮಾರ್ಟ್ಗೇಜ್ ಬೈ ಕಂಡೀಷನಲ್ ಸೇಲ್ ಅಂತಾರೆ. ಅಂದರೆ ಅಲ್ಲಿ ಮೊದಲು ಏನಾಗಿರುತ್ತೆ, ಸೇಲನಾಗಿರುತ್ತೆ. ಆದರೆ ದುಡ್ಡು ಕೊಟ್ಟರೆ, ಮಾರ್ಟ್ಗೇಜ್ ಮಣಿ ಕೊಟ್ಟರೆ ಆತ ಸೇಲ್ ಹಿಡಿದಿದ್ದು ವೈಡ್ ಆಗುತ್ತೆ. ಅಥವಾ ಮಾರ್ಟ್ಗೇಜ್ ಏನು ಮಾಡಿರ್ತಾನೆ ಅಂದ್ರೆ ಟ್ರಾನ್ಸ್ಫರಿ ಏನು ಅಂಡರ್ಟೇಕ್ ಮಾಡಿರ್ತಾನೆ, ನಾನು ನಿನಗೆ ಮತ್ತೊಂದು ಏನದ ನಾ ಡೀಡ್ ಎಕ್ಸಿಕ್ಯೂಟ್ ಮಾಡಿಕೊಟ್ಟು ಈ ಆಸ್ತಿ ನಿಮಗೆ ಬಿಟ್ಟು ಕೊಡ್ತೀನಿ ಅಂತ ಕಂಡೀಷನ್ ಇದ್ದರೆ, ಮತ್ತು ಆ ಕಂಡೀಷನ್ ಹೆಂಗಿರಬೇಕು, ಆ ಡೀಡ್ನಲ್ಲೇ ಬರೆದಿರ್ಬೇಕು. ಅದನ್ನೇ ಡೀಡ್ನಲ್ಲಿ ಅದನ್ನು ಬರೀಲಿಲ್ಲ ಅಂತಂದ್ರೆ ಅದು ಸೇಲ್ ಡೀಡ್ ಆಗಿ ಹೋಗ್ತದೆ. ಆ ಕಂಡೀಷನ್ ಏನದ ಓವರಲ್ಲಿ ನಿಮಗೆ ಅದನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆ ಕಂಡೀಷನ್ ಏನದ ಇಟ್ ಶುಡ್ ಬಿ ಎಂಬಾಡಿಡ್ ಇನ್ ದ ಡೀಡ್ ಇಟ್ ಸೆಲ್ಫ್. ಇಟ್ ಈಸ್ ಕಾಲ್ಡ್ ಮಾರ್ಟ್ಗೇಜ್ ಬೈ ಕಂಡೀಷನಲ್ ಸೇಲ್. ಓಕೆ, ದೆನ್ ಏನದ ಯೂಸುಫ್ರಕ್ಚುರಿ ಮಾರ್ಟ್ಗೇಜ್, ಉಂಡು ಬಿಡೋದು ಅಂತ ನಾವೇನು ಮಾಡ್ತೀವಲ್ಲ ಅದು ಈ ಯೂಸುಫ್ರಕ್ಚುರಿ ಮಾರ್ಟ್ಗೇಜ್ದಲ್ಲಿ ಬರುತ್ತೆ. ಹಿಯರ್ ಏನದ, here the mortgagor delivers possession or expressly or by implication binds himself to deliver possession. ಕಬ್ಜಾ ಆತ ಕೊಟ್ಟರೆ ಕೊಡ್ತಾನ, ಇಲ್ಲ ನಾ ಕಬ್ಜಾ ಕೊಡ್ತಾನೆ ಅಂತೇಳಿ ಆತ ಒಪ್ಕೋತಾನ ಆಫ್ ದಿ ಮಾರ್ಟ್ಗೇಜ್ ಪ್ರಾಪರ್ಟಿ. ಯಾವ ಪ್ರಾಪರ್ಟಿ ಮಾರ್ಟ್ಗೇಜ್ ಮಾಡ್ತಾನಂತಾನಲ್ಲ ಆ ಪ್ರಾಪರ್ಟಿ. ಆಸ್ ಐ ಟೋಲ್ಡ್ ಯು, ನೇಮ್ಲಿ ಮಾರ್ಟ್ಗೇಜ್ ಮೀನ್ಸ್ ಇಟ್ ಈಸ್ ಆನ್ ಕ್ರಿಯೇಟಿಂಗ್ an interest in the specific immovable property and authorizes him to retain such possession. ಆತ ಮಾರ್ಟ್ಗೇಜ್ಗೆ ಏನದ, ನೀ ಕಬ್ಜಾ ಏನದ ಇದನ್ನ ಇಟ್ಕೋ ಎಲ್ಲಿವರೆಗೆ, ಅಂಟಿಲ್ ಪೇಮೆಂಟ್ ಆಫ್ ಮಾರ್ಟ್ಗೇಜ್ ಮನಿ, ದುಡ್ಡೆಲ್ಲ ಹೊಳ್ಳಿ ಕೊಡುವವರೆಗೆ. ಆ್ಯಂಡ್ ಟು ರಿಸೀವ್ ರೆಂಟ್ಸ್ ಆ್ಯಂಡ್ ಪ್ರಾಫಿಟ್ ಅಕ್ರೂಯಿಂಗ್ ಏನದ ಫ್ರಮ್ ದಿ ಪ್ರಾಪರ್ಟಿ, ಆ ಹೊಲದ್ದೇನದ ಉತ್ಪನ್ನ ಏನದ ಅಥವಾ ಆಸ್ತಿದೇನದ ರೆಂಟು ಪ್ರಾಫಿಟ್ಸು ಮುನ್ಸಿಪಲ್ ಪ್ರಾಪರ್ಟಿ ವಗೇರೆ ಇದ್ರೆ ಮಾಡಿದ್ರೆ ಅದನ್ನೆಲ್ಲ ನೀನೇ ಏನದ ಉಣ್ಕೋತಾ ಹೋಗಬೇಕು. ಇನ್ ಲ್ಯೂ ಆಫ್ ಅದು ಅದ್ರ ಬಗ್ಗೆ ಇನ್ ಲ್ಯೂ ಆಫ್ ಇಂಟ್ರೆಸ್ಟ್ ಅಥವಾ ಮಾರ್ಟ್ಗೇಜ್ ಮನಿ ಅಥವಾ ಬೋತ್. ಕಬ್ಜಾವತ್ತಿ ಹಾಕಿ ಏನದ ಒಂದು ಇಂತಿಷ್ಟು ದುಡ್ಡು ತೊಗೊಂಡಿರ್ತಾನೆ ಅಂತ ತಿಳ್ಕೊಳ್ಳಿ, ಆ ದುಡ್ಡು ಏನದ ಮುಟ್ಟುವರೆಗೆ, ಆ ದುಡ್ಡು ಮತ್ತು ಅದ್ರ ಮೇಲಿನ ಇಂಟ್ರೆಸ್ಟ್ ಎಲ್ಲ ಮುಟ್ಟುವರೆಗೆ ನೀ ಏನದ ಈ ಆಸ್ತಿ ಅನುಭವಿಸ್ಕುತ್ತ ಹೋಗಬೇಕು ಅಂತ ಕಂಡೀಷನ್ ಎತ್ತು ಮಾಡಿತ್ತು ಅಂತಂದರೆ ಅದಕ್ಕೆ ಯೂಸುಫ್ರಕ್ಚುರಿ ಮಾರ್ಟ್ಗೇಜ್ ಅಂತ ಹೇಳ್ತಾರೆ. ಅದು ನಮ್ಮಲ್ಲಿ ಹೆಚ್ಚಾಗಿ ಏನದ ಅದು ನಮ್ಮಲ್ಲಿ ಪ್ರಚಲಿತ ಉಂಟು. ಆದರೆ ನಮ್ಮಲ್ಲಿ ಇದರಲ್ಲಿ ನಾವು ಹೇಳ್ತೇವಲ್ಲ, ಈಗ ಅಗ್ರಿಕಲ್ಚರ್ ಲ್ಯಾಂಡ್ಸ್
ಫ್ರೂಟ್ ಬೇರಿಂಗ್ ಟ್ರೀಸ್ ಇರ್ತಾವೆ, ಏನಿರ್ತಾವ, ಮಾವಿನ ತೋಪ ಅಂತ ತಿಳ್ಕೊಡ್ರಿ ನಮ್ಮ ಧಾರವಾಡ ಕಡೆಗೆ. ಆ ಪ್ರಾಪರ್ಟಿ ಏನದ ಹೊಲ ಇದ್ದದ್ದು ಒತ್ತೆ ಹಾಕ್ತಾನಂತ. ಒತ್ತೆ ಹಾಕಿ ಏನದ ನೀವೊಂದು 20 ವರ್ಷ ಏನದ ಇದನ್ನ ಮಾರ್ಟ್ಗೇಜ್ ಏನದ ನೀನು ಈ ಪ್ರಾಪರ್ಟಿ ನೀನು ಉಂಡು ಅನುಭವಿಸಪ್ಪ. ಮತ್ತು ಅದ್ರದ್ದು ಏನದ ಪ್ರಾಫಿಟ್ ಏನು ಬರ್ತದೆ ಅದನ್ನೇನದ ನೀನು ನಾನು ಕೊಟ್ಟಂತ ಏನು ದುಡ್ಡು ಏನದ ಇಂತಿಷ್ಟೇನೋ ಒಂದು 10 ಲಕ್ಷ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಏನದ ನೀನು ಅದಕ್ಕೆ ವಜಾವಟಿ ಮಾಡ್ಕೋಬೇಕು. ಅದು 20 ವರ್ಷ ಆದ ನಂತರ ಆ ನಿಮ್ಮ ಯೂಸ್ ಫ್ರಕ್ಚರ್ ಮಾರ್ಟ್ಗೇಜ್ ಏನದ ಟೈಮ್ ಮುಗಿತದಲ್ಲ, ಅವಾಗ ನೀನೇನದ ಆಸ್ತಿ ಇದ್ದದ್ದು ಬಿಟ್ಟು ನನಗೆ ಕೊಡ್ತಕ್ಕದ್ದು ಅಂಡ್ ಕಂಡೀಷನಲಿ. ದಿಸ್ ಈಸ್ ಕಾಲ್ಡ್ ಏನದ ಉಂಡು ಬಿಡು ಕರಾರ್ ಪತ್ರ ಅಂತ ನಾವು ಹೆಚ್ಚಾಗಿ ಮಾಡ್ತಾ ಇರ್ತೇವಲ್ಲ, ಇವೆಲ್ಲ ಏನದ ಯೂಸ್ ಫ್ರಕ್ಚುರಿ ಮಾರ್ಟ್ಗೇಜ್. ಇದಕ್ಕೆ ಯೂಸ್ ಫ್ರಕ್ಚುರಿ ಮಾರ್ಟ್ಗೇಜ್ ಅಂತಾರೆ. ದೆನ್ ಏನದ ಇಂಗ್ಲಿಷ್ ಮಾರ್ಟ್ಗೇಜ್. ಇಂಗ್ಲಿಷ್ ಮಾರ್ಟ್ಗೇಜ್ ಇಂಗ್ಲಿಷ್ ಮಾರ್ಟ್ಗೇಜ್ ಅಂದರೆ ಹೇಗೆ? ಹಿಯರ್ ಏನದ ವಾಟ್ ದ ಲಾ ಸೇಸ್ ಇಸ್ ಸೆಕ್ಷನ್ 58 ಈ ಕೆಳಗೆ ಕ್ಲಾಸ್ ಎ, ಹಿಯರ್ ದ ಮಾರ್ಟ್ಗೇಜರ್ ಬೈಂಡ್ಸ್ ಹಿಮ್ಸೆಲ್ಫ್ ಟು ರೀಪೇ ದ ಮಾರ್ಟ್ಗೇಜ್ ಮನಿ ಆನ್ ಎ ಸರ್ಟನ್ ಡೇಟ್ and transfers the mortgage property absolutely to the mortgagee, but subject to a proviso that he will retransfer it to the mortgagor upon payment of mortgage money as agreed. The transaction is called as English mortgage. The transaction is called as English mortgage. So, ಇಲ್ಲೇನಾಗುತ್ತೆ ಇಂಗ್ಲಿಷ್ ಮಾರ್ಟ್ಗೇಜ್ನಲ್ಲಿ ಏನು ಡಿಫ್ರೆನ್ಸ್ ಯು ವಿಲ್ ಫೈಂಡ್? ಇಂಗ್ಲಿಷ್ ಮಾರ್ಟ್ಗೇಜ್ ಆ್ಯಂಡ್ ಮಾರ್ಟ್ಗೇಜ್ ಬೈ ಕಂಡೀಷನಲ್ ಸೇಲ್, ಅದರಾಗೂ ಕಂಡೀಷನ್ ಇರುತ್ತೆ, ಇದರಲ್ಲೂ ಕಂಡೀಷನ್ ಇರುತ್ತೆ. ಇದಕ್ಕೆ ನೀವು ಏನು ಡಿಫ್ರೆನ್ಸ್ ಇದರಲ್ಲಿ ಯು ವಿಲ್ ಫೈಂಡ್? ಮಾರ್ಟ್ಗೇಜ್ ಬೈ ಮಾರ್ಟ್ಗೇಜ್, ಇಂಗ್ಲಿಷ್ ಮಾರ್ಟ್ಗೇಜ್, ದೇ ಆರ್ ಆಸ್ಟೆನ್ಸಿಬಲಿ ಸೆಲ್ಸ್. ಹಿಯರ್ ಏನದ ಅಬ್ಸಲ್ಯೂಟ್ ಸೇಲ್ ಮಾಡಿಬಿಡ್ತಾನ. Where the mortgager binds himself, ತಾನ ಬೈಂಡ್ ಮಾಡ್ಕೋತಾನೆ. ಏನು? ಐ ವಿಲ್ ರೀಪೇ ದ ಅಮೌಂಟ್ ಆನ್ ಎ ಸರ್ಟನ್ ಡೇಟ್, ಪರ್ಟಿಕ್ಯುಲರ್ ಡೇಟ್ನಿಗೆ ಏನದ ನಾನೇನದ ನಿಮಗೆ ದುಡ್ಡು ಕೊಡ್ತೀನಿ. ಆ್ಯಂಡ್ ಟ್ರಾನ್ಸ್ಫರ್ಸ್ ದಿಸ್ ಮಾರ್ಟ್ಗೇಜ್ ಅಬ್ಸಲ್ಯೂಟ್ಲಿ. ಅಬ್ಸಲ್ಯೂಟ್ಲಿ ಮೀನ್ಸ್ ದಟ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಪೊಸೆಷನ್, ಆತನಿಗೆ ಪೊಸೆಷನ್ ಬರುತ್ತೆ. ಬಟ್ ಸಬ್ಜೆಕ್ಟ್ ಟು ದ ಪ್ರಾವಿಸೋ, ಪ್ರಾವಿಸನ್ ಅಲ್ಲಿ ಇಟ್ಟಿರ್ತಾನೆ ಏನು? ಹಿ ವಿಲ್ ರೀಟ್ರಾನ್ಸ್ಫರ್, ನಾನು ಹಿಂಗೆ ರೀಟ್ರಾನ್ಸ್ಫರ್ ಮಾಡ್ತೀನಿ. ಯಾವಾಗ? ನೀನೇನದ ಪೇಮೆಂಟ್ ಆಫ್ ಏನದ ಮಾರ್ಟ್ಗೇಜ್ ಮನಿ ಆ ದಿವಸ ನೀವು ಕೊಟ್ಟರೆ ಇದನ್ನೇನದ ನಾನೇನದ ರೀಟ್ರಾನ್ಸ್ಫರ್ ಮಾಡ್ತೀನಿ. ಬರೀ ಬಿಟ್ಟು ಕೊಡ್ತೇನಂತಲ್ಲ ಅಲ್ಲಿ ಹಂಗ, ಅಥವಾ ರದ್ದು ಮಾಡ್ತಾನಂತಲ್ಲ, ರೀಟ್ರಾನ್ಸ್ಫರ್ ಮಾಡಿಕೊಡ್ತೇನೆ. ಯಾಕಂದ್ರೆ ಇದು ಅಬ್ಸಲ್ಯೂಟ್ ಸೇಲೇ ಇರ್ತದೆ, ಕಂಡೀಷನಲ್ ಇರ್ದ ಕಂಡೀಷನ್ ಅಷ್ಟೇ ಇರ್ತದೆ. ಸೊ ದೇರ್ ಫೋರ್ ಏನದ ದೇರ್ ಇಸ್ ಸ್ಲೈಟ್ ಡಿಫರೆನ್ಸ್ ಬಿಟ್ವೀನ್ ಇಂಗ್ಲಿಷ್ ಮಾರ್ಟ್ಗೇಜ್ ಮತ್ತು ಮಾರ್ಟ್ಗೇಜ್ ಬೈ ಕಂಡೀಷನಲ್ ಸೇಲ್. ದೆನ್ ಮಾರ್ಟ್ಗೇಜ್ ಬೈ ಡಿಪಾಸಿಟ್ ಆಫ್ ಟೈಟಲ್ ಡೀಡ್ಸ್. ಯು ಆರ್ ವೆರಿ ವೆಲ್ ಅವೇರ್ ಆಫ್ ದಿಸ್ ಪರ್ಟಿಕ್ಯುಲರ್ ಮಾರ್ಟ್ಗೇಜ್ ಬೈ ಡಿಪಾಸಿಟ್ ಆಫ್ ಟೈಟಲ್ ಡೀಡ್ಸ್. ಇಲ್ಲೇನಾಗುತ್ತೆ ಅಂತಂದ್ರೆ ದಿಸ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ಏನದ ಕಲ್ಕತ್ತಾ, ಮಡ್ರಾಸ್ ಆ್ಯಂಡ್ ಬಾಂಬೆ ಇತ್ತು ಮೊದಲಿಗೆ ಈ ಆ್ಯಕ್ಟ್ ಮಾಡಿದಾಗ. ನಾವು ಇಟ್ ಈಸ್ ಅಪ್ಲಿಕೇಬಲ್ ಇನ್ ಎವ್ರಿ ಟೌನ್ ಆ್ಯಂಡ್ ಸಿಟೀಸ್ ಇನ್ ಎವ್ರಿ ಪಾರ್ಟ್ ಆಫ್ ದಿ ಕಂಟ್ರಿ ಎಕ್ಸೆಪ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಇಲ್ಲೇನಾಗುತ್ತೆ ಅಂತಂದರೆ ಹಿಯರ್ ಎಕ್ಸೆಪ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತಂದೆ ನಾನೀಗ. ಎಕ್ಸೆಪ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಈಗ ಬರೋದಿಲ್ಲ. ಇನ್ ವ್ಯೂ ಆಫ್ ಏನದ ಯಾವುದೋ ಸ್ಪೆಷಲ್ ಸ್ಟೇಟಸ್ ದಟ್ ಇಸ್ ನೌ ವುಡ್ ಡೌನ್ ಬೈ ದಿ ಸೆಂಟ್ರಲ್ ಏನದ ಪಾರ್ಲಿಮೆಂಟ್, ಅವರ್ ಪಾರ್ಲಿಮೆಂಟ್. ನೋ ಸ್ಪೆಷಲ್ ಸ್ಟೇಟಸ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್. ಮೊದಲೇ ಇಲ್ಲದಿದ್ರೆ ಪ್ರತಿಯೊಂದಕ್ಕೂ ಅದಕ್ಕೆ ಏನದ ಎಕ್ಸೆಪ್ಟ್ ಪ್ರತಿಯೊಂದು ಲಾದಲ್ಲಿ ಇಟ್ಟು ವಿ ಹ್ಯಾವ್ ಟು ರೀಡ್ ಇಟ್ ಏನದ ಇನ್ಕ್ಲೂಡಿಂಗ್ ಏನದ ಜಮ್ಮು ಆ್ಯಂಡ್ ಕಾಶ್ಮೀರ್. ನಾವು ದೇವಾರ ಏನದ ಯೂನಿಯನ್ ಟೆರಿಟರೀಸ್. ಓಕೆ, ನಾವು ಏನದಲ್ಲ ಇಲ್ಲಿ ಈ
ಮಾರ್ಟ್ಗೇಜ್ ಬೈ ಡಿಪಾಸಿಟ್ ಆಫ್ ಟೈಟಲ್ ಡೀಡ್ಸ್. ಟೈಟಲ್ ಡೀಡ್ಸ್ ಏನದ ಸಿಂಪ್ಲಿ ಬ್ಯಾಂಕ್ನಲ್ಲಿ ನಾವು ಲೋನ್ ಕ್ರಿಯೇಟ್ ಮಾಡ್ತೀವಿ. ಹೇಗೆ ನಾವು ಕ್ರಿಯೇಟ್ ಮಾಡ್ತೀವಿ? ಅಲ್ಲಿ ನಮ್ಮ ಟೈಟಲ್ ಡೀಡ್ಸ್ ಕೊಡ್ತೀವಿ, ಅದ್ರದ್ದು ಉತ್ತಾರ ಕೊಡ್ತೀವಿ. ದೆನ್ ಏನದ ವಿ ಟೇಕ್ ದ ಲೋನ್ ಆ್ಯಂಡ್ ಆಫ್ಟರ್ ರೀಪೇಮೆಂಟ್ ಆಫ್ ದಿ ಲೋನ್ ದೇ ವಿಲ್ ಏನದ ರಿಟರ್ನ್ ದಿ ಡಾಕ್ಯುಮೆಂಟ್ಸ್. ಇನ್ ಫೇಲ್ಯೂರ್ ದೇರ್ ಆಫ್ ದೇ ವಿಲ್ ಎನ್ಫೋರ್ಸ್. ಇಟ್ ಇಸ್ ಎ ಮಾರ್ಟ್ಗೇಜ್ ಬೈ ಡಿಪಾಸಿಟ್ ಆಫ್ ಟೈಟಲ್ ಡೀಡ್ಸ್. ಅದಕ್ಕೆ ಏನದ ಈತ ಇದನ್ನು ಮಾಡಿದ್ದಾನೆ, ಹಿ ಹ್ಯಾಸ್ ಕಮಿಟೆಡ್ ಡಿಫಾಲ್ಟ್. ಸೊ ದೇರ್ ಫೋರ್ ಏನದ ಮಾರ್ಟ್ಗೇಜ್ ಮೇ ಬಿ ಎನ್ಫೋರ್ಸ್ಡ್ ಅಗೇನ್ಸ್ಟ್ ದ್ಯಾಟ್ ಪರ್ಟಿಕ್ಯುಲರ್ ಮಾರ್ಟ್ಗೇಜ. ಅವಾಗ ಏನದ ಮಾರ್ಟ್ಗೇಜ್ ಆರ್ ಮೇಲೆ ಏನದ ನೀವು ಎನ್ಫೋರ್ಸ್ ಮಾಡ್ರಿ ಅಂತೇಳಿ ಬ್ಯಾಂಕಿನವರು ಅಥವಾ ಎನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆರ್ ಫಾರ್ ದ್ಯಾಟ್ ಮ್ಯಾಟರ್ ಎನಿ ಇಂಡಿವಿಜುವಲ್, ಯಾಕಂದ್ರೆ ಆ ಟೈಟಲ್ ಡೀಡ್ ಇಟ್ಕೊಂಡಿರ್ತಾನೆ, ಅದನ್ನು ತೊಗೊಂಡೋಗಿ ಏನದ ದಾವೆ ಹಾಕ್ತಾನೆ ಮಾರ್ಟ್ಗೇಜ್ ಏನದ ಎನ್ಫೋರ್ಸ್ ಮಾಡಲಿಕ್ಕೆ, ತನ್ನ ದುಡ್ಡು ವಸೂಲು ಮಾಡ್ಕೊಳ್ಳಿಕ್ಕೆ. ದಿಸ್ ಕೈಂಡ್ ಆಫ್ ಮಾರ್ಟ್ಗೇಜ್ ಇಸ್ ಕಾಲ್ಡ್ ಏನದ, ಇದಕ್ಕೆ ರಿಜಿಸ್ಟ್ರೇಷನ್ನು ಇದು ಏನು ಬೇಕಾದ್ರೆ ಇಟ್ ಈಸ್ ಇಕ್ವಿಟಬಲ್ ಮಾರ್ಟ್ಗೇಜು ಅಂತಾರೆ, ಅಥವಾ ನೇಮನ ಡಿಪಾಸಿಟ್ ಆಫ್ ಟೈಟಲ್ ಡೀಡ್ಸ್. ಆ್ಯಂಡ್ ಅನಾಮಲಸ್ ಮಾರ್ಟ್ಗೇಜ್ ಏನದ, ಆಸ್ ಐ ಟೋಲ್ಡ್ ಯು, ದಿಸ್ ಈಸ್ ಏನದ ಕಾಂಬಿನೇಷನ್ ಆಫ್ ಒನ್ ಆರ್ ಮೋರ್ ಆಫ್ ಎನಿ ಆಫ್ ದೀಸ್ ಅದರ್ ಮಾರ್ಟ್ಗೇಜಸ್. ಇದ್ರ ಜೊತೆಗೆ ಯೂಸ್ ಫ್ರಕ್ಚರ್ ಮಾರ್ಟ್ಗೇಜ್ ಜೊತೆಗೆ ಕಂಡೀಷನಲ್ ಸೇಲು ಕೂತ್ಕೊಂಡಿರ್ಬೋದು, ಅಥವಾ ಸಿಂಪಲ್ ಮಾರ್ಟ್ಗೇಜು ಕೊಟ್ಕೊಂಡಿರ್ಬೋದು, ಅಥವಾ ಏನದ ಡಿಪಾಸಿಟ್ ಆಫ್ ಟೈಟಲ್ ಡೀಡ್ಸನ್ನು ಕೊಡ್ಕೊಂಡಿರ್ಬೋದು. ಸೊ ದೇರ್ ಫೋರ್ ಏನದ, ದೀಸ್ ಆರ್ ದಿ 6 kinds ಆಫ್ ಏನದ ಮಾರ್ಟ್ಗೇಜಸ್ ರಿಕಗ್ನೈಸ್ಡ್ ಬೈ ದಿಸ್ ಪರ್ಟಿಕ್ಯುಲರ್ enactment. Now, ಮಾರ್ಟ್ಗೇಜ್ ಹೇಗೆ ಮಾಡಬೇಕು? when to be by assurance. ಇಟ್ಸ್ ವೆರಿ ರಿಕ್ವೈರ್ಡ್, ತಮಗೂ ಬೇಕಾಕತ್ತೆ. ಎಸ್ ಎಸ್, ಒಂದು 5 minutes ಬ್ರೇಕ್ ತೊಗೊಳ್ಳಂತೆ, ನಾನು ಫ್ರೆಶ್ ಆಗಿ ಬರ್ತೀನಿ, ತಾವು ಸ್ವಲ್ಪ ಫ್ರೆಶ್ ಆಗಿ ಬನ್ನಿ. ಇಲ್ಲೇ ಕೊಡ್ತೇನೆ, ಏನಿಲ್ಲ. ದಯವಿಟ್ಟು ಎಲ್ಲರಿಗೂ ಸ್ನ್ಯಾಕ್ಸ್ ಮತ್ತು ಟೀ ವ್ಯವಸ್ಥೆ ಇರ್ತದೆ. ಬೇಗ ಒಂದು 5 minutes 5 to 10 minutes ಮುಗಿಸ್ಕೊಂಬರ್ರಿ. ಈ ಸಬ್ಜೆಕ್ಟ್ ಕನ್ಕ್ಲೂಷನ್ ಜೊತೆಗೆ ಇಂಟ್ರಾಕ್ಷನ್ ಇರ್ತದೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಅವರು ಸರ್ ಉತ್ತರ ಹೇಳ್ತಾರೆ. ಈ ಮಧ್ಯದಲ್ಲಿ ಅವರು ನಮ್ಮ ಗುರುರಾಜ್ ಜೋಶಿ ಅವರು ಒಂದೆರಡು ಕರೋಕೆ ಸಾಂಗ್ಗಳನ್ನು ಆಡ್ತಾರೆ. ಇನ್ನೊಂದ ಇವ್ರ ಕಡೆ ಇತ್ತು. ಇದೆ ಮೈಕ್.
ಜೋಶಿ ಸರ್ ನಿಮ್ದು ಕೊಡ್ರಿ ಕರಕ್ಕೆ ಅಲ್ಲಿ ಕನೆಕ್ಟ್ ಮಾಡ್ತಾರಂತ. ಆ ಕಡೆ ಹೋಯ್ತು. ಅಲ್ರಿ ಮೈಕಲ್ಲಿ ನೋಡ್ರಂತೆ ಇನ್ನೂ ಒಂದು ಅಲ್ಲಿ ಆಗಲ್ಲ ಅವ್ರು ಖುಷಿ ತರ್ಸಂಬಿಡ್ರಿ ಅಲ್ಲಿ. ಇನ್ನು 10 ನಿಮಿಷ ಮಟ್ಟ 3 ಹಾಡು ಮೈಕ್ ತೋರಿ ಮೈಕ್ ಶೆಲ್ ಆಗದೈತಿ. ನಾ ಇಲ್ಲೇ ಕುಂತ ಹಲೋ ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಮನ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ. ಕಾಣಬಲ್ಲನೆ ಒಂದು ದಿನ ಕಡಲನ್ನು, ಕೂಡಬಲ್ಲನೆ ಒಂದು ದಿನ, ಕಾಣಬಲ್ಲನೆ ಒಂದು ದಿನ ಕಡಲನ್ನು, ಕೂಡಬಲ್ಲನೆ ಒಂದು ದಿನ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ. ಕಾಣದ ಕಡಲಿನ ಮೊರತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ. ಕಾಣದ ಕಡಲಿನ ಮೊರತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುರಿಯುತ್ತಿದೆ. ಎಲ್ಲಿರುವುದೋ ಅದೋ, ಎಂತಿರುವುದೋ ಅದೋ, ಕೊಡಬಲ್ಲನೆ ಒಂದು ದಿನ ಅದರಳು ಸೇರಬಲ್ಲನೆ ಒಂದು ದಿನ. ಕಾಣದ ಕಡಲಿಗೆ ಅಂಬಲಿಸಿದೆ
ಕಾನನದ ಕುಟಿಲ ಪದಗಳಲ್ಲಿ ಅರಿವ ತೊರೆಯು ನಾನು. ಎಂದಿಗಾದರೂ 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 ಕಾಣದ ಕಡಲನ್ನು ಸೇರಬಲ್ಲೆ ಏನು. ಜಟಿಲ ಕಾನನದ ಕುಟಿಲ ಪದಗಳಲ್ಲಿ ಅರಿವ ತೊರೆಯು ನಾನು. ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆ ಏನು. ಸೇರಬಹುದೇ ನಾನು ಕಡಲ ನೀರಿನೊಳು, ಕರಗಬಹುದೇ ನಾನು, ಕರಗಬಹುದೇ ನಾನು, ಕರಗಬಹುದೇ ನಾನು. ಅರ್ಥಗರ್ಭಿತವಾಗಿ ಹಾಡನ್ನಾಡಿದ ಹನುಮಂತರಾವ್ ಅವರಿಗೆ ತುಂಬ ಧನ್ಯವಾದಗಳು. ಮುಂದಿನ ಹಾಡನ್ನ ನಮ್ಮ ಕೊಪ್ಪಳದ ಹಿರಿಯ ನ್ಯಾಯವಾದಿಗಳಾದ VM ಬೂಸ್ಮುಟ್ ಸಾಹೇಬರು ಸಂಘಿ ಒಂದು ಸಂಘ ನಾಡಬೇಕಾಗಿ ಅವರಲ್ಲಿ ವಿನಂತಿ. ಎಲ್ಲ ಕಿರಿಯ ನ್ಯಾಯವಾದಿಗಳ ಒಮ್ಮತದ ಮೇರೆಗೆ ಮಾನ್ಯ ಹಿರಿಯ ನ್ಯಾಯವಾದಿಗಳು ಬಯಕೆ ಮುನ್ನೋರು ನಿಮ್ಮಲ್ಲಿ ನುಡಿದೆ ಬಲವಿದ ಹುಡುಗರೆ ಕೊಡದೆ ರಘುತದ ಪೊಡದೆ ನುಡಿದೆದ. ದೈವದ ಗುಡಿಯಂತೆ ಪ್ರೇಮ ಜೀವನ ಸುಡಿಯಂತೆ ಅಂತೆ ಕಾಣದು ಅನುರಾಗ ಎಂದು ನುಡಿಬದು ಹೊಸದಾಗ. ಒಳಹಸಿನಿ ನೆನಪುಸಿನಿ ಹೃದಯಗಳ ವಿಲಹಸಿನಿ ಪ್ರೇಮವೇ ಕವನ ಮರೆಯದಿರುವದ ವಿನವುಡುಗರಿ ಕೊಡಲಿ ರಘುಕುಲ ಬರೆದೆನು ಇದೆನ ಹೃದಯವೇ ಬಯಕೆ ಮುನ್ನೋರು ನುಡಿದೆ ಮನವಿನ ಹುಡುಗರೆ ಕೊಡಲೆ. ಮಹಲಿನ ಚೆಲುವಲ್ಲಿ ಪ್ರೇಮ ಚಲಿತೆಯ ನೋಡಲ್ಲಿ ಕಾಳಿದಾಸನ ಪ್ರತಿ ಕಾವ್ಯ ಪ್ರೇಮ ಸಾಜಿಯ ನಿಜದಲ್ಲಿ ಕವಿತೆಯಿದ ಬರದಿರುವೆ ಹೃದಯವನು ಬೆಳೆಸಿರುವೆ ಕೋಮಲಾಗಿದು ನೀಯ ಸಯದೆರುವರ ವಿಲಗುಡುಗರೆ ಕೊಡಲಿ ರಘುತದ ಬರೆದೆನು ಗಿರಿನ ಹೃದಯವೇ ಬಯಕೆ ಮುನ್ನೋರು ನಿನ್ನ
ಶಿವರಾಜ್ ಜೋಶಿ ಅವರಿಗೆ. ಆ ಕಾರಣನಂತ ಒಂದ ನಿಮಿಷ ಇದಕ್ಕೆ ಮಾಡ್ರಿ. ಇದ ಹೇಳ್ರಿ ಯಾವ್ದು ಅಮರವೇರಿ ಡೇಟ್ ಆಲ್ರೆಡಿ ದಯವಿಟ್ಟು ಎಲ್ಲರೂ ಮೇಲ್ಗಡೆ ಬರಬೇಕು. ಇನ್ನೇನು ಒಂದು 5 ನಿಮಿಷದಲ್ಲಿ ಪ್ರಾರಂಭ ಆಗ್ತದೆ. ದಯವಿಟ್ಟು ಎಲ್ಲರೂ ಮೇಲೆ ಬರಬೇಕಾಗಿ ವಿನಂತಿ. ಹಲೋ. ಮುಂದಿನ ಹಾಡನ್ನ ಅಡಿಯಪ್ಪ ಬೋರಣ್ಣ ಅವರು ಹಾಡಲಿದ್ದಾರೆ. ಸರ್ ಸೌಂಡ್. ಹಲೋ. ಮುಂದಿನ ತಯಾರಿ ಶರಣಪ್ಪ ಕೊಪ್ಪದವರು ಅದ್ಭುತವಾದ ಒಂದು ಭಾವಗೀತೆ ಹಾಡಲಿದ್ದಾರೆ. ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನೋ ತಳ 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 ಜಗ ಫಲ ಫಲ ಫಳ 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 ಜಗ ಫಲ ಫಲ. ಬಿಸಿಯಾಯ್ತು ಕಿರಿಯ ಮೈ ಚೂಟಾಯ್ತು ಗಿಳಿಯ ಕೈ ಏಳಿ ಮೇಲೆ ಏರಿ ಕಿರಿ 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 ಎಲ್ಲ ರವಿರಾಯನು. ಮರಗಿಡದ ತಲೆಯ ಒರಸಿ ಹಿಮ ಬಿತ್ತ ನೆಲವ ಉಳಿಸಿ ಆಹಾ ಒಲ್ಲಗತ್ತೆ ಇನ್ನು ಎಂತ ಹಿಂದೆ ಎಂದಾದಿನ ರಾಯನು. ರವಿರಾಯ ನಿನ್ನ ಮನೆಕಾಯ ನಿನಗೆ ಮಹಾರಾಯ ದಗ ದಗ ಕುಡಿಯುವೆ ಜಗ ಜಗ ಬೆಳಗುವೆ ನೀನು ಬರದ ದಿನವಿಲ್ಲ. ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನೋ ತಳ 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 ಜಗ ತಳ ತಳ ಫಳ 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 ಜಗ ಫಳ ಫಳ. ಓ ಚೆಲುವೇರ ಇಂದಿನಲ್ಲಿ ವರ ಬರುವನಂತೆ ಗಿಲ 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 ಕುಸ 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 ತಲೆಯಲ್ಲಿದೆ ಹೂಗಳು. ಜಾನೆ ನೀರಿನಲ್ಲಿ ಮುಳುಗೆದ್ದ ಹೆಣ್ಣ ಮೈಲಿ ನಿಂತ ನೀರಿನಂತೆ ಜಾರ ಮುದಿನ ತಾಳಿದ ಕಣ್ಣುಗಳು. ಹೆಣ್ಣಿರದ ಭೂಮಿ ಹಂಗೇಕೆ ಓ ಹಣ್ಣಿರದ ಸ್ವರ್ಗ ಹಂಗೇಕೆ ರಸಿಕನ ಬಾಳಿಗೆ ಚೆಲುವೆ ಓಡಿಗೆ ಎಂದನೊಬ್ಬ ಮಹಾರಸಿಕ. ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನೋ ತಳ 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 ಜಗ ತಳ ತಳ
ಗೌರಣ್ಣ ಅವರಿಗೆ. ಮುಂದಿನದಾಗಿ ಗಿರ್ಜಾ ಓಜಾಳಿ ವಕೀಲರು. ಹೊರಗಡೆ ಇದ್ದಂತ ನ್ಯಾಯವಾದಿಗಳು ಒಳಗಡೆ ಬರಬೇಕಾಗಿ ವಿನಂತಿ. ಹೊರಗಡೆ ಇದ್ದಂತ ನ್ಯಾಯವಾದಿಗಳು ಒಳಗಡೆ ಬರಬೇಕಾಗಿ ವಿನಂತಿ. ಕಾರ್ಯಕ್ರಮ ಮುಂದುವರೆಯಲಿದ್ದು ಎಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಹಲೋ. ಹಲೋ. ಕಾರ್ಯಕ್ರಮದ ಹೊರಗಡೆ ಇದ್ದಂತ ನ್ಯಾಯವಾದಿಗಳು ಒಳಗಡೆ ಬರಬೇಕಾಗಿ ವಿನಂತಿ.